ಬಟ್ಟೆ ಕದ್ದ ಕೃಷ್ಣ ಬೆಣ್ಣೆನೂ ಕದ್ದ, ಬೆಣ್ಣೆ ಕಳ್ಳ ಅಂತ ಹೆಸರು. ಕೃಷ್ಣನ ಮೇಲೆ ಎಲ್ಲ ಗೋಪಿಯರು ಒಂದೇ ದೂರು, ನಮ್ಮ ಮನೆಗೆ ಬಂದಿದ್ದ ಕೃಷ್ಣ ಕಳ್ತನ ಮಾಡ್ಕೊಂಡಲ್ಲ, ಬೆಣ್ಣೆ ಕಳ್ತನ ಮಾಡಲ್ಲ ಅಂತ. ಅದು ಅವಳ ಚಿತ್ರ ಇದೆ. ಆ ಗೋಪಿಯರು ಬೆಣ್ಣೆ ಕದ್ದ ಅಂತ ಕಂಪ್ಲೇಂಟ್ ಮಾಡೋರು ನಮ್ಮನೆಗೆ ಬರಲಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಬೆಣ್ಣೆ ಇಟ್ಟಿದ್ದೆ ಬರಲೇ ಇಲ್ಲ, ನಮ್ಮ ಮನೆಗೆ ಅವನು ತೆಗೆದಿಟ್ಟಿದ್ದೆ ಬರಲಿಲ್ಲ ಅಂತ ತಕರಾರು ಮಾಡಿದವರು ಇದ್ದಾರೆ. ಕೃಷ್ಣ ಬೆಣ್ಣೆ ಕದ್ದದ್ದು ನಿಜ, ಅದು ಯಾವ ಬೆಣ್ಣೆ? ಅವನು ಮೊದಲು ಮನೆಗೆ ಬೆಣ್ಣೆ ಕದಿಬೇಕಾಗಿರಲಿಲ್ಲ, ಅವನ ಮನೆಯಲ್ಲೇ ಬೇಕಾದಷ್ಟು ಬೆಣ್ಣೆ ಇತ್ತು. ಯಶೋಧ ಮನೆಯಲ್ಲಿ ಬೆಣ್ಣೆಗೆ ಏನು ಕಮ್ಮಿ ಇದೆ. ಆದರೆ ಆತ ಹೆಚ್ಚು ಸಾಂಕೇತಿಕವಾಗಿರ್ತದೆ ಅಂತಂದ್ರೆ ಅದನ್ನು ಮೂಲ ಅರ್ಥಕ್ಕೆ ತಗೊಂಡು ಹೊರಟ ಅನಿಸುತ್ತೆ. ಬೆಣ್ಣೆ ಕದ್ದ ಅವನು. ಬೆಣ್ಣೆ ಅಂದರೆ ಸಂಸ್ಕೃತದಲ್ಲಿ ನವನೀತ ಅಂತ ಪದ. ನವನೀತ ಅಂತಂದ್ರೆ ಇದು ಬೆಣ್ಣೆ ಒಂದು ಅರ್ಥ, ಸ್ಥೂಲ ಅರ್ಥ. ಅದ್ರ ಸೂಕ್ಷ್ಮ ಅರ್ಥ ಬೇರೆ. ಈ ದೇಹ ಅನ್ನುವಂಥದ್ದು ಮಡಕೆ, ಈ ಮಡಕೆಯಲ್ಲಿ ನನ್ನ ವಿಚಾರ ಚಿಂತನೆ ಆದಾಗ, ಭಕ್ತಿ ಉಕ್ಕಿ ಬಂದಾಗ ಆ ಭಕ್ತಿ ಮೇಲೆ ಬರ್ತದಲ್ಲ, ಅದು ನವನೀತ ಅಂತ. ನವನೀತ ಅಂದ್ರೆ ಸತತವಾದ ಚಿಂತನೆಯಿಂದ ಭಕ್ತಿಯಿಂದ ಬಂದಂತ ನವನೀತ ಬೆಣ್ಣೆ. ಭಕ್ತಿ ಅವನಿಗೋಸ್ಕರ ಮಾಡಿದ್ದೆ. ಆ ಗೋಪಿಯರಾಗಿ ಎಲ್ಲರೂ ಮಾಡಿದ್ದು ಭಕ್ತಿ ಇರೋದು ಕೃಷ್ಣನ ಬಗ್ಗೆ. ಆ ಕೃಷ್ಣ ಭಕ್ತಿಯ ಒಂದು ನವನೀತ ಮೇಲೆ ಬಂತು. ಅಂದ್ರೆ ಯಾರದು ಬೆಣ್ಣೆ? ಅದು ಅವನದೇ. ಅದು ಅವನಿಗೋಸ್ಕರ ಇಟ್ಟಿದ್ದು, ಅವನ ಮೇಲೆ ವಿಶ್ವಾಸದಿಂದ ಪ್ರೀತಿಯಿಂದ ಭಕ್ತಿಯಿಂದ ಬಂದಂಥದ್ದು. ಮತ್ತು ಅವನು ತಗೊಂಡ್ರೆ ಕಳ್ಳ ಅಂತ ಯಾಕಂಬೇಕು? ಅವನದೇ ಬೆಣ್ಣೆ ಅವನು ತೊಗೊಂಡು ಅಷ್ಟೇ. ಅದರಿಂದ ಬೆಣ್ಣೆ ಕಳ್ಳ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲಿ ಭಗವಂತ ಅಪೇಕ್ಷೆ ಮಾಡೋದು ಒಂದೇನೆ. ಅಪೇಕ್ಷೆ ಮಾಡೋದು ಅವನಿಗೇನು, ಅದಕ್ಕೆ ಹೇಳ್ತಾರಲ್ಲ, ಪುಷ್ಪಂ ಪತ್ರಂ ಫಲಂ ತೋಯಂ. ಬೆಳೆದು ಏನು ಅಪೇಕ್ಷೆ ಮಾಡೋದು? ಹೂ ಕೊಟ್ಟರೆ ಸಾಕು, ಅದು ಎಲೆ ಕೊಟ್ಟರೆ ಸಾಕು, ನನಗೆ ನೀರು ಹಾಕಿದ್ರೆ ಸಾಕು. ಆಮೇಲೆ ಏನು ಅಪೇಕ್ಷೆ ಮಾಡದೆ ಕರುಣೆ ತೋರಿಸುವಂತಹ ಚೈತನ್ಯ ಅಂದ್ರೆ ಭಗವಂತ ಚೈತನ್ಯ. ಅಪೇಕ್ಷೆ ಮಾಡೋದು ಭಕ್ತಿ ಒಂದೇನೆ. ಆ ಭಕ್ತಿ ಅನ್ನುವಂಥ ನವನೀತ ಮೇಲೆ ಬಂದಾಗ ಅವನಿಗೋಸ್ಕರ ಇದ್ದಂಥ ಭಕ್ತಿ ಒಂದು ತೊಗೊಂಡು ಹೋದಾಗ ಕಳ್ಳತನ ಮಾಡೋದೇನು ಕಾರಣ ಇರಲಿಲ್ಲ. ಆಗಲೇ ಹೇಳ್ತೀನಲ್ಲ, ಗೋಪಿಯರು ಹೋಗಿ ಇನ್ನೊಂದು ದೂರ ಕೊಡ್ತಿದ್ರಂತೆ, ಬೆಣ್ಣೆ ಇಟ್ಟಿದ್ದೇನೆ ಬರಲೇ ಇಲ್ಲ ನಮ್ಮ ಮನೆಗೆ ಅವನು. ನಮಗೂ ಹಾಗೆ ಆಗತ್ತೆ. ಒಂದ್ಸಲ ಭಕ್ತಿ ಇದ್ರು ಭಗವಂತ ಬರಲ್ಲ, ತಗೊಳ್ಳಲ್ಲ ಅಂದಾಗ ಯಾಕೆ ತಗೋದಲ್ಲ ಭಗವಂತ ನನ್ನ ಬೆಣ್ಣೆನ ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಭಕ್ತಿಯ ತಾದಾತ್ಮ್ಯತೆ ಇತ್ತು ಆ ಇವರಿಗೆ, ಗೋಪಿಯರಿಗೆ ಅಂತಂದ್ರೆ, ಆತ ಬಂದು ತಗೊಂಡು ಹೋದ್ರೆ ಸಾಕು, ತಗೊಂಡು ಹೋಗದೆ ಹೋದ್ರೆ ತೊಂದರೆ ಆಗ್ತದೆ. ಅದರಿಂದ ಕೃಷ್ಣ ಬೆಣ್ಣೆ ಕಳ್ಳ ಅಂತನ್ನುವಂಥದ್ದಲ್ಲ. ಕೃಷ್ಣನಿಗೆ ಇನ್ನೊಂದು ಹೆಣ್ಮಕ್ಳ ಮೇಲೆ ಬಹಳ ಹೆಚ್ಚು ನಂಬಿಕೆ. ಹೆಂಗಸರಿಗಿಂತ ಹೆಚ್ಚಿಗೆ ನಂಬಿಕೆ ಹೆಣ್ಮಕ್ಳ ಮೇಲೆ. ಒಂದು ಚಂದ ಪ್ರಸಂಗ ಭಾಗವತದಲ್ಲಿ ಹೇಳ್ತಾರೆ. ಈ ಗೋಪಾಲಕರ ಜೊತೆ ಕೃಷ್ಣ ಹೋದ, ದನ ಕಾಯಿಗೆ ಕಾಪುರಕ್ಕೆ ಹೊಸಗಳು ಕರ್ಕೊಂಡು ಗಾಡಿಗೆ ಹೋದ. ಬಲರಾಮನ ಜೊತೆಗಿಲ್ಲ. ಬೆಟ್ಟದ ಮೇಲೆ ಇರ್ಬೇಕಾದ್ರೆ ಹುಡುಗರಿಗೆಲ್ಲ ಹಸಿವೆ ಆಗುತ್ತೆ. ಏನ್ ಮಾಡೋದು? ತಂದ ತಿಂದು ಸಾಕಾಗ್ಲಿಲ್ಲ, ಏನ್ ಮಾಡೋದು? ಹಸಿವೆ ತುಂಬಾ ಆಗಿದೆ, ಏನ್ ಮಾಡೋದು ಅಂತ ಕೃಷ್ಣನ್ ಕೇಳಿದ್ವಿ. ಎಲ್ಲ ಕಂಪ್ಲೇಂಟ್ ಅವನಿಗೆ ಹೋಗುದು. ಅವನ ಮೇಲೆ ನೋಡಿದ, ಕೆಳಗೆ ಅಗ್ರಹಾರ ಕಾಣಿಸ್ತಾ ಇತ್ತು ದೂರದಲ್ಲಿ, ಅಲ್ಲಿ ಹೊಗೆ ಬರ್ತಾ ಇದೆ. ಅವನಂತ ಯಾವ ಯಜ್ಞ ಆಗ್ತಾ ಇದೆ. ಹುಡುಗರಿಗೆ ಅದನ್ನು ಕೆಲಸ ಮಾಡ್ರೋ, ಯಜ್ಞ ಆಗ್ತಾ ಇದೆ ಅಲ್ಲಿ ಕೊಡ್ರಿ, ಹೋಗ್ರಿ. ಕೃಷ್ಣ ಬಲರಾಮ ಇದ್ದಾರೆ, ಎಲ್ಲರೂ ಹಸಿವೆ ಆಗಿದ್ದಂತೆ. ಯಜ್ಞಕ್ಕೆ ಏನ್ ಮಾಡಿದ್ರು? ಸ್ವಲ್ಪ ಪಡಿ ಎತ್ತಿಸ್ಕೊಂಡು ಕೊಡ್ತಾರೆ, ಹೋಗ್ಬೋದು. ಹುಡುಗರು ನೋಡಿದ್ರು. ಇದ್ದಂತ ಗಂಡಸರಿಗೆ ಹೇಳಿದ್ರು, ನೋಡಿ ಎದ್ದು ಕಡೆಗೆ ಮಾಡಿದ್ದೀರಿ, ಕೃಷ್ಣ ಬಲರಾಮ ಕೂತಿದ್ದಾರೆ, ನಮಗೆಲ್ಲ ಹಸಿವೆ ಆಗಿದೆ, ಕೊಡ್ಬೇಕಂತೆ ಕೃಷ್ಣ ಹೇಳಿದ್ದಾನೆ. ಬರೀ ಕೋಪ ಬಂತವ್ರು. ಹೋಗ್ರ ಅಂದ್ರು. ಇನ್ನು ಪೂಜೆ ಆಗ್ತಾ ಇದೆ, ನೈವೇದ್ಯ ಆಗಿದೆ, ನಿಮ್ಗೇನು ಕೊಡ್ತಾರೆ? ಹೋಗ್ರಿ ಕಳಿಸಿ. ಪಾಪ ಹುಡುಗಿ ಸ್ನೇಹಿತರೆಲ್ಲ ಉದ್ದ ಮೊರೆ ಹಾಕೊಂಡು ಕೃಷ್ಣನ ಕಡೆ ಬಂದರು. ಏನು ಕೊಡಲೇ ಇಲ್ಲ ಅವರು, ಓಡಿಸ್ಬಿಟ್ಟು ಅಂತ. ಯಾರನ್ನು ಕೇಳಿದ್ರಿ ಅಂತ ಕೇಳಿದ ಕೃಷ್ಣ. ಅಲ್ಲಿದ್ರಲ್ಲ ಗಂಡಸರು ಅವ್ರನ್ನ ಕೇಳಿ, ಏನು ಮಕ್ಕಳಿದ್ದೀರಿ ನೀವು, ಯಾರನ್ನು ಕೇಳ್ಬೇಕಂತ ಗೊತ್ತಿಲ್ಲ ನಿಮಗೆ, ಹೆಣ್ಮಕ್ಳು ಕೇಳ್ರಿ ಹೋಗಿ, ಅಲ್ಲಿ ಗಂಡಸರು ಕೇಳ್ಬೇಡ್ರಿ, ಗೊತ್ತಾಗಲ್ಲ. ಅವ್ರು ಬಯಲ್ವ, ನೀವು ಕೇಳೋಲ್ಲ. ಎಲ್ಲರೂ ಹೋದ್ರು. ಇವರು ಆ ಹೆಣ್ಮಕ್ಳಿದ್ರಲ್ಲ, ಅವ್ರು ಹೇಳಿದ್ರಂತೆ, ಕೃಷ್ಣ ಬಹಳ ಕಾಯ್ಕೊಂಡಿದ್ದಾನೆ, ಬಲರಾಮ ಇದ್ದ, ಹಸಿವೆ ಆಗಿದೆ ಎಲ್ಲರಿಗೂ, ಕೃಷ್ಣ ಹೇಳಿದ್ರೆ ಆಹಾರ ಇಸ್ಕೊಂಡು ಬನ್ನಿ ಅಂತ ಹೇಳಿದ್ದಾನೆ. ಇಷ್ಟು ಹೇಳಿದ ತಕ್ಷಣ ಅವ್ರಿಗೆ ಏನು ಉತ್ಸಾಹ ಬಂತು ಅಂದರೆ, ಅಯ್ಯೋ ಕೃಷ್ಣ ಹಸ್ಕೊಂಡಿದ್ದಾನ, ಇರು ಹಾಗಾದರೆ ನೈವೇದ್ಯ ಅನ್ನ ಮಾಡ್ಕೊಡಿ ನೀವು. ಸರ ಮಾಡಿದಂಥ ಎಲ್ಲ ರಸವಾದ ಭೋಜನಗಳನ್ನೆಲ್ಲ ಹೊಸ ಹೊಸ ತಿಂಡಿಗಳನ್ನು ಮಾಡ್ಕೊಂಡು ಕಟ್ಕೊಂಡು ಹೊರಟೇ ಬಿಟ್ಟು ಹೆಣ್ಮಕ್ಳು ಕಾಲು, ನೀವು ನಡ್ರಿ ಬಂದ ನಾನು ತೊಗೊಂಡು ಬರ್ತೀವಿ ನಾವೇ. ಅದನ್ನೆಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದರೆ, ಹ್ಯಾಕೆ ಹೋದ್ರು ಹೆಣ್ಮಕ್ಳು ಅಂತ. ಬಹುರ್ವಿಧಂ ಬಹುಗುಣಂ ಅನ್ನಮಾದಾಯ ಭಾಜನೆ ಅಭಿಸಸ್ತು ಪ್ರಿಯಂ ಸರ್ವ ಸಮುದ್ರ ವಿವರಿಷ್ಣ ಅಂತ.
ಸಮುದ್ರದ ಕಡೆಗೆ ನದಿ ಹೇಗೆ ರಭಸದಿಂದ ನುಗ್ಕೊಂಡು ಹೋಗ್ತದೋ ಅವೆಲ್ಲ ಹೆಣ್ಮಕ್ಳು ಎಲ್ಲ ಮಾಡಿದ ಆಹಾರವನ್ನು ಕಟ್ಕೊಂಡಾಗ ಹೋದ್ರು. ಇವ್ರು ಹೊಟ್ಟೆ ತುಂಬ ಅನ್ನೋದಾಗ ತಿನ್ನಿಸಿದ್ದಾರೆ. ಕೃಷ್ಣ ಹೇಳಿದ್ರೆ ಯಾರನ್ನು ಕೇಳೋದು ಗೊತ್ತಾಯ್ತಿದ್ದೀಗ, ಗಂಡಸರನ್ನು ಕೇಳಬೇಡಿ, ಪ್ರಯೋಜನ ಇಲ್ಲ. ಅವ್ರ ಬರೀ ದೇವರು ಪೂಜೆ ಅಂತಾರೆ. ನಿಜವಾಗ್ಲೂ ಹೆಣ್ಮಕ್ಳಿಗೆ ಗೊತ್ತು ಯಾವ ಪೂಜೆ ಮಾಡಬೇಕು ಅಂತ ಗೊತ್ತಿದೆ, ಹೋಗು ಅಂತ ಹೇಳ್ತಾನೆ. ಆದ್ರೆ ವಿಚಿತ್ರ ಅಂದ್ರೆ ಭಾಗವತಕ್ಕೆ ಬರೋದು ಗಂಡಸರಿಗೆ ಕೋಪ ಬರಲಿಲ್ಲ. ಚೆನ್ನಾಗಿದೆ ಅದರ ಗಂಡಸರು ಬಿಟ್ಕೊಡ್ಬೇಕು ಅಂತ ಇವ್ರು ತಗೊಂಡು ಹೋದ್ರಲ್ಲಿ ಅಡಿಗೆ ಎಲ್ಲ ತಗೊಂಡು ಬಂದ್ರೆ ಬೈಲಿಲ್ಲ ಗಂಡಸರು. ಪೂಜೆಗೆ ಮೊದಲು ಯಾಕೆ ಕೊಟ್ರಿ, ನೈವೇದ್ಯ ಆಗಿದೆ ಯಾಕೆ ಕೊಟ್ರಿ, ಬೈಲಿಲ್ಲ. ತಮ್ಮನ್ನೇ ಬೈಕೊಡ್ರಂತೆ. ಹೆಣ್ಮಕ್ಳಿಗೆ ಇರೋರು ಸಿಗದೆ ನಮಗಿಲ್ಲದಪ್ಪ ಅಂತ ಬೈಕೊಡ್ರಂತೆ. ಆದರೆ ವಾತಾವರಣ ಹೇಗಿತ್ತು ಅಂದ್ರೆ ಕೃಷ್ಣನಿಗೆ ಕೊಡಬೇಕು ಅನ್ನೋದು ಸ್ತ್ರೀಯರಿಗೆ ಬಹಳ ಇತ್ತು, ಹೆಣ್ಮಕ್ಳಿಗೆ ಬಹಳ ನಂಬಿಕೆ. ಆ ಹೆಣ್ಮಕ್ಳ ವಿವೇಕವನ್ನು ಮೆಚ್ಚಿಕೊಂಡ್ರಂತೆ. ಕೃಷ್ಣ ದರೋಡೆ ಮಾಡಲಿಲ್ಲ, ಕಡತನ ಮಾಡಲಿಲ್ಲ, ಏನು ಮಾಡಲಿಲ್ಲ. ಪ್ರೀತಿಯಿಂದ ಸಮರ್ಪಣೆ ಮಾಡಿದ್ದನ್ನು ಆ ಭಕ್ತಿಯನ್ನು ಸ್ವೀಕಾರ ಮಾಡಿದ. ಅದು ಬೆಣ್ಣೆ ತಗೊಂಡಾಗೆ. ಇನ್ನೊಂದು ದೊಡ್ಡ ಟೀಕೆ ಕೃಷ್ಣನ ಬಗ್ಗೆ ಇರೋದು ಅಂದ್ರೆ ಅವನ ನಡವಳಿಕೆ ಬಗ್ಗೆ. ಎಷ್ಟು ಮಂದಿ ಅವರು ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡಿದವರು ಉಂಟು. ಗೋಪಿಜಾರ ಅಂತ ಒಂದು ಸರ್ಟಿಫಿಕೇಟ್ ಮಾಡಿ, ಗೋಪಿಜಾರ ಅವನು ಗೋಪಿಯರ ಜೊತೆ ಮಾಡಿದಂಥ ರಾಸಕ್ರೀಡೆ ಬಗ್ಗೆ ಬಹಳ ತಕರಾರು. ಏನ್ರಿ ಕೃಷ್ಣ ದೇವರಂತೆ ನೋಡಿ, ಹುಡುಗಿರು ನಾನು ಹಾಕಿದ್ದೀನಿ ನಾನು ಅದಂತ ದೇವರು ಅನ್ನೋರು ಇದ್ದಾರೆ. ಗೋಪಿಯರ ಜೊತೆ ವ್ಯಭಿಚಾರ ಮಾಡಿದ ಅನ್ನೋರು ಇದ್ದಾರೆ, ಗೋಪಿಚಾರ ಅಂತ ಕರೆಯೋರಿದ್ದಾರೆ. ಆದರೆ ಅದು ಹೇಳೋರಿಗೆ ಸ್ವಲ್ಪ ಬುದ್ಧಿ ಇರಬೇಕಾದದ್ದು ಅಂದರೆ ಕೃಷ್ಣನ ವಯಸ್ಸು ಎಷ್ಟಿತ್ತು ಅವಾಗ? 7-8 ವರ್ಷ ವಯಸ್ಸಿನ ಹುಡುಗ. 7-8 ವರ್ಷದ ಮಗು ಬೃಂದಾವನದ ಕಣ್ಮಣಿ. ಆ ಬಾಲಕರ ತುಟಿಗೆ ಕೊಳಲು ಬಂದರೆ ಇಡೀ ಬೃಂದಾವನ ಮೈ ಮರಿತಿತ್ತಂತೆ. ಒಂದು ದಿವಸ ಯಮುನಾ ತೀರದಲ್ಲಿ ಬೆಳದಿಂಗಳ ರಾತ್ರಿ ಕೃಷ್ಣ ಕೊಳಲು ಹೊತ್ಕೊಂಡು ಕೂತ್ಕೊಂಡು, ಮನೆ ಹೆಣ್ಮಕ್ಳೆಲ್ಲ ಮನೆ ಮಾರು ಎಲ್ಲ ಮರೆತು ಆ ಕಡೆ ಹೋದ್ರು. ಎಲ್ಲ ಈ ಲೌಕಿಕ ಬಂಧನಗಳನ್ನು ಮರೆತು ಕೃಷ್ಣನೇ ತಮ್ಮ ಪ್ರಿಯ ವಲ್ಲಭ ಅನ್ನೋ ದೃಷ್ಟಿಯಿಂದ ಹೋಗಲಿಲ್ಲ. ನಾವು ಮೇಲ್ನಾಟಕ್ಕೆ ಓದಿಸಿ ಸ್ವಲ್ಪ ಸರಿಯಾಗಿ ಓದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ. ಅವ್ರು ಹೋದಾಗ ಕೃಷ್ಣ ಏನು ಹೇಳ್ತಾರೆ ಅವರಿಗೆ ಅಂತ. ಕೃಷ್ಣ ಬಂದದ್ದು ಬಹಳ ಒಳ್ಳೆಯದಾಯ್ತು, ಸಂತೋಷ ಅಂತಾನ. ಅವ್ರು ಹೋಗಿ ನಾವು ಬರ್ತೀವಿ ನಿಜ ಕಡೆಗೆ ಅಂತಂದಾಗ ಆತ ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ, ಬುದ್ಧಿ ಹೇಳ್ತಾನ ಅವನು. ಮತ್ತೆ ಭಾಗವತದ ಮಾತು, ಭರ್ತು ಶುಶ್ರೂಷಣಂ ಶ್ರೀನಾಂ ಪರಧರ್ಮೋ ಮಹಾಯ ಪರೋ ಧರ್ಮೋಯ ಮಾಯ ತದ್ಬದ್ ಬಂಧೂನಾಚ ಕಲ್ಯಾಣ ಪ್ರಜಾನಾಂ ಚಾನುಪೋಕ್ಷಣಂ ಅಂತ. ಹೆಣ್ಮಕ್ಳಿಗೆ ಇರಬೇಕಾದ ವಿವೇಕ ಅಂತಂದ್ರೆ ಹೇಳ್ತಾನೆ, ನಿರ್ವಂಚನೆಯಿಂದ ಗಂಡನ ಸೇವೆ ಮಾಡಬೇಕು, ಮನೆಯಲ್ಲಿರುವಂಥ ಬಂಧುಗಳಿಗೆ ಸೇವೆ ಮಾಡಬೇಕು, ಮಕ್ಕಳನ್ನು ಪೋಷಣೆ ಮಾಡಬೇಕು, ಇದು ನಿಮ್ಮ ಕರ್ತವ್ಯ, ಅಲ್ಲಿ ಹೋಗಿ ನೀವು ಬರಬೇಡಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಮಾಡೋರಿಗೆ ಈ ಶ್ಲೋಕ ಹೇಳಿದ್ರು, ಬರೀ ಹೆಣ್ಮಕ್ಳು ಓಡಿ ಬಂದರು ಅಂತ ಅಷ್ಟೇ ಹೇಳ್ತಾರೆ. ನೀವು ಹೋಗಿ ಆ ಕೆಲಸ ನಿಮ್ಮ ಮನೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಹೆಣ್ಮಕ್ಳು ಎಷ್ಟು ತಿಳುವಳಿಕೆ ಇದ್ದವರಂದ್ರೆ ಇವನು ಮಾತನ್ನೇ ತಿರುಗಿಸಿ ಅವನಿಗೆ ಹೇಳ್ತಾರೆ. ಈ ಹೇಳಿದೆಲ್ಲಪ್ಪ ಬಂಧುಗಳನ್ನು ನೋಡ್ಕೊಳ್ಳೋದು ನಿಮ್ಮ ಕೆಲಸ ಅಂತ ಹೇಳಿದೆಲ್ಲ ನಮಗೆಲ್ಲ. ಹೌದು, ಬಂಧುಗಳು ನೋಡ್ಕೋಬೇಕು, ಆದರೆ ಜಗತ್ ಬಂಧು ಯಾರು? ನೀನೇ. ಇಡೀ ಜಗತ್ತಿಗೆ ಮಹಾನ್ ಬಂಧು ಆದೋ ನೀನೇ ಹೇಳ್ತಾರೆ ಅವರು. ಹೌದು, ನಾವು ಬಂಧುಗಳ ಸೇವೆ ಮಾಡಬೇಕು. ಎಲ್ಲ ದೇಹಿಗಳಿಗೆ, ಎಲ್ಲ ಜೀವರುಗಳಿಗೆ ಅತ್ಯಂತ ಪ್ರಿಯ ಬಂಧು ಅಂದರೆ ಭಗವಂತನೇ. ನೀನು ಪ್ರಿಯ ಬಂಧು ಆದ್ದರಿಂದ ನೀನು ನಿತ್ಯ ಪ್ರಿಯ. ಹೌದು, ನಿಮ್ಮನ್ನು ಸೇವೆ ಮಾಡಬೇಕಂದ್ರೆ ನಮ್ಮ ಕೆಲಸ, ಅದಕ್ಕೆ ನಾವು ಬಂದಿದ್ದೀವಿ, ನಾವೆಲ್ಲ ಬಂಧುಗಳಾಗಿ ನಿಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿ ಕೃಷ್ಣ ಅವರ ಮೆಚ್ಚಿ ರಾಸಕ್ರೀಡೆಯನ್ನು ಆಡ್ತಾನೆ. ಈ ರಾಸಕ್ರೀಡೆಯನ್ನು ಆಡುವಾಗ ಪ್ರತಿಯೊಬ್ಬ ಗೋಪಿಗೂ ಒಬ್ಬ ಕೃಷ್ಣ ಅಂತ. ಎಷ್ಟು ಚಂದ ಅಂದರೆ ಪ್ರತಿಯೊಬ್ಬ ಗೋಪಿಗೂ ಒಬ್ಬ ಕೃಷ್ಣ ಇದ್ದಾನೆ. ಆದರೂ ಆಕೆ ಮನೆಯವರಿಗೆ ಆಕೆ ಮನೆಯಲ್ಲಿದ್ದಾಳೆ ಅಂತೆ ಭಾವನೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಹೆಂಡತಿ ತನ್ನ ಮನೆಯಲ್ಲಿದ್ದಾಳೆ ಅಂತೆ ಭಾವನೆ. ಇಲ್ಲಿ ಪ್ರತಿಯೊಬ್ಬ ಗೋಪಿಗೊಬ್ಬ ಕೃಷ್ಣ ಇದ್ದಾನೆ. ನಿಮ್ಮ ಭಕ್ತಿಯ ಹಾಗೆ ನಿಮ್ಮ ಕೃಷ್ಣ. ಆ ತಮ್ಮ ಭಕ್ತಿಯ ತಾದಾತ್ಮ್ಯತೆ ಬಂದಾಗ ಕೃಷ್ಣ ತನ್ನ ಪಕ್ಕದಲ್ಲಿದ್ದಾನೆ ಅಂತ ಅನ್ನಿಸ್ಬೇಕು ಎಲ್ಲರಿಗೂ. ಅಲ್ಲಿ ಹೇಗೆ ಅಂದರೆ ಕಾಮ ಭಾವನೆ ಇಲ್ಲ, ವಾತ್ಸಲ್ಯ ಭಾವನೆ ಉಂಟು. ಅದೆಷ್ಟು ಚಂದ ವರ್ಣನೆ ಮಾಡ್ತಾರೆ ಹೇಗಿದೆ ಅಂತ. ಹಾಗಾದ್ರೆ ಇಷ್ಟೆಲ್ಲ ಬೇರೆ ಬೇರೆ ಹೆಣ್ಣೊಂದ್ರ ಜೊತೆ ಓಡಾಡಿದ್ದ ನಾವು ಗೋಪಿಚಾರ ಅಲ್ವಾ ಅಂದಾಗ ಪರೀಕ್ಷಿತ ರಾಜ ಕೇಳ್ತಾನೆ ಪ್ರಶ್ನೆನೇ ಇದನ್ನು. ಶುಕಾಚಾರ್ಯ ಕೇಳ್ತಾನೆ, ನನಗೆ ಸಂಶಯ ಬರುತ್ತೆ, ಹೀಗೆ ಬೇರೆ ಹೆಂಡಂದ್ರ ಜೊತೆ ಆಟ ಆಡ್ತಾನಲ್ಲ, ಓಡಾಡ್ತಾನ ತಪ್ಪಲ್ವಾ ಅಂತ. ಆಗ ಶುಕಾಚಾರ್ಯ ವರ್ಣನೆ ಮಾಡೋದು ಚೆನ್ನಾಗಿದೆ, ತಿಳ್ಕೋಬೇಕು ಪರೀಕ್ಷಿತ. ಹುಡುಗನಿಗೆ 7-8 ವರ್ಷ ವಯಸ್ಸು, ಅದು ಪ್ರಣಯದ ವಯಸ್ಸಲ್ಲ. ಲೋಕದ ದೃಷ್ಟಿಯೊಳಗೆ ಇನ್ನೂ ಆತ ಮಗು. ಇದು ಎಷ್ಟು ಚೆನ್ನಾಗಿದೆ. ಇದರೊಂದಿಗೆ ಆ ಹೆಣ್ಮಕ್ಳಿಗೆಲ್ಲ ಬೆರೆತಂಥ ಸ್ತ್ರೀ ಸಹಜವಾದ ಶೃಂಗಾರ ಭಾವ. ಇದರೊಂದಿಗೆ ಇದು ಶೃಂಗಾರವೋ ಭಕ್ತಿಯೋ ವಾತ್ಸಲ್ಯವೋ ಅವ್ರಿಗೆ ತಿಳಿಲಾರದಂಥ ಗೊಂದಲದ ಸ್ಥಿತಿಯಲ್ಲಿ
ಆ ಸ್ಥಿತಿಯಲ್ಲಿ ಕೂಡ ಮಗುವಾಗಿ ಅವರನ್ನು ಪ್ರೇರೇಪಣೆ ಮಾಡಿದವನು, ಬಂಧುವಾಗಿ ಸಮಾಧಾನ ಮಾಡಿದವನು, ಅವ್ರ ಸಂತೋಷ ಕೊಟ್ಟ. ಮತ್ತು ಅವ್ರ ಬದುಕಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ, ಆಗಿರುವ ಕಾಲ ಆ ಸ್ತ್ರೀಯರಿಗೆ ಏನು ಒಂದು ಮನರಂಜನೆ ಅಂತ ಇದ್ದಿದ್ದು ಹೇಳಿ. ಗೋವುಗಳನ್ನು ಬೆಳೆಸಿ ಹಾಲು ಮೊಸರು ಮಾಡಿ ಮಾರುವಂಥವ್ರು ಅದೇ ಕೆಲಸ ಆಗಿದ್ದು. ಇಡೀ ದಿವಸ ಜೀವನ ಬರೀ ಸಂಸಾರದಲ್ಲೇ ಕಳೆದು ಹೋಗ್ತಿದ್ದಾನೆ. ಒಂದು ಕ್ಷಣ ಸಂತೋಷ ಬೇಡ ಅವರಿಗೆ. ಸಾಯಂಕಾಲ ಬಂದಾಗ ಪುಟ್ಟ ಮಗು ನೋಡಿ ಆಡುವಂಥ ಸಮಾರಂಭ ಅವರಿಗೆಲ್ಲ ಸಂಭ್ರಮ ಇರುವಂತ. ಗೋಪಾಲ ಮಜಾ ಅಂದ್ರೆ ಯಾವ ಗೋಪಾಲನೂ ದೂರ ಕೊಡಲಿಲ್ಲ, ನಾನು ಹೆಂಡತಿ ಹೋಗ್ಬಿಟ್ಲು ಅಂದ್ರೆ ಆಟ ಡ್ಯಾನ್ಸ್ ಮಾಡಬಹುದು ಅಂತ ಯಾರೋ ಕಂಪ್ಲೇಂಟ್ ಮಾಡಲಿಲ್ಲ. ಬದಲಾಗಿ ನನ್ನ ಹೆಂಡತಿ ಕೃಷ್ಣನ ಜೊತೆಗೆ ಪ್ರೀತಿಗೆ ಪಾತ್ರಲಾಗಲ್ಲ ನಾನು ಸಂತೋಷ ಪಟ್ಟಂತೆ ಪ್ರತಿಯೊಬ್ಬರು. ಈ ನಿನ್ನೆ ಹೇಳಿದಂಗೆ ಈ ಸತಿ ಭಾವ ಅಧ್ಯಾತ್ಮದಲ್ಲಿ ಅಪರಿಚಿತವಾದದ್ದೇನು. ಅಂಡಾಳ ಬಗ್ಗೆ ತಾವು ಕೇಳಿದ್ದೀವಿ. ಕೋದೈ ಅಂತ ಹೆಸರು. ಕತೆ ಅಂಡಾಳ ಕತೆ ಓದಿದ್ದೀವಿ. ತಿರುಪಾವೆ ಓದಬೇಕು. ತಿರುಪಾವೆ ಕೋದೆ ಬರೆದದ್ದು ಅಂಡಾಳ. ದಿ ಗ್ರೇಟೆಸ್ಟ್ ಲಿಟರರಿ ವರ್ಕ್ಸ್ ಅಂಡಾಳ ಬರೆದಂಥ ತಿರುಪಾವೆ ಅಂತ ತಮಿಳಲ್ಲಿ ಹೇಳ್ತಾರೆ. ಆಕೆ ತೀರ್ಮಾನ ಮಾಡಿಕೊಂಡು ನಾನು ಮದುವೆ ಆದರೆ ಶ್ರೀ ರಂಗನಾಥ ಸ್ವಾಮಿಯಲ್ಲಿ ಲಗ್ನ ಆಗೋದು. ಎಲ್ಲಿವರೆಗೂ ಹೋಗ್ತದೆ ತಾದಾತ್ಮ್ಯತೆ ಅಂದ್ರೆ ಅಪ್ಪ ಹೇಳ್ತಾನೆ ಹೋಗ್ಬೇಡ ಅಂತ. ಒಂದ್ಸಲ ಆಕೆ ದಿನಾಲು ಹೂವಿನ ಅಪ್ಪ ಹೂ ತರ್ತಾನೆ ತೋಟದಿಂದ, ಈಕೆನೂ ತರ್ತಾಳೆ. ಉದ್ದ ಮಾಲೆ ಮಾಡಿ ದೇವರಿಗೆ ಏರಿಸ್ಬೇಕು. ಒಂದ್ ದಿವಸ ಪುರೋಹಿತ ಏರ್ಸೋಕ್ ಹೋದಾಗ ನೋಡ್ತಾರೆ ಇಷ್ಟುದ್ದ ಕೂದಲಿದೆ ಕೊಡುಗೆ. ಚೆ ಇದೇನು ಬಂತು, ಪವಿತ್ರ ಆಯ್ತು, ದೇವರಿಗೆ ಏರ್ಸೋಕ್ ಆಗಲ್ಲ, ಎಲ್ಲಿಗೆ ಬಂತಿದ್ದು ಅಂತ ನೋಡಿದಾಗ ಒಂದ್ ದಿವಸ ಅಪ್ಪ ನೋಡ್ತಾನೆ ಈ ಹುಡುಗಿ ಮಾಲೆ ಮಾಡಿ ತಾನು ಹಾಕೊಂಡು ಆಮೇಲೆ ವಾಪಸ್ ಬರ್ತಿದ್ದಾರೆ ರಂಗನಾಥಿ ಕೊಡಬೇಕು. ಇದು ಒಂದು ರೀತಿಯಲ್ಲಿ ಶಬರಿ ಕೊಟ್ಟರು ಅಂತ ಹೇಳಿದ ಹಾಗೆ. ಚೆನ್ನಾಗಿದೆಯಾ ನೋಡ್ಬೇಕು ಅಂತ ತಾನು ಹಾಕೊಂಡು ನೋಡಿ ಚೆನ್ನಾಗಿದೆ ಅಂತ ರಂಗನಾಥಿ ಕಳಿಸ್ತಿದ್ದಂತೆ. ಅವನು ಪುರೋಹಿತ ಬೈದ, ಅಪ್ಪ ಬೈದು, ತಪ್ಪಿದ್ದು ಮಾಡಬಾರ್ದು ನೀವೀಗ, ಮಾಲೆ ಮಾಡಿ ನಾಳೆಯಿಂದ ಮಾಡಬೇಡ, ನೀನು ಮಾಲೆ ಮಾಡಬೇಡ, ಮಾಡಿದ್ರೆ ಕೊಡೋಲ್ಲ, ನೀನು ಹಾಕೋಬೇಡ ಅಂತ. ಈಕೆ ಹಾಕೊಳ್ಳಾರದೆ ಕೊಟ್ಟಂತ ಮಾಲೆಯನ್ನು ರಂಗನಾಥ ಬೇಡ ಅಂತ, ನನಗೆ ಹಾಕೊಂಡೇ ಕೊಡ್ಬೇಕಾಗಿಲ್ಲ, ತರಬೇಕು ಅಂತ. ಆಕೆ ಎಷ್ಟು ಹಠ ಹಿಡಿದು ಅಂದ್ರೆ ನಾನು ರಂಗನಾಥನನ್ನೇ ಮದುವೆ ಆಗ್ತೀನಿ ಅಂತ. ಆಕೆ ಕನಸಲ್ಲಿ ಬಂದು ರಂಗನಾಥ ಬಾ ಇಂಥ ದಿವಸ ಶ್ರೀರಂಗನ ಬಾ ಅಂತೇಳಿ. ಆಮೇಲೆ ಆ ಅರ್ಚಿಕನಿಗೆ ಕೆಲಸದಲ್ಲಿ ರಂಗನಾಥ ಬಂದು ಆಕೆ ಬರ್ತಾಳೆ, ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಒಂದು ಅದ್ಭುತ ಕಥೆ ಇದು. ಆಕೆ ಗೋದೆ ಹುಡುಗಿ, ಸಣ್ಣ ಹುಡುಗಿ, ಆ ಗೋದೆ ಹೋಗ್ತಾಳೆ ಶ್ರೀರಂಗಕ್ಕೆ ಹೋಗ್ತಾಳೆ. ಹೋದಾಗ ಶ್ರೀರಂಗನ ಗರ್ಭಗುಡಿಗೆ ಹೋಗ್ತಾ ಆಕೆ ಒಳಗೆ ಹೋಗ್ತಾಳೆ, ಹೊರಗೆ ಬರೋದೇ ಇಲ್ಲ. ಒಂದು ಯಾರು ನೋಡೋದೇ ಇಲ್ಲ. ಆಕೆ ರಂಗನಾಥದ್ದು ಐಕ್ಯ ಆದ್ಲು ಅಂತ ಹೇಳುವಂತ ಈ ಸತೀಭಾವ ಅನ್ನುವಂಥದ್ದು ಬಹಳ ದೊಡ್ಡದಿದೆ. ಇದನ್ನ ಅಕ್ಕ ಮಹಾದೇವಿ ಕಡೆ ನೋಡ್ತೀವಿ. ಅಕ್ಕ ಮಹಾದೇವಿಲ್ವಾ ನಮ್ಮ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳ್ಕೊಂತ ಬಾಸ್ರಾದ ರಾಬಿಯಾ ಬಗ್ಗೆ ನಾವು ಹೋಸಲೆಲ್ಲ ಹೇಳಿದ್ದೆ ಅನ್ಸುತ್ತೆ. ರಾಬಿಯಾ ಅಲ್ಲ, ರಾವಿಯಾ. ನಾವು ಅಕ್ಕ ಮಹಾದೇವಿ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು 6 ಶತಮಾನಗಳ ಮೊದಲಿದ್ದಂತಹ ಸೂಫಿ ಸಂತೆ ರಾಬಿಯಾ ಅಲ್ಲ, ರಾವಿಯಾ. ಆಕೆ ದೈವ ಪ್ರಜ್ಞೆ ಅದ್ಭುತ. ಆಕೆ ಹೇಳ್ತಾರೆ ನನ್ನ ಗಂಡ ದೇವರೇ, ನನ್ನ ಮತ್ತೊಬ್ಬರು ಯಾರು ಇಲ್ಲ. ಆಕೆ ಬದುಕಿದ್ದೆ ಹಾಗೆ ಜೀವನ ಪರ್ಯಂತ. ಹಾಗೆ ಆ ಭಾವದಲ್ಲಿ ಇದ್ದದ್ದು. ಮತ್ತು ಇನ್ನೊಂದು ಬಹಳ ಮುಖ್ಯ, ಆ ಜಾರ ಅನ್ನುವಂಥ ಪದ ಇದೆಯಲ್ಲ, ವಿಶೇಷ ಪದ. ನಮ್ಮ ಸಂಸ್ಕೃತದಲ್ಲಿ ಜರ ಅಂತ ಒಂದು ಪದ ಇದೆ. ಜರ ಅಂದ್ರೆ ವೃದ್ಧಾಪ್ಯ. ಯಾರು ವೃದ್ಧಾಪ್ಯವನ್ನು ಉಂಟು ಮಾಡ್ತಾನೋ ಅವನು ಜಾರ. ನಮ್ಮಲ್ಲಿ 2 ಥರದ ವೃದ್ಧಾಪ್ಯಗಳು ಉಂಟು. ವಯೋವೃದ್ಧರು, ಜ್ಞಾನ ವೃದ್ಧರು ಅಂತ ಇದ್ದಾರೆ. ವಯೋವೃದ್ಧರು ಅಂದ್ರೆ ಬೇಡ ಅಂದ್ರೆ ವಯಸ್ಸಾಗ್ತದೆ, ಸಿಕ್ಕಾಪಟ್ಟೆ ವಯಸ್ಸಾಗ್ತದೆ, ಅವ್ರು ವಯೋವೃದ್ಧರು. ಇನ್ನು ಕೆಲವರು ಜ್ಞಾನ ವೃದ್ಧರು ಅಂತ ಇರ್ತಾರೆ. ಸಣ್ಣದಿರ್ತೇನೆ ಬಹಳ ದೊಡ್ಡ ಜ್ಞಾನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಶಂಕರಾಚಾರ್ಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸಣ್ಣ ವಯಸ್ಸಿಗೆ 5ನೇ ವರ್ಷಕ್ಕೆ ಎಲ್ಲವನ್ನ ತಿಳ್ಕೊಂಡಂತ ಒಬ್ಬ ಝೆನ್ ತತ್ವಜ್ಞಾನಿ ಬಗ್ಗೆ ಹೇಳ್ತಾರೆ. ಆ ಝೆನ್ ತತ್ವಜ್ಞಾನಿ ಹುಟ್ಟುವಾಗಲೇ ಮುದುಕನಾಗಿದ್ದ ಅಂತ. ಮುದುಕನಾಗಿದ್ದ ಅಂದ್ರೆ ವಯಸ್ಸಾಗಬೇಕು, ಚರ್ಮಕ್ಕಾಗಬೇಕು ಅಂತಲ್ಲ, ಜ್ಞಾನದಿಂದ ಆಗೋರು. ಅದಕ್ಕೆ ಜ್ಞಾನ ವೃದ್ಧರು, ವಯೋವೃದ್ಧರು ಅಂತ ಹೇಳ್ತೀವಿ. ಕೃಷ್ಣ ಏನು ಮಾಡಿದ ಅಂದರೆ ಆ ಮುಗ್ಧ ಹೆಂಗಸರು, ಹಾಲು ಮೊಸರು ಮಾರುವಂಥ ಹೆಂಗಸರು, ಅವರಿಗೆ ಜ್ಞಾನವನ್ನು ಕೊಟ್ಟನಲ್ಲ, ಮೋಕ್ಷದ ಚಿಂತನೆಯನ್ನು ಕೊಟ್ಟನಲ್ಲ, ದೈವದ ಕಲ್ಪನೆಯನ್ನು ಕೊಟ್ಟನಲ್ಲ. ಆದ್ದರಿಂದ ಅವರಿಗೆ ವೃದ್ಧಾಪ್ಯವನ್ನು ಕೊಟ್ಟವನು, ಜ್ಞಾನ ವೃದ್ಧಾಪ್ಯವನ್ನು ಕೊಟ್ಟವನು, ಜರೆಯನ್ನು ಉಂಟು ಮಾಡಿದವನಾದ್ದರಿಂದ ಅವನು ಜಾರ. ಚೆನ್ನಾಗಿದೆ ನೋಡಿ. ಗೋಪಿ ಜಾರ ಅಂದ್ರೆ ಗೋಪಿಯರಿಗೆ ಜ್ಞಾನವನ್ನು ಕೊಟ್ಟು ಅವರಿಗೆ ವೃದ್ಧಾಪ್ಯವನ್ನು ಕೊಟ್ಟವನು. ವೃದ್ಧಾಪ್ಯ ಅಂದ್ರೆ ವಯೋವೃದ್ಧತೆ ಅಲ್ಲ, ಜ್ಞಾನ ವೃದ್ಧತೆಯನ್ನು ಕೊಟ್ಟದ್ರಿಂದ ಅವನು ಗೋಪಿ ಜಾರ ಅಂತ ಹೇಳಿ. 7-8 ವರ್ಷದ ಈ ಹುಡುಗ ಚಾರಿತ್ರ ಅಪವಾದವನ್ನು ಮಾಡುವಂಥವ್ರನ್ನ ಬಹುಶಃ ದೇವರೇ ಕ್ಷಮಿಸಬೇಕು ಅನ್ಸುತ್ತೆ. ವಿವೇಕಾನಂದರು ಬರೀತಾರೆ ಇದನ್ನ, ಈ ಕೃಷ್ಣ ಗೋಪಿಯರ ಸಂಬಂಧದ ಬಗ್ಗೆ ಬರೀತಾರೆ. ಅದ್ಭುತವಾದ ಮಾತು ಹೇಳ್ತಾರೆ. ಅವ್ರ ಮಾತನ್ನೇ ಓದಬೇಕು. ಅಬ್ಬಾ
ಅರಿತುಕೊಳ್ಳಲು ಅತ್ಯಂತ ಕಷ್ಟವಾದ ಒಂದು ಅದ್ಭುತ ಜೀವನ ಪಥವನ್ನು ಜಿತೇಂದ್ರಿಯರು, ಪರಿಶುದ್ಧ ಹೃದಯರು, ಇನ್ನೂ ಆಗಲದವರು ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಯಾರಿಗೆ ಪರಿಶುದ್ಧ ಹೃದಯ ಇಲ್ಲ ಅವರಿಗೆ ಸಂಬಂಧ ಅರ್ಥ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೂಬಾರದು. ಬೃಂದಾವನದ ಚೆಲುವಿನ ಕ್ರೀಡೆಯಲ್ಲಿ ಪ್ರತಿಮಾ ರೂಪದಲ್ಲಿ ತೋರ್ಪಟ್ಟ ಆ ಪ್ರೇಮದ ಅನಂತತೆಯನ್ನು ಪ್ರೇಮ ಮತ್ತಲಾಗಿಲ್ಲದವರು, ಜೀವನವೇ ಪ್ರೇಮಮಯವಾಗಿಲ್ಲದವರು ಅರಿಯಲು ಸಾಧ್ಯವಿಲ್ಲ. ಇಂದು ಅಥವಾ ಮುಂದೆ ಏನನ್ನೂ ಬಯಸದ, ಸ್ವರ್ಗವನ್ನೂ ಬೇಡ ಎನ್ನುವ ಶುದ್ಧ ಪ್ರೇಮದ ಮೂರ್ತ ರೂಪರಾದ ಗೋಪಿಯರ ಪ್ರೇಮಮಯ ಹೃದಯದ ತುಡಿತವನ್ನು ಅರಿಯಬಲ್ಲವರಾರು. ಪ್ರೇಮಕ್ಕಾಗಿಯೇ ಪ್ರೇಮ, ಕರ್ತವ್ಯಕ್ಕಾಗಿಯೇ ಕರ್ತವ್ಯ ಎಂಬ ಈ ದಿವ್ಯ ಆದರ್ಶ ಧರ್ಮದ ಇತಿಹಾಸದಲ್ಲಿ ಒಂದು ಮಹಾ ರಸಘಟ್ಟ. ವಿವೇಕಾನಂದ ಮಾತು ಚೆನ್ನಾಗಿದೆ. ಧರ್ಮದ ಇತಿಹಾಸದ ರಸಘಟ್ಟ ಇದು ಮೊಟ್ಟ ಮೊದಲ ಬಾರಿಗೆ ಮಾನವ ಇತಿಹಾಸದಲ್ಲಿ ಹೊಂದಿ ಬಂದದ್ದು ಅವತಾರ ಶ್ರೇಷ್ಠನಾದ ಕೃಷ್ಣನ ಮುಖದಿಂದ. ಅದು ಈ ಭಾರತದ ನೆಲದಲ್ಲಿ. ಈ ಕಲ್ಪನೆ ನಾವು ಬೇರೆ ದೇಶದಲ್ಲಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಶದಲ್ಲಿ ಅಧ್ಯಾತ್ಮ ಎಷ್ಟು ಹುರಿಕೊಂಡು ಬಿಟ್ಟಿದೆ ಅಂತಂದರೆ ಆ ಸಂಬಂಧಕ್ಕೆ ನಾವು ಬೇರೆ ಕಟ್ಟೋಕ್ಕೆ ಆಗೋದಿಲ್ಲ. ಒಂದು ಕಥೆ ಬರೋದಾದರೆ, ಕೃಷ್ಣ ಬಲರಾಮನನ್ನ ಕೊಲ್ಲೋದಕ್ಕೆಲ್ಲ ಪ್ರಯತ್ನಗಳು ಇನ್ನೇನು ಮಾಡಿದ ಕಂಸ ಯಾವುದೂ ಯಶಸ್ಸು ಆಗಲಿಲ್ಲ. ಆದ್ದರಿಂದ ನಾನೇ ಮಾಡಬೇಕಿಲ್ಲ, ಡೈರೆಕ್ಟ್ ಆ್ಯಕ್ಷನ್, ಉಳಿದವ್ರ ಕಡೆ ಮಾಡೋದಾಗೋದಿಲ್ಲ ಅಂತೇಳಿ ಅಕ್ರೂರನ್ನು ಕಳಿಸ್ಕೊಡ್ತಾನೆ, ಕರ್ಕೊಂಡು ಬಾಯಿಯವ್ರನ್ನ ಮೊದಲಿಗೆ ಅಂತ. ಇವತ್ತು ಸಹೋದರಿ ಹಾಡಿದ ಹಾಡು ತುಂಬ ಕರೆಕ್ಟಾಗಿದ್ದದೆ, ನನಗೆ ಸಂತೋಷ ಆಗ್ತಾ ಇದೆ. ಈ ಸಂದರ್ಭಕ್ಕೆ ಸರಿಯಾಗಿದೆ ಹಾಡು. ಯಾರೇ ರಂಗನ ಯಾರೇ ಕೃಷ್ಣನ ಕರೆಗೆ ಬಂದವರು ಅಂತ ಈ ಕಂಪ್ಲೇಂಟ್ ಮಾಡಿದವರು ಯಾರು ಗೊತ್ತಾ? ಗೋಪಿಯರು. ಅವ್ರಿಗೆ ಗೊತ್ತಾಯಿತು ಅಕ್ರೂರ ಬಂದಿದ್ದಾನೆ, ಕೃಷ್ಣನ್ ಕರ್ಕೊಂಡು ಹೋಗೋಕೆ ಬಂದಿದ್ದಾನಂತೆ. ಅದು ಕೋಪ ಅವರಿಗೆ, ಯಾರು ಬಂದವನು ಅವನು ಕರ್ಕೊಂಡು ಹೋಗ್ತಾನಂತೆ ಕೃಷ್ಣನ ಅಂತ ಸಿಟ್ಟು. ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಸಹೋದರರು ಬರಬೇಕು ಅಂತ ಭಾಳ ನೆಪ ಅಕ್ರೂರನ್ನ ಕಳಿಸ್ಕೊಡ್ತಾನೆ. ಅಕ್ರೂರ ನಂಬಿಕೆ ಇದೆ ಕೃಷ್ಣನ್ಗೆ. ಕೃಷ್ಣ ಸುಮಾರು 12-13 ವರ್ಷ. ಯಾವಾಗ ಕಂಸನ ಕಡೆಯಿಂದ ಕರೆ ಬಂದಿದೆ ಉತ್ಸವದಲ್ಲಿ ಭಾಗವಹಿಸೋದಕ್ಕೆ ಬರಬೇಕಂತೆ, ಸೋದರ ಮಾವ ಕರೆದಿದ್ದಾನೆ. ನಮ್ಮಲ್ಲಿ ಮಾತುಂಟು, ಅಮ್ಮ ಹೋದರೂ ಸೋದರ ಮಾವ ಹೇಳ್ಬೇಕು ಅಂತ. ಅಂದರೆ ಅಮ್ಮನ ನಂತರ ಅತ್ಯಂತ ಪ್ರೀತಿ ತೋರಿಸೋನು ಸೋದರ ಮಾವ. ಇಂಥ ಸೋದರ ಮಾವು ಇದು. ಕಂಸ ಕಳಿಸ್ತಾನಲ್ಲ, ತಕ್ಷಣ ಕೃಷ್ಣನ ಗೊತ್ತಾಯಿತು ತನ್ನ ಬಾಲ್ಯಾವಸ್ಥೆ ಮುಗಿದಿದೆ, ಏನು ಬೃಂದಾವನ ಕೆಲಸ ಮುಗಿತು. ಎಷ್ಟು ಚಂದ ಕೃಷ್ಣನ ಜೀವನ. ಕೊರದಿಡ್ಬೋದು 3 ಭಾಗ. ಅವನ ಜೀವನದಲ್ಲಿ 3 ಭಾಗವನ್ನು ಸರಿಯಾಗಿ ಮಾಡಿಡ್ಬೋದು. ಹುಟ್ಟಿದಾಗಿನಿಂದ ಬೃಂದಾವನ ಬಿಡೋವರೆಗೂ ಒಂದು ಜೀವನ. ಅದು ಬಾಲ್ಯ ಜೀವನ, ರಸವತ್ತಾದದ್ದು ಮತ್ತು ಸಾಹಸಮಯವಾದದ್ದು. ಯಾವಾಗ ಅವನಲ್ಲಿ ಬಿಟ್ಟು ಬರ್ತಾನೋ ಅಲ್ಲಿಂದ ಮುಂದೆ ಕುರುಕ್ಷೇತ್ರ ಯುದ್ಧದವರೆಗೆ ಅವನೊಬ್ಬ ದೊಡ್ಡ ರಾಜಕೀಯ ಚಿಂತಕನಾಗಿ ನಿಂತ್ಕೊತಾನೆ. ಒಂದು ಕೊನೆಗೆ ಬರೋನು ಗೀತಾಚಾರ್ಯ. 3 ಭಾಗ ನನ್ನ ಜೀವನದಲ್ಲಿ. ಈ 3 ಭಾಗವನ್ನು ನೋಡಬೇಕು. ಈಗ ಒಂದು ತೀರ್ಮಾನ ಮಾಡಿದ, ನನ್ನ ಬಾಲ್ಯಾವಸ್ಥೆ ಹೋಗಿತ್ತು, ಇನ್ನು ಕರ್ಮ ಯುದ್ಧಕ್ಕೆ ಸಿದ್ಧನಾಗಬೇಕು ನಾನು ಅಂತ ಹೊರಟ ಕೃಷ್ಣ ಮತ್ತೊಮ್ಮೆ ಬೃಂದಾವನ ಕಾಲಿಡಲಿಲ್ಲ ಅನ್ನೋದು ನೆನಪಿಟ್ಕೊಂಡು. ಅದು ಇಂಥ ಕಷ್ಟ ಅಲ್ವಾ ಅದು. ನನಗೆ ನಾವಿದ್ದಂತಹ ಜಾಗ ಕರೀತದಮ್ಮ ಇನ್ನೊಬ್ಬರು ನೋಡು ಅನ್ಸುತ್ತೆ. ನಿಮ್ಗೆ ಅನಿಸಿಲ್ವಾ? ಯಾವುದೋ ಊರಲ್ಲಿ ಇದ್ರಿ ಒಂದು 4 ವರ್ಷ, ವಾಪಸ್ ಹೋಗಿದಾಗ ಆ ಮನೆ ನೋಡ್ಕೊಂಬರೋಣ ನಮಗೆ ಹೆಂಗಿತ್ತು. ನಾನೇ ಮಾಡಿದ್ದೆ ಇತ್ತೀಚೆಗೆ. ಹೋಸಲ ನಾನು ಹೆಂಡತಿನ ಕರ್ಕೊಂಡ್ಬಂದಾಗ ಕೇಳಿದ್ರು, ಈಗ ಎಲ್ಲಿದ್ದೀನಿ ನೀನು ಅಂತ. ಕಮಲಾಪುರ ಕಂಪೌಂಡ್ನಾಗಿದ್ದೆ ಅಂತ ಹೇಳಿದ್ರು. ನೋಡ್ಕೊಂಡು ಬರೋಕ್ಕೆ ಹೋದೆ, ನಾನು ಗುರ್ತಿ ಹಾಕಿಲ್ಲ ಹಂಗಾಗುತ್ತೆ. ಆದರೂ ಮನಸ್ಸು ಹೆಂಗೆ ಎಳೀತದೆ ಅಂದರೆ, ಆ ಮನೆ ಹೊಡಿತಿದ್ದಾರೆ, ಈಗ ಹೊಡೆದು ಕಟ್ತಿದ್ದಾರೆ. ಅದು ಫೋಟೋ ತೊಗೊಂಡು ಬಂದಿದ್ದೀನಿ ನಾನು. ಆ ಮನೆ ಬಿಟ್ಟು 50 ವರ್ಷ ಆಗಿರ್ಬೇಕು ನಾನು. ಆದರೂ 50 ವರ್ಷದಿಂದ ಇದ್ದಂಥ ಜಾಗ ಎಳೀತದೆ ನೋಡಿ ಅಲ್ಲ. ಆದರೆ ಕೃಷ್ಣ ಎಷ್ಟು ನಿರ್ಮಮೋ ನಿರಹಂಕಾರ ಅಂತಂದರೆ, ಒಂದು ಸಲ ಆ ಬೃಂದಾವನ ಬಿಟ್ಟು ಬಂದವರು ಮತ್ತೊಮ್ಮೆ ಬೃಂದಾವನ ಕಾಲಿರಲಿಲ್ಲ, ಹೋಗಲೇ ಇಲ್ಲ. ಅದಕ್ಕೆ ಗೋಕುಲ ನಿರ್ಗಮನ ಅಂತ ನನ್ನ ಕೃತಿ ನರಸಿಂಹಾಚಾರ್ಯ ಬರು ಅದ್ಭುತ ಕಾವ್ಯ ಬರೋದು. ಕೊಡಲು ಬಿಟ್ಬಿಟ್ಟಂತ ಸಾಕಿನ ಕೊಡಲಿನ ಕೆಲಸ ಮುಗಿತೀನಿ, ಇನ್ನು ಮಾಡಿದ್ರು ಶಂಕ ಯುದ್ಧದ ಕೆಲಸನೇ ಮಾಡಬೇಕಿಲ್ಲ ಅಂತ ಹೋದವನು. ಹಾಗೆ ಬಂದ ನೋಡಿ, ಅನ್ಅಟ್ರಾಕ್ಷನ್ ಅನ್ಬೇಕಂತ ಹೇಗೆ ನಿರ್ಮಮತೆ ಇರುವಂಥದ್ದು. ಆದರೂ ಮನಸ್ಸಲ್ಲಿ ಬೃಂದಾವನದ ನೆನಪು ಕಾಡಿರ್ಬೇಕಲ್ಲ ಅವನು ಯಾವಾಗಾದರೂ. ಅದು ನೋಡ್ಕೋಬೇಕು, ಬೃಂದಾವನ ನೆನಪು ಕಾಡಿರ್ಬೇಕಲ್ಲ. ಅಷ್ಟು ಪ್ರೀತಿಯಿಂದ ಬಂದವನು, ಉತ್ಕಟತೆಯಿಂದ ಪ್ರೀತಿ ಮಾಡಿದವನು ಜನರನ್ನೆಲ್ಲರೂ. ಆ ಜನರನ್ನು ಪ್ರೀತಿ ಮಾಡಿದ್ದು ತಾಯಿ ಯಶೋದೆ ಎಳೆಯುವ ಅವನ್ನ ಕಾಡಿರಬೇಕು. ಆದರೆ ತಕ್ಷಣವೇ ತನ್ನ ಎಲ್ಲ ಪ್ರೀತಿಯ ಈ ಹಗ್ಗಗಳನ್ನು ಕತ್ತರಿಸಿ ಹೋಗೋದು ಎಲ್ರಿಗೂ ಸುಲಭ. ಸೀದಾ ಬಂದ. ರಾಧೆ ಗತಿ ಏನಾಗಿರ್ಬೇಕು? ಈ ರಾಧೆ ಅಂದಾಗ ಒಂದು ಮಾತನ್ನು ಹೇಳಬೇಕು. ಈ ರಾಧೆ ಅಂದ ಕೂಡಲೇ ಕೃಷ್ಣನ ಜೊತೆಗೆ ಅನನ್ಯವಾಗಿ ಬೆರೆತುಕೊಂಡಿರುವಂಥ ಹೆಸರು ರಾಧಾಕೃಷ್ಣ. ರಾಧಾಕೃಷ್ಣ ಅಂತ ಕರೆಯುವ
ರಾಧೆ ಕೃಷ್ಣನ ಜೊತೆಯಾಗಿರುವಂಥವ್ರು ಅಂತ. ಈ ವಿಗ್ರಹಗಳು ನೋಡಿದಾಗ ರುಕ್ಮಿಣಿ ಕೃಷ್ಣ ಅಂತ ಯಾರೂ ಮಾಡಲ್ಲ, ರಾಧಾ ಕೃಷ್ಣ ಅಂತೇ ಮಾಡೋದು. ಆದರೆ ಬಹಳ ಆಶ್ಚರ್ಯದ ವಿಷಯ ಅಂದರೆ ರಾಧೆ ಅನ್ನುವಂಥವ್ರು ಇರಲಿಲ್ಲ ಅನ್ನೋದು. ಎಲ್ಲೂ ಇರಲಿಲ್ಲ, ರಾಧೆ ಪಾತ್ರನೇ ಇಲ್ಲ. ಕೃಷ್ಣನ ಚರಿತ್ರೆ ಮೂಲ ಆಧಾರ ಗ್ರಂಥಗಳಾದಂಥ ಮಹಾಭಾರತ ಆಗಲಿ, ಹರಿವಂಶ ಆಗಲಿ, ವಿಷ್ಣು ಪುರಾಣ ಆಗಲಿ, ಭಾಗವತದಲ್ಲಿ ರಾಧೆ ಹೆಸರಿಲ್ಲ. ಅದೊಂದು ಕಾಲ್ಪನಿಕ ಪಾತ್ರ. ಗಾಬರಿ ಹೌದಾ ಮತ್ತು ರಾಧೆ ಅಂತ ಹೇಳ್ತಾರೆ. ಇವತ್ತಿಗೂ ನೀವು ವೃಂದಾವನಕ್ಕೆ ಹೋದರೆ ರಾಧೆ ರಾಧೆ ಗೋವಿಂದ ಅಂತ ಹೇಳಿದವರು ಹಾಡು. ರಾಧೆ ಯಾಕೆ ಹೇಳ್ತಾರೆ? ಎಲ್ಲಿ ಬಂತು ರಾಧೆ? ಇದು ರಾಧೆ ಅನ್ನೋ ಒಂದು ಹೆಣ್ಣಿನ ಹೆಸರೇ ಇಲ್ಲ. ಇದು ಒಂದೇ ಒಂದು ಕಡೆ ಬರುತ್ತೆ ಭಾಗವತದಲ್ಲಿ, ಒಂದೇ ಒಂದು ಸಾಲಿನ ಒಂದು ಪದ ಬರೋದು ರಾಧಾ ಅಂತ. ರಾಧೆ ಅಂತೆಲ್ಲ ಬೇರೆ ಬಿಡ್ತದೆ. ರಾಸಕ್ರೀಡೆ ಇನ್ನೇನು ಪ್ರಾರಂಭ ಆಗ್ತದೆ ಅನ್ನೋ ಹೊತ್ತಿಗೆ ಅವ್ರು ಹೇಳ್ತಾರೆ, ಭಾಗ್ಯಶಾಲಿಯಾದ ಗೋಪಿಯೊಬ್ಬಳು ಕೃಷ್ಣನೊಡನೆ ಏಕಾಂತವಾಗಿ ಹೋಗ್ತಾ ಇದ್ದು ಅಂತ ಮಾತದೆ. ಅಲ್ಲಿ ಬರುವಂಥ ಪದ ಅನಯಾರಾಧಿತ. ಅನಯಾರಾಧಿತ ಅಂದರೆ ಅವಳಿಂದ ಆರಾಧಿತವಾದಂಥ ಕೃಷ್ಣ ಅಂತ. ಆರಾಧಿತ ಪದ ಪಕ್ಷ ಮಾಡಿ ರಾಧಿತ ರಾಧಾ ಅಂತ ಇರಬೇಕು ಅಂತ ಯಾರೋ ಕೃಷ್ಣ ಕಲ್ಪನೆ ಮಾಡಿಕೊಂಡ ಮನುಷ್ಯ. ಅನಯಾರಾಧಿತ ಒಂದು ಪದ ಬಿಟ್ಟರೆ ರಾಧಾ ಅನ್ನೋ ಪದ ಭಾಗವತದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಆ ಹಂದರದ ಮೇಲೆ ಮುಂದಿನ ಕವಿಗಳು ಬರೆಸಿದಾಗ ರಾಧೆಯನ್ನು ಸುಂದರವಾದ ಗೋಪಿಯನ್ನು ಚಿತ್ರಣ ಮಾಡಿರಬೇಕು. ಆದರೆ ರಾಧೆ ಕತೆ ಮುಂದೆ ಬರುತ್ತದೆ. ಭಾಗವತದ ನಂತರ ಬಹುಕಾಲದ ಮೇಲೆ ಬಂದಂಥ ಬ್ರಹ್ಮ ವಿವರ್ತ ಪುರಾಣದಲ್ಲಿ ಕೃಷ್ಣಖಂಡ ಅಂತ ಒಂದು ಬರ್ತದೆ. ಬ್ರಹ್ಮ ವಿವರ್ತ ಪುರಾಣದಲ್ಲಿ ಕೃಷ್ಣಖಂಡ ಅಂತ, ಅಲ್ಲಿ ರಾಧೆ ಇದ್ದಾಳೆ ಅಂತ ಬರ್ತದೆ. ರಾಧೆ ಬರ್ತದೆ. ರಾಧೆಯನ್ನು ಅವಳು ಯಾರು ಅಂತ ಅದನ್ನು ಬರೀತಾರೆ. ಕೃಷ್ಣ ತನ್ನ ಶಕ್ತಿಯಿಂದನೇ ಅತ್ಯಂತ ಪ್ರೀತಿಯಿಂದ ಒಂದು ವ್ಯಕ್ತಿಯನ್ನು ಸೃಷ್ಟಿ ಮಾಡಿದ ಆಕೆ ರಾಧೆ ಅಂತ ಉದ್ಭವಿಸಿದಳು ಅಂತ ಬಣ್ಣ ಬರ್ತದೆ. ಬಹುಶಃ ಈ ರಾಧೆಯನ್ನ ಅಮರನಾಗಿಸಿದವನು 12ನೇ ಶತಮಾನದ ಕವಿ ಜಯದೇವ. ಜಯದೇವನ ಗೀತ ಗೋವಿಂದ ಅದು ರಾಧಾಕೃಷ್ಣನೇ ಬರೋದು. ಜಯದೇವ ಒಂದು ರಾಧೆಗೆ ಒಂದು ಅದ್ಭುತವಾದ ಚಿತ್ರವನ್ನು ಕೊಟ್ಬಿಟ್ಟ. ತನ್ನ ಪ್ರಸಿದ್ಧವಾದ ಗೀತ ಗೋವಿಂದದಲ್ಲಿ ರಾಧಾಕೃಷ್ಣರ ಪ್ರೇಮವನ್ನು, ವಿರಹವನ್ನು ತನ್ನ ಕಾವ್ಯ ಪ್ರತಿಭೆಯಿಂದ ಬಹಳ ಎತ್ತರದಲ್ಲಿ ತೋರಿಸ್ಬಿಟ್ಟ. 15ನೇ ಶತಮಾನಕ್ಕೆ ಬಂದಾಗ ಚೈತನ್ಯ ಮಹಾಪ್ರಭು ಆಗಲಿ, ಮೀರಾಗಲಿ, ಇನ್ನಿತರ ಸಂತರಿಂದ ಬೆಳೆಸಲ್ಪಟ್ಟ ವೈಷ್ಣವ ಸಂಪ್ರದಾಯದಲ್ಲಿ ಈ ರಾಧೆ ಹೋಗುವಂಥ ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವಿಶೇಷ ಸ್ಥಾನವನ್ನು ಕವಿಗಳು ತಮ್ಮ ಪ್ರತಿಭೆಯಿಂದ ಮನುಷ್ಯರಲ್ಲಿರುವಂತಹ ಮಧುರ ಭಾವ, ಪ್ರೇಮ ಭಾವ, ಕಾಮಭಾವ, ಸರ್ವಾರ್ಪಣ ಭಾವ ಈ ಎಲ್ಲದರ ಪ್ರತಿಮೆಯನ್ನಾಗಿ ರಾಧೆ ಅನ್ನೋ ಒಂದು ಪಾತ್ರವನ್ನು ಸ್ಥಿರ ಮಾಡಿದ್ರು. ನನ್ನ ಮನಸ್ಸು ಇರಬೇಕಾದದ್ದು ಅದೊಂದು ಕಾಲ್ಪನಿಕ ಚಿತ್ರ, ಅದ್ಭುತವಾದ ರಸಘಟ್ಟ ಸೃಷ್ಟಿ ಮಾಡಿದ್ರು. ಅದರ ಮೂಲದಲ್ಲಿ ಎಲ್ಲೂ ರಾಧೆ ಅನ್ನೋ ಪದ ಇಲ್ಲ. ಅದು ಬಹುಶಃ ಅದು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಅಂದರೆ ಪ್ರಕೃತಿ ತತ್ವ, ಈ ಪ್ರಕೃತಿ ಅಂತ ಏನಿದೆಯೋ ಅದಕ್ಕೆ ಒಂದು ರೂಪ ಕೊಡೋದಾದ್ರೆ ರಾಧೆ ಅಂತ ಬರ್ತದೆ. ಕೃಷ್ಣ ಪ್ರಕೃತಿಯನ್ನು ಬಹುವಾಗಿ ಪ್ರೀತಿಸಿದ ಅನ್ನುವಾಗ ಆ ಪ್ರಕೃತಿಯನ್ನು ಒಂದು ಪ್ರತಿಭೆಯನ್ನಾಗಿ ಮಾಡಿ ರಾಧೆಯನ್ನಾಗಿ ಮಾಡಿದ್ರು. ಈ ಪ್ರಕೃತಿಯನ್ನು ಬಹಳ ಪ್ರೀತಿಸುವವನು ಕೃಷ್ಣ. ಕೃಷ್ಣ ಯಾವಾಗಲೂ ಹಸುರ ಮಧ್ಯೆ ಇರೋನು. ಆ ಪ್ರಕೃತಿಯನ್ನು ಒಂದು ಸ್ತ್ರೀ ರೂಪವನ್ನಾಗಿ ಪ್ರೆಸೆಂಟ್ ಮಾಡಿ ರಾಧೆಯನ್ನು ಆಗಿರಬೇಕು ಅಂತ ಹೇಳ್ತಾರೆ. ಮುಂದೆ ಬರೋದೆಲ್ಲ ರಾಜಕೀಯ ಮುತ್ಸದ್ದಿ ಕೃಷ್ಣ ಆಯ್ತಲ್ಲ. ಏನ್ ಮಾಡ್ತಾನೆ ನೋಡಿ, ಸೋದರ ಮಾವನಿಂದ ಕರ್ಕೊಂಡು ಬಂದಿದ್ದಾರೆ, ಅಕ್ರೂರ ಕರ್ಕೊಂಡು ಬಂದ. ಮೊದಲೆಲ್ಲ ಕಾಲಿಟ್ಟು ಕೂಡಲೇ ಸಣ್ಣ ಪುಟ್ಟ ಪರಾಕ್ರಮಗಳನ್ನು ಮಾಡಿದ. ಎದಕ್ಕೆ ಮಾಡಿದ? ಕಂಸನಿಗೆ ಹೆದರ್ಸೋದು. ಪುಟ್ಟ ಹುಡುಗ ಅವನು ಶಕ್ತಿವಂತ ಇದ್ದಾನೆ ಅಂತ ಗಮನಿಸ್ತಾ ಇದ್ದಾಗ ಕಂಸ ಒಳಗೆ ಮಥುರೆಗೆ ಬಂದಾಗಿನಿಂದ ಏನೇನು ಮಾಡ್ತಾನೆ ಪತ್ತೆದಾರನಿಟ್ಟು ನೋಡ್ತಾ ಇದ್ದವನು. ಇವನೇನು ಮಾಡಿದ? ತ್ರಿವಕ್ರಿಯ ಕೂನನ್ನು ಸರಿ ಮಾಡಿದ. ಮಹಾಧನು ಇತ್ತೊಂದು ಬಿಲ್ಲು ಮುರಿದು ಹಾಕಿದ. ಕೋಲೆಯ ಪೀಡ ಅನ್ನುವಂಥ ಆನೆಯನ್ನು ಕಳಿಸಿದ್ರು ಮೈ ಮೇಲೆ, ಅದಕ್ಕೊಂದು ಹಾಕಿದ. ಇದನ್ನೆಲ್ಲ ನೋಡಿದ ಮೇಲೆ ಕಂಸನ ಮನಸ್ಸಲ್ಲಿ ಸ್ವಲ್ಪ ಟೆನ್ಷನ್ ಶುರು ಆಗಿರ್ಬೇಕು. ಇವೆಲ್ಲವನ್ನ ಬಿಟ್ಟು ಬಹುಕೃಷ್ಣನ ನನಗನ್ಸೋ ಮಟ್ಟಿಗೆ ಕೃಷ್ಣಾವತಾರ ತಾವೆಲ್ಲ ಓದಿದ್ದೇನೆ ಅನ್ಸುತ್ತೆ. ಕೆ ಎಂ ಮುನ್ಷಿಯವರು ಬರೆದದ್ದು ನನಗಂತೂ ಬಹಳ ಹಿಡಿದಂತಾದ್ದು. ಕೆ ಎಂ ಮುನ್ಷಿಯವರು ಭಾರತೀಯ ವಿದ್ಯಾಭವನ ಪುಸ್ತಕದಲ್ಲಿ ಭಾವನ ಚರಣದಲ್ಲಿ ಬರೀತಾ ಇದ್ರು. ಅದು ಪುಸ್ತಕ ಬಂತು ಕೃಷ್ಣಾವತಾರ. ಅದನ್ನು ಕನ್ನಡಕ್ಕೆ ನನ್ನ ಪ್ರಕಾರ ಒರಿಜಿನಲ್ಗಿಂತ ತುಂಬ ಚೆಂದ ಅನುವಾದ ಮಾಡಿದ್ದು ಸಿದ್ಧವಳ್ಳಿ ಕೃಷ್ಣ. ಓದಿದೆ ದಯವಿಟ್ಟು ಓದಬೇಕಾದ್ರೆ. ನಾನು ಹುಡುಗನಾಗಿದ್ದಾಗ ಕೃಷ್ಣನ ಬಗ್ಗೆ ರುಚಿ ಹಿಡಿಸಿದ್ದೇ ಈ ಸಿದ್ಧವಳ್ಳಿ ಕೃಷ್ಣ ಅಂತ ಕೃಷ್ಣಾವತಾರ 4 ಅಡಿ ಮೇಲೆ ಅದ್ಭುತವಾದ ಪುಸ್ತಕ. ಅವ್ರು ಎಷ್ಟು ಚಂದ ಬರೆದಿದ್ದಾರೆ ಅಂದರೆ ಈ ಅಮಾನುಷವಾದಂತಹ ಪವಾಡಗಳನ್ನೆಲ್ಲ ತೆಗೆದಿಟ್ಟು ಒಬ್ಬ ಮನುಷ್ಯನಾಗಿ ಕೃಷ್ಣ ಹೇಗೆ ಮೇಲೆ ಬಂದ ಅನ್ನೋದನ್ನು ಅದ್ಭುತವಾಗಿ ಬರೆದಿದ್ದಾರೆ. ಪವಾಡಗಳನ್ನು ಸರಿಸಿ ಅದು ಹೇಗೆ ಶಕ್ತಿವಂತ ಹೇಗೆ ಮಾಡ್ಬೋದು, ಯುಕ್ತಿಯಿಂದ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಇವತ್ತಿಗಾದರೂ ನನಗೆ ಕೃಷ್ಣನ ಕಲ್ಪನೆ ಬಂದದ್ದೇ ಕೆ ಎಂ ಮುನ್ಷಿಯವರದು ಸಿದ್ಧವಳ್ಳಿ ಕೃಷ್ಣ ಪುಸ್ತಕದಿಂದ.
ನೇರವಾಗಿ ಏನ್ ಮಾಡ್ತಾನೆ ಕೃಷ್ಣ, ಅರಮನೆಗೆ ಹೋಗ್ತಾನೆ, ನಿರಾಯುಧನಾಗಿ ಆ ಚಾಣೂರ ಮುಷ್ಟಿಕರ ಜೊತೆ ಯುದ್ಧ ಮಾಡ್ತಾನೆ ಬಲರಾಮನ ಜೊತೆಗೆ. ಇದು ಎಷ್ಟು ತಕ್ಷಣ ಆಯಿತು ಅಂದ್ರೆ ಜನ ನೋಡ್ತಿದ್ದಾರೆ, ಕುಸ್ತಿ ನೋಡೋಕೆ ಬಂದವರು. ಈ ಪುಟ್ಟ ಹುಡುಗರನ್ನ ಚಾಣೂರ ಮುಷ್ಟಿಕರ ಜೊತೆ ಕುಸ್ತಿ ಆಡಿದಾಗ ಅನ್ಯಾಯ ಅನ್ಕೊಂಡ್ರು ಜನ. ಛೇ ಪಾಪ ಹುಡುಗರ ಜೊತೆಗೆ ಎಂತ ಪೈಲ್ವಾನ್ ಹಾಕಿದ್ದಾರೆ ನೋಡು ಅನ್ಕೊಂಡ್ರು. ಅವ್ರು ಕುಸ್ತಿ ಆಡೋಕೆ ಬಂದವರನ್ನ ಕೊಲ್ಲೋದಕ್ಕೆ ಬಂದವರು. ಅವರಿಬ್ಬರು ನಿವಾರಣೆ ಮಾಡಿ ಜನಕ್ಕೆ ಏನಾಗ್ತದೆ ಅಂತ ಗೊತ್ತು ಆಗೋದ್ರೊಳಗೆ ಟಕ್ ಅಂತ ಹಾರಿ ಕಂಸನ್ ಬಂದ್ಬಿಟ್ಟ. ಎಂತ ಶೂರ್ ಮೂವ್ ಅಂದ್ರೆ ಇದು ಭಾರಿ ಶೂರ್ ಮೂವ್. ಸೋದರಳಿಯ ಬಂದಿದ್ದಾನೆ ಅನ್ಕೊಂಡ್ರು, ಕುಸ್ತಿ ಆಡಿದ, ಅವ್ನು ಹೇಗೆ ಸೋಲಿಸಿದ ಅವನ ಅಂತ ಬರೀತಾರೆ. ಆ ಚಾಣೂರ ಮುಷ್ಟಿಕರು ದೊಡ್ಡ ದೊಡ್ಡ ಪೈಲ್ವಾನ್ರು, ಈ ಥರ ಸುಮಾರು ಎಷ್ಟಿರ್ತಾರೆ, ಭಾರಿ ದೇಹ, ಇವನು ತೆಳುವಾದ ದೇಹ, ಬಡುಕುವಂಥ ದೇಹ, ಓಡಾಡಿಸಿ ಸುಸ್ತು ಮಾಡಿದ ಅವ್ರನ್ನ. ಒಂದು ಸರಿಯಾದ ಹಂತವನ್ನು ಕೆಳಗೆ ಹಾಕಿದವ್ರು. ಅವ್ರು ಸತ್ತ ತಕ್ಷಣ ಒಂದು ಸೆಕೆಂಡು ಕಾಯಿಲಿಂದ ಟಕ್ ಅಂತ ಸಿಂಹಾಸನ ಮೇಲೆ ಹಾರಿ ಕಂಸನ ಕೊಂದು ಹಾಕಿ, ಸೋದರ ಮಾಡ ಕೊಂದು ಹಾಕಿ. ಎಷ್ಟು ಬೇಗ ಆಯಿತು ಒಂದು ಕಂಸ ವಧೆ ಆಯಿತು ಅಂದರೆ ಜನರಿಗಿನ್ನು ಏನು ಆಗ್ತಾ ಇದೆ ಅನ್ನೋದು ಕಂಸ ಸತ್ತೋಗಿತ್ತು. ಎಷ್ಟು ಪ್ಲಾನ್ ಮಾಡಿದ್ದ ಕೃಷ್ಣ ಅಂದರೆ ಯುದ್ಧ ಮಾಡಿ ಕಂಸನ ಸೋಲಿಸೋದು ಅಸಾಧ್ಯ ಇಲ್ಲ. ಇವನ ಕಡೆ ಏನು ಸೈನ್ಯ ಇಲ್ಲ, ಆಯುಧ ಇಲ್ಲ, ಏನೂ ಇಲ್ಲ, ಬಟ್ ಆ ಸೈನ್ಯ ಇದೆ, ಎಲ್ಲ ವ್ಯವಸ್ಥೆ ಇದೆ ಅವ್ರ ಕಂಸನ ಕಡೆಗೆ. ಹೋರಾಡಿ ಯುದ್ಧ ಗೆಲ್ಲೋಕೆ ಸಾಧ್ಯ ಇಲ್ಲ. ಅವನ ತಕ್ಷಣ ಒಬ್ಬನೇ ಕೊಡಬೇಕು. ಇದರ ಹಿಂದೆ ಎಷ್ಟು ಇತಿಹಾಸ ಅಭ್ಯಾಸ ಮಾಡಿದ್ದ ಕೃಷ್ಣ ಅಂತ ಇದನ್ನು ಗಮನಿಸಬೇಕಾಗಿದೆ. ಕೃಷ್ಣ ಹಿನ್ನೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಯದು ಮಹಾರಾಜನಿಂದ ಹಿಡಿದು ಯದುವಂಶ ಅನೇಕ ಪಂಗಡಗಳಲ್ಲಿ ಹರಡಿ ಹೋಗಿತ್ತು. ಯದುವಂಶ 10 ಪಂಗಡಗಳು ಹರಡಬೇಕಿತ್ತು. ಅವರೆಲ್ಲರಲ್ಲೂ ಕಂಸನೇ ಬಲಶಾಲಿ ಗೆಲುವು. 18 ಪಂಗಡಗಳಿದ್ದಾವಲ್ಲ, ಕಂಸನೇ ನಾಯಕ. ಇದು ನೋಡಿರ್ಬೇಕು, ಸಣ್ಣ ಸಣ್ಣ ಟೀಮ್ ಇದ್ದಾಗ ಒಬ್ಬರು ಭಾರಿ ಪವರ್ಫುಲ್ ಇರ್ತಾರೆ, ಅವನೇ ಕಂಟ್ರೋಲ್ ಮಾಡೋದೆಲ್ಲ. ಕಂಸನ ಬಗ್ಗೆ ಯಾರಿಗೂ ಪ್ರೀತಿ ಇರಲಿಲ್ಲ, ಹೆದರಿಕೆ. ಇದು ಸಮಾಂತರ ಕೊಡೋದಾದ್ರೆ ಕೀಚಕ ಬಂದ, ಭಾರಿ ಬಲಶಾಲಿ ಅವನು. ಕೀಚಕ ಸತ್ತ ಅಂತ ಯಾರೂ ದುಃಖಪಟ್ಟಿಲ್ಲ, ಹೋದ್ರೆ ಸಾಕಾಗಿತ್ತು, ಅವನು ಯಾರು ಕೊಡೋರು ಇರಲಿಲ್ಲ ಅವನು. ಇಲ್ಲಿ ಕಂಸದ ಅದೇ ಪರಿಸ್ಥಿತಿ. ಉಳಿದ ಎಲ್ಲ ಗುಂಪುಗಳಿದ್ದಾವಲ್ಲ, ಯಾದವ ವಂಶದ ಕುಲಗಳಿದ್ದಾವಲ್ಲ, ಅವರೆಲ್ಲರೂ ಕಂಸನ ಬಗ್ಗೆ ಹೆದರಿಕೆ ಇತ್ತು, ಕೋಪ ಇತ್ತು, ತೀರಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ. ಆದರೆ ಎಷ್ಟು ಚೆಂದಾಗಿ ಅವನು ಹೆದರಿ ಕೂತಿದ್ರು ಹೊರತಾಗಿ ಗೌರವ ಪ್ರೀತಿಯಿಂದ ಅವನೊಂದು ರೀತಿ ನೀವು ಯಾವಾಗ ಹೋಗ್ತಾನೋ ಅಂತ ಕಾಯ್ತಾ ಇದ್ದ, ನೀವು ಸಾಯಬೇಕು ಅಂತ. ಕೊಲ್ಲೋ ಶಕ್ತಿ ಇದೆ. ಕೃಷ್ಣ ಈ ನೋಡಿ ಹೇಗಿದೆ, ಮುಖ್ಯವಾಗಿ 4 ಪಂಗಡಗಳು ಯಾದವರದ್ದು: ಅಭೀರರು, ಅಂಧಕರು, ವೃಷ್ಣಿಗಳು ಮತ್ತು ಸಾತ್ವತರು ಅಂತ 4 ಗುಂಪುಗಳು. ಇನ್ನೂ ಕೆಲವು ಸಣ್ಣ ಸಣ್ಣ ಗುಂಪುಗಳಿದ್ದು ಹೈಹಯರು, ಚೇದಿಗಳು, ವಿದರ್ಭಿಗಳು, ಕುಕರರು ಮತ್ತು ಭೋಜರು ಅಂತ ಗುಂಪುಗಳು. ಅವರೆಲ್ಲರೂ ಇದ್ದವರು ಇವನು ಕಾಯ್ತಾ ಇದ್ರು. ವಿಷಯ ಇದಾಗಿರುತ್ತೆ, ನೋಡಿದ್ದೀರಾ? ಯಾವನೊಬ್ಬ ಪವರ್ಫುಲ್ ಲೀಡರ್ ಇದ್ದರೆ ಅವನ ವೈರಿಗಳು ಬೇರೆ ಪಾರ್ಟಿಯಲ್ಲಿ ಬೇಕಾಗಿಲ್ಲ, ಅವ್ರ ಪಾರ್ಟಿಯಲ್ಲೂ ವೈರಿಗಳಿಲ್ಲ. ಹೇಳೋಕೆ ಹೋಗಲ್ಲ ಹೆಸರಿಲ್ಲ. ಎಷ್ಟರ ಮಟ್ಟಿಗೆ ಅವನು ಪವರ್ಫುಲ್ ಆಗಿರ್ತಾನೆ, ಉಳಿದವರು ಧ್ವನಿನೇ ಇಲ್ಲ. ಅವರು ಒಂದು ರೀತಿ ಒಳಗೆ ಅವನು ಎಲ್ಲಾದರೂ ಸೋಲ್ಬೇಕು ಅಂತ ಅಪೇಕ್ಷೆ ಮಾಡ್ತಿರ್ತಾರೆ. ನೋಡ್ರಿ ಹೆಂಗೆ ಬೆಳೀತಿದ್ದ, ಬಿದ್ದವನು ಕರೆಕ್ಟಾಗಿ. ನಾವು ಯಾರನ್ನೂ ಕಾಳಜಿ ಮಾಡ್ತಿದ್ದಿಲ್ಲ ಅಂದರೆ ಹೊರಗಿನ ಶತ್ರುಗಳೇ ಜಾಸ್ತಿ ಇರ್ತಾರೆ. ಕಂಸನ ಹಣೆ ಬಾರ ಹಾಗಾಗಿತ್ತು. ಅದನ್ನು ಗಮನಿಸಿ ಏನು ಮಾಡ್ತಾ ಪಟ್ಟಂತ ಹಾರಿ ಅವನು ಬಂದು ಹಾಕಿತ್ತು. ಅಂತಃಕರ ಆಗ್ತದೆ ಅಂತ ಕೆಲವರು ಅಂದ್ಕೊಂಡಿದ್ರು, ಅಂತಃಕರ ಆಗಲಿಲ್ಲ. ಯಾಕಂದ್ರೆ ಕಂಸನನ್ನೇ ನಿರಾಯುಧನಾಗಿ ಕೊಡ್ತಾನೆ. ಇನ್ನೆಂತ ಪವರ್ಫುಲ್ ಏನು, ಈಗ ಅತ್ಯಂತ ಪವರ್ಫುಲ್ ಇರುವನು ಕಂಸ, ಅವನನ್ನೇ ಪುಟ್ಟು ಹುಡುಗ ಹಾರಿಕೊಂಡು ಬಿಡ್ತಾನೆ ಅಂದರೆ ಅವನಿಗಿಂತ ಪವರ್ಫುಲ್ ಆಗ್ತಾರೆ ಏನು ಅಂದ್ಕೊಂಡು ಅವನು ಏನು ಮಾಡಿದ, ಎಷ್ಟು ಬೇಗ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಹೌ ಕ್ವಿಕ್ ಟು ಟೇಕ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಟ್ ಆನ್ ಇಟ್ ಅಂತ ಆಡಬೇಕು. ನೀವು ಡಿಲೇ ಮಾಡಿದಷ್ಟು ತೊಂದರೆ ಆಗುತ್ತೆ. ಅವನು ತಕ್ಷಣ ಏನು ಮಾಡಿದ, ಕೊಂದು ಹಾಕಿದ್ರೆ ಸೀದಾ ಶರಣನೆ ಹೋದ. ಅಜ್ಜನ ಉಗ್ರ ಸೇನೆಯನ್ನು ಬಿಡಿಸಿದ, ತಂದೆ ತಾಯಿಯನ್ನು ಬಿಡಿಸಿದ, ಉಗ್ರ ಸೇನೆಯನ್ನು ರಾಜ ಮಾಡಿಬಿಟ್ಟ. ಅಜ್ಜ ರಾಜ ಮಾಡಿಬಿಟ್ಟ. 2 ಒಂದೇ ಕಲ್ಲಿ 2 ಹೊಡೆದವನು. ಏನು ಅಂದರೆ, ಒಂದು ಕಂಸ ನಿವಾರಣೆ ಚಿಂತೆ ಮಾಡಬೇಡಿ, ನಾನೇ ಕೊಂದದ್ದು, ನಾನು ಆಲ್ಸೋ ಈಕ್ವಲಿ ಪವರ್ಫುಲ್ ಅಂತ ಹೇಳಿದ್ರು. ನನಗೆ ಅಧಿಕಾರ ರಾಜಸೇ ಇಲ್ಲ, ನಮ್ಮ ರಾಜ್ಯ ಬೇಕಾಗಿಲ್ಲ ಅಂತ ಹೇಳಿದ್ದು. 2ನೇದು ಅಜ್ಜನ ಕೂಡಿಸಿದ್ದೀನಿ ನಾನು. ಮೃದುವಾದ ರಾಜ ಅವನು, ಸಾಫ್ಟ್ ವಯಸ್ಸಾದ ಹುಡುಗ. ಆದರೆ ನನ್ನ ತಂದೆಯ ವಸುದೇವನ್ನ ಅವನು ಯುವರಾಜ ಮಾಡಿ ಕೂಡಿಸ್ದ. ಅಂದರೆ ಏನು ಸ್ಪಷ್ಟವಾಗಿ ಹೇಳಿದಂಗೆ ಆಯಿತು ಅಂದರೆ, ನನಗೆ ರಾಜ್ಯ ಅಪೇಕ್ಷೆ ಇಲ್ಲ, ನಾನು ರಾಜ ಆಗೋಕೆ ಇಷ್ಟ ಇಲ್ಲ, ಆದರೆ ಕಂಸನ ಕೊಲ್ಲಬೇಕಾಗಿತ್ತು. ನಾನು ಕಂಸನ ಕೊಂದದ್ದಾಯಿತು, ಒಳ್ಳೆಯ ರಾಜ್ಯ ಮಾಡಿದ್ದಾಯಿತು, ಅಧಿಕಾರ ಲಾಲಸೀಲಿಲ್ಲ ನನಗೆ ತೋರಿಸ್ತಾರೆ. ಅವನು ಯೋಚಿಸಿದ ಹಾಗೆ ಯಾವ ದಂಗೆನೂ ಆಗಲಿಲ್ಲ. ಕೃಷ್ಣನ ಒಂದ್ಸತಿ ತನಗೆ ಗಮನಿಸಬೇಕಾಗುತ್ತೆ. ಕಂಸನ ವಧೆಯಾಗಿ 4 ದಿವಸದೊಳಗೆ ಇವನು ಯಾರು ಅಲ್ಲ, ಅವಾಗ ಅಲ್ವಾ, ರಾಜ ಅಲ್ಲ, ಯುವರಾಜ ಅಲ್ಲ, ಏನೂ ಅಲ್ಲ, ಹುಡುಗ ಕಂಸನ ಬಂದವನು ಅಷ್ಟೇನೆ. 4 ದಿವಸದೊಳಗೆ
ಧೃತರಾಷ್ಟ್ರನಿಗೆ ಒಂದು ಪತ್ರ ಬರೆಸ್ತಾನೆ. ಇದು ಗಮನಿಸ್ಬೇಕು, ಅದ್ಭುತ ವ್ಯಾಸಕಾಲದಲ್ಲಿ ನಾನು ಇಷ್ಟ ಆದಂಥ ಭಾಗ ಇದೆ. ಪುಟ್ಟ ಹುಡುಗಾರಿ 13 ವರ್ಷ ಹುಡುಗ ಅವನು, ಏನು ರೆಕಾರ್ಡ್ ಇಲ್ಲ ಅವನ ಪರ್ಫಾರ್ಮೆನ್ಸ್ ಏನಿಲ್ಲ. ಆದರೆ ಈಗ ಕಂಸನ್ ಬಂದಿದ್ದಾನೆ, ತಕ್ಷಣ ಅವನು ಪತ್ರ ಬರೆಸ್ತಾನೆ, ಅಕ್ರೂರು ಕೊಟ್ಟು ಕಳಿಸ್ತಾನೆ, ಕೊಟ್ಟು ಬಾಯಿದ್ದಾನೆ ಧೃತರಾಷ್ಟ್ರನಿಗೆ ಅಂತ ಹೇಳ್ತಾನೆ. ಏನದು ಆಶ್ಚರ್ಯ ಅನಿಸುತ್ತೆ. ಪತ್ರದ ಸಂದೇಶ ಏನಿದೆ ಅಂತ ಹೇಗಿದೆ ನೋಡಿ. ಹೇ ರಾಜ, ನೀನು ಕುರುಕುಲದ ಕೀರ್ತಿಯನ್ನು ಎತ್ತಿ ಹಿಡಿಯುವ ಜವಾಬ್ದಾರಿಯನ್ನು ಹೊತ್ತವನು. ಕುರುಕುಲದ ಕೀರ್ತಿಯನ್ನು ಎತ್ತಿ ಹಿಡಿಯುವ ಜವಾಬ್ದಾರಿ ಹೊತ್ತವನು. ನಿನ್ನ ತಮ್ಮ ಒತ್ತಿ ಹಿಡಿದು ಎಷ್ಟು ಮೀನಿಂಗ್ಫುಲ್ ಇದೆ. ನಿನ್ನ ತಮ್ಮ ಸತ್ತದ್ರಿಂದ ನಿನಗೆ ಸಿಂಹಾಸನ ಬಂತು. ನಿಂದಲ್ಲ, ಅದು ಸಿಂಹಾಸನದಲ್ಲ, ಕೊಂಡೊಂದದು. ಅವನು ಸತ್ತದ್ರಿಂದ ಬಂತು. ನೀನು ಧರ್ಮದಲ್ಲೇ ರಾಜ್ಯವಾಡಿದರೆ, ನಿನ್ನ ತಮ್ಮನ ಮಕ್ಕಳನ್ನು ನಿನ್ನ ಮಕ್ಕಳಂತೆಯೇ ಸಮನಾಗಿ ನೋಡಿಕೊಂಡರೆ ಮಾತ್ರ ನಿನಗೆ ಶ್ರೇಯಸ್ಸು ಲಭಿಸುತ್ತದೆ. ಹಾಗಾಗದಿದ್ದರೆ ಜನ ನಿನ್ನನ್ನು ಅಪಹಾಸ್ಯ ಮಾಡುತ್ತಾರೆ, ಸತ್ತ ಮೇಲೂ ನೀನು ನರಕಕ್ಕೆ ಹೋಗುತ್ತೀಯ. ಆದ್ದರಿಂದ ಪಾಂಡುವಿನ ಮಕ್ಕಳಿಗೆ ಅನ್ಯಾಯ ಮಾಡಬೇಡ, ಅವರು ನನ್ನವರು. ಅಂದರೆ ಅವರು ನನ್ನವರು. ಈ ಭೂಮಿಯಲ್ಲಿ ಬದುಕಿರುವ ಎಲ್ಲರಿಗೂ ಸಾವು ಖಚಿತ. ನಮ್ಮ ಶರೀರವೇ ನಮ್ಮನೆಗೆ ಬರುವುದಿಲ್ಲ. ನಿನ್ನ ಹೆಂಡತಿ ಮಕ್ಕಳು ಬರುತ್ತಾರೆ. ಅನ್ಯಾಯದಿಂದ ನೀನು ನಿನ್ನ ಮಕ್ಕಳಿಗೆ ರಾಜ್ಯ ಕೊಡಿಸಿದರೂ ಅದು ನಿನಗೆ ದಕ್ಕದೆ ಹೋಗುತ್ತದೆ. ನಾನೇನು ನೋಡಲಿಲ್ಲ, ಏನು ವಿಚಾರ ಕೂಡ ಇಲ್ಲ. ಅವಾಗ ನಿನ್ನ ಮಕ್ಕಳಿಗೆ ಕೂಡ ರಾಜ್ಯ ದಕ್ಕದೆ ಹೋಗುತ್ತದೆ. ಹಸಿದ ದೊಡ್ಡ ಮೀನು ಚಿಕ್ಕ ಮೀನನ್ನು ತಿನ್ನುವಂತೆ ಮತ್ತೊಬ್ಬ ಬಲಿಷ್ಠ ರಾಜ ನಿನ್ನ ರಾಜ್ಯವನ್ನು ತಿಂದು ಹಾಕುತ್ತಾನೆ, ಎಚ್ಚರ ಅನ್ನೋದು ಕಳಿಸ್ತಾರೆ. ಅಲ್ಲಿ ಓದಿದ ಜನ ಅಂದಿರಬೇಕು, ಮನ್ಮನೆಯವರೆಗೆ ಕೊಳಲು ಓದ್ಕೊಂಡು ಹುಡುಗಿಯರ ಜೊತೆ ಡಾನ್ಸ್ ಮಾಡ್ತಿದ್ದ ಹುಡುಗ ಇಂಥ ಪ್ರಬಲ ಚಕ್ರವರ್ತಿ ಪತ್ರ ಬರೆದಿದ. ಕುರು ಚಕ್ರವರ್ತಿಗೆ ಭಾರಿ ಸಾಮ್ರಾಜ್ಯ, ದೊಡ್ಡ ಸಾಮ್ರಾಜ್ಯ ಅದು. ಆ ಚಕ್ರವರ್ತಿ ಪತ್ರ ಬರೋದು ಹೆದರಿಸಿದಂಗೆ, ಹುಷಾರಾಗಿರೋ, ಕೇರ್ಫುಲ್ ಆಗಿರ್ಬೋದು, ಸೀರಿಯಸ್ ತಗೋಬೇಕು. ಅವನು ಕಲ್ಪನೆ ಮಾಡ್ಕೊಳ್ಳಿ, ಯಾವುದೋ ಒಂದು ರಾಜ್ಯ ದೇಶ ಒದ್ದಾಡ್ತಾ ಇದೆ, ದುಡ್ಡಿಲ್ಲ, ಬದುಕಿದ್ರೆ ಸಾಕು ಅಂತ ಯಾವುದೋ ಉದಾಹರಣೆ ತಗೊಳ್ಳಿ. ಯಾವುದೋ ಒಂದು ದೇಶ ಇದೆ, ಆ ದೇಶ ಅಮೆರಿಕನ್ ರಾಷ್ಟ್ರಪತಿ ಪತ್ರ ಬರೋದು, ಹುಷಾರಾಗಿರು, ಎಚ್ಚರವಾಗಿರು, ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾನೆ. ಸುಮ್ಮನೆ ಕೂತ್ಕೊಳ್ಳಿ, ರಾತ್ರಿ ಊಟ ಮಾಡ್ಕೊ, ಏನಿದೆ ಅದರಿಂದ ರಾತ್ರಿ ಊಟ ಗ್ಯಾರಂಟಿ ಹೇಳಿದ್ರೆ ನಮ್ಮ ಜೋರು ಮಾಡ್ತಾನೆ ಮತ್ತನ್ನಲ್ವಾ ಅಂಥದ್ದು. ಪುಟ್ಟ ಹುಡುಗ, 13 ವರ್ಷ ಹುಡುಗ, ಧೃತರಾಷ್ಟ್ರನಿಗೆ ಕುರುಚಕ್ರವರ್ತಿ ಪತ್ರ ಬರೆದು ಹುಷಾರಾಗಿರು, ಅವ್ರು ನನ್ನವರು, ಅವ್ರು ಅನ್ಯಾಯ ಮಾಡಬೇಡ ಅಂತ ವಾರ್ನಿಂಗ್ ಕೊಡುವಂತ. ಅದು ಮುಖ್ಯವಾದದ್ದು ಅಂದರೆ ಅಲ್ಲಿ ಯಾರ್ಯಾರಿದ್ರು, ಭೀಷ್ಮ, ದ್ರೋಣ, ಕರ್ಣ, ಅತಿರಥ ಮಹಾರಥರು ಹೊಂದಿದಂಥ ಆ ಸಾಮ್ರಾಜ್ಯದೊಳಗೆ ಧೃತರಾಷ್ಟ್ರ ಚಕ್ರವರ್ತಿ ಇವರ ಮಾತನ್ನು ಹಗುರವಾಗಿ ತಗೊಳ್ಳಿಲ್ಲ ಅನ್ನೋದು ಬಹಳ ಮುಖ್ಯ. ಭೀಷ್ಮ ಹೇಳಿದರಂತೆ, ಧೃತರಾಷ್ಟ್ರ ಇದನ್ನು ಕಾಯ್ದಿಟ್ಟುಕೋ, ಇದು ತಪ್ಪದೇ ಪಾಲಿಸು, ಇದನ್ನು ತಪ್ಪಿದ್ರೆ ಕೃಷ್ಣನ ಕೊಟ್ಟು ಗುರಿ ಆಗ್ತೀಯ. ಭೀಷ್ಮರು ಹೇಳ್ತಾರೆ, ಇವ್ರ ಮಾತನ್ನು ಹಗುರಾಗಿ ತಗೋಬೇಡ, ಸೀರಿಯಸ್ ಆಗಿ ತಗೋ. ಆ ಮುತ್ಸದ್ದಿತನ ಹೇಗಿದೆ ನೋಡಿ. ಈ ಪತ್ರದೊಳಗೆ 5 ಸಂದೇಶ ಇದ್ದಾರೆ. ಈ ಪತ್ರ 5 ಸಂದೇಶ ಇದ್ದಾರೆ. ಮೊದಲನೇದೇನು ಅಂದರೆ, ನಾನು ಕಂಸನನ್ನು ನಿರಾಯುಧನಾಗಿ ಕೊಂದವನು, ನನ್ನ ಮಾತನ್ನು ಹಗುರವಾಗಿ ತಗೋಬೇಡ, ಮೊದಲೇ ಪಾಯಿಂಟ್. ಎರಡನೇದು, ಇನ್ನು ಮುಂದೆ ಯಾದವರು ಬಲಶಾಲಿಗಳಾಗಿದ್ದಾರೆ. ಸಣ್ಣ ಸಣ್ಣ ತುಕಡಿ ಇದ್ವಲ್ಲ, ಸಣ್ಣ ಸಣ್ಣ ಚೂರಿದ್ವಲ್ಲ ಯಾದವರ ಗುಂಪುಗಳೆಲ್ಲ, ಅವೆಲ್ಲ ಒಂದಾಗ್ಬಿಟ್ಟು ಉಗ್ರ ಸೇನನ ಕ್ಷೇತ್ರದಲ್ಲೆಲ್ಲ ಒಂದಾಗಿ ಈಗ ಯಾದವರು ಬಹಳ ಬಲಶಾಲಿಗಳಾಗಿ, ಯಾದವರು ಈಗ ಬಲಶಾಲಿಗಳಾಗಿದ್ದಾರೆ. ಅವ್ರ ಜೊತೆಗೆ ನಿನ್ನ ಸಂಬಂಧ ಒಳ್ಳೆಯದು, ಹುಷಾರಾಗಿದೆ. ಮೂರನೇದು, ನಾನು ಧರ್ಮದ ಪರವಾಗಿದ್ದೇನೆ, ಅಧರ್ಮವನ್ನು ಸಹಿಸೋದಿಲ್ಲ, ಮೂರನೇದು. ನಾಲ್ಕನೇದು, ನನಗೆ ಪಾಂಡಪುತ್ರರ ಮೇಲೆ ಒಲವಿದೆ, ಅವ್ರಿಗೆ ಅನ್ಯಾಯ ಆಗೋದನ್ನು ನೋಡ್ಕೋಬೇಕು, ಅವ್ರಿಗೆ ಅನ್ಯಾಯ ಆದರೂ ನಾನು ತಡ್ಕೊಳ್ಳಲ್ಲ. ಕೊನೆಗಿದ್ದು ಸ್ವಲ್ಪ ಉಪದೇಶ, ಧರ್ಮದಿಂದ ಇಲ್ಲಿದ್ದರೆ ಸಾಹಿತ್ಯ ಹಾಕಕ್ಕೆ ಹೋಗ್ತೀಯ ಅಂತ ಹೇಳ್ತಾರೆ. 13 ವರ್ಷ ಹುಡುಗ ಹೇಳಿದಂಥ ಎಚ್ಚರಿಕೆ ಮಾತನ್ನ ಆತ ತಗೋತಾನೆ. ಒಳಕ್ಕೆ ಇದ್ದಾಗ ತಂದೆ ತಾಯಿ ಬಿಡಿಸ್ತಕ್ಕಂಥ ಜೈಲಿಗೆ ಹೋಗ್ತಾನೆ. ದೇವಕಿ ಮತ್ತು ವಸುದೇವ ಇದ್ದಾರೆ, ಅವ್ರನ್ನ ಬಿಡಿಸ್ತಾನೆ. ಬಿಡಿಸಿ ಮೊದಲನೇ ಮಾತು ನೋಡಿದೆ ಹೇಳೋದು ಕೃಷ್ಣ ಅಂದ್ರೆ ಅದಕ್ಕೆ ಅದ್ಭುತ ಅಂತ ಅನ್ಸೋದು. ತಾಯಿಯನ್ನು ಕಂಡ ತಕ್ಷಣ ಹೋಗಿ ಕ್ಷಮಾಪಣೆ ಕೇಳ್ತಾನೆ. ತಾಯಿ ಕ್ಷಮೆ ಹೇಳ್ತಾನೆ, ಅಮ್ಮ, ಹುಟ್ಟಿದಾಗಿನಿಂದ ಬೇರೆ ಕಡೆಗೆ ಬೆಳೆದ್ಬಿಟ್ಟು ನಿನ್ನ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಗಲಿಲ್ಲ, ನೀನು ಅವಕಾಶ ಮಾಡುವಂಥ ಭಾಗ್ಯ ನನಗೆ ಸಿಗಲಿಲ್ಲ, ನಾನು ಕ್ಷಮೆ ಮಾಡುವಂತ ತಿಳ್ಕೊಳ್ತಾನೆ. ತಾಯಿ ಅಪ್ಕೊಂಡ್ಬಿಡ್ತಾನೆ, ನಿಂದಲ್ಲಪ್ಪ ತಪ್ಪ, ನೀನೇನು ತಪ್ಪು ಮಾಡಿದ್ಯಾ, ನೀನು ಹೋಗ್ಬೇಕಾಗಿದ್ದಲ್ಲಿ ಅಂತ. ಆದ್ರೆ ಹೇಳ್ತಾಳೆ, ನೀನು ಇಲ್ಲದೆ ಹೋದರೂ ಕೂಡ ನೀನು ಮಾಡಿದ ಸಾಧನೆಗಳ ನನ್ನ ವಿಷಯ ನಾನು ತಿಳಿತಾ ಇತ್ತಪ್ಪ ಆಗಾಗ ಅಂತ ಹೇಳ್ತಾನೆ. ಜಗದೋದ್ಧಾರಣ ಕನ್ನಡನ್ನು ತಿಳಿದೊಪ್ಕೋತಾರೆ. ಮುಂದೆ ಕೃಷ್ಣ ಬಲರಾಮ ಉಪನಯನ ಮಾಡ್ತಾರೆ. ಉಪನಯನ ಮಾಡಿದ ಮೇಲೆ ಆವಂತಿ ದೇಶದ ಆಚಾರ್ಯರಾದಂಥ ಸಾಂದೀಪನಿ ಕಡೆ ಕಲಿಸ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೆಲಸ ಮಾಡಿದ್ಮೇಲೆ ನೌಕರಿಗೆ ಹೋಗೋದು, ಕಲ್ತ ಮೇಲೆ ನೌಕರಿಗೆ ಹೋಗೋದು. ಇವನು ಹಂಗೆ ಒಂದು ಜವಾಬ್ದಾರಿ ತಗೊಂಡ್ಮೇಲೆ ನಾನು ಶಾಲೆಗೆ ಹೋಗಿಲ್ಲ ಅಂತ ಹೇಳಿ ಶಾಲೆಗೆ ಕಳಿಸ್ತಾರೆ. ಬಲರಾಮ ಕೃಷ್ಣ ಇಬ್ಬರು ಹೋಗ್ತಾರೆ. ಎಷ್ಟು ದಿವಸ ಹೋದರು?
ಇದು ಬಹಳ ಜನ ನೋಡಿರಲ್ಲ, ಬಹಳ ಚೆನ್ನಾಗಿದೆ. ಅವರು ಸಾಂದೀಪನಿ ಮುನಿಗಳ ಜೊತೆಗೆ ಇದ್ದದ್ದು 64 ದಿವಸ ಮಾತ್ರ. 64 ದಿವಸ. ಅದೇ ಚಂದ ಹೇಳ್ತಾರೆ ಅಂದರೆ 64 ದಿವಸದಲ್ಲಿ 64 ವಿದ್ಯೆಗಳ ಪಾಠ ಆಯಿತು ಅವನಿಗೆ. ಪಾಠ ನೆಪ ಅದು, ಪಾಠ ಒಂದು ನೆಪ. ಸಾಂದೀಪನಿ ಭಾಗ್ಯ ಅಷ್ಟೇನೆ. ಕೃಷ್ಣನಂತ ವಿದ್ಯಾರ್ಥಿಯನ್ನು ಪಡ್ಕೊಳ್ಳೋದಕ್ಕೆ ಸಾಂದೀಪನಿ ಭಾಗ್ಯ ಅದು. 64 ದಿವಸ ಆಯ್ತಿದ್ದು 64 ದಿವಸದಲ್ಲಿ 64 ವಿದ್ಯೆಗಳ ಪಾಠ ಆಯ್ತಂತೆ. ಮತ್ತು ಆಡಳಿತದ ಕರೆ ಇದೆಯಲ್ಲ, ಎಳ್ಕೊಂಡು ಬರ್ತದೆ, ಎಳ್ಕೊಂಡು ಬಂದರೆ ಕಳ್ಕೊಂಡು ಬಂತು. ಈ ಕಂಸ ಸತ್ತ ಸುದ್ದಿ ಕೇಳಿ ಒಳಗಡೆ ಜಾಸ್ತಿ ಖುದ್ದವನು ಜರಾಸಂಧ. ತಪ್ಪೇನಾದ ಪಾಪ ಅವನು. ಕಂಸ ಇಬ್ಬರು ಮಕ್ಕಳು ಮದುವೆ ಆಗಿದ್ದಾನೆ. ಅಸ್ಥಿ ಮತ್ತು ಪ್ರಾಪ್ತಿ ಅಂತ ಇಬ್ಬರು ಹುಡುಗಿಯರು. ಕಂಸನ ಮದುವೆ ಆಗಿದ್ದಾರೆ, ಅವ್ರ ಮಕ್ಕಳಿಲ್ಲ. ತನ್ನ ಇಬ್ಬರು ಹೆಣ್ಮಕ್ಳ ಮದುವೆ ಆದಂಥ ಅಳಿಯನ್ನು ಕೊಂದು ಹಾಕ್ತಾನೆ ಅಂತ ಜರಾಸಂಧ ಬರೋಲ್ಲ. ಜರಾಸಂಧನಿಗೆ ಅವನು ಯಾವ ಹುಡುಗ ಬಲ್ಲ ಹುಡುಗ ಒಂದು ಅವನು ಕಂಸನ ಕೊಂದು ಹಾಕಿದ್ದಂತೆ. ಅವನು ಮಹಾ ಶೂರ, ಹೌದು, ದೊಡ್ಡ ಚಕ್ರವರ್ತಿ, ಮಗದ ಚಕ್ರವರ್ತಿ. ಅವನೇನು ಮಾಡಿದ, ಕೃಷ್ಣನ ಹೊಡೆದು ಹಾಕಬೇಕು ಅಂತ ಸೈನ್ಯ ಕಟ್ಟಿದ. ಅದೊಂಥರ ಸೈನ್ಯ. ಯಾಕಂದರೆ ಕೆಲವು ಬಹಳಷ್ಟು ಪಾರ್ಟಿಗಳು ಸೇರ್ಕೊಂಡಾಗ ಆಗ್ತಾವೆ. ಯಾರಿಗೂ ಯಾರ್ಯಾರು ಪ್ರೀತಿ ಇರೋ ಜೊತೆಗೆ ಇರಬೇಕು, ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತ. ಅವ್ರಿಗೆ ಹೆದರಿಕೆ ಏನಂದರೆ, ಇವು ಜರಾಸಂಧ ಹೋಗಿ ಎದುರು ಹೊಡಿತಾನೆ ನಮ್ಮನ್ನು, ಹೋಗ್ರಿ ಅವ್ರಿಗೆ ಯುದ್ಧಕ್ಕೆ, ಸುಮ್ಮನೆ ಹೋಗ್ರಿ, ಯುದ್ಧ ಮಾಡಿದ್ರೆ ಮಾಡಿ ಬಿಟ್ಟು ಬಿಡ್ರಿ ಅನ್ನೋ ಆ ಟೀಮ್ ಅಂತ ಟೀಮ್ ಕಟ್ಕೊಂಡ್ಬಂದ. ಅವನ ಸೈನ್ಯ ಏನು ನೋಡೋದಿತ್ತು ಅಂತ ಹೇಳ್ತಾರೆ. 23 ಅಕ್ಷೋಹಿಣಿ ಸೇನೆ ಜರಾಸಂಧ. ನಿಮ್ಗೆ ಐಡಿಯಾ ಬರಬೇಕು. ಕುರುಕ್ಷೇತ್ರ ಯುದ್ಧದಲ್ಲಿ 7 ಅಕ್ಷೋಹಿಣಿ ಸೇನೆ ಪಾಂಡವರು, 11 ಅಕ್ಷೋಹಿಣಿ ಸೇನೆ ಕೌರವರು, 2 ಸೇರಿ 18 ಅಕ್ಷೋಹಿಣಿ ಆಯಿತು. ಇವನು 23 ಅಕ್ಷೋಹಿಣಿ ಸೇನೆ ಒಬ್ಬಂದೇ ಮಗಧ ರಾಜನ ಎಲ್ಲ ಕಟ್ಕೊಂಡು ಬಂದ್ಬಿಟ್ಟು ದಾಳಿ ಮಾಡಬೇಕು ಅಂತ. ಅವನೇನು ಮಾಡಿದ್ದ ಜರಾಸಂಧ, ಇನ್ನೊಂದು ಕೆಲಸ ಮಾಡಿದ್ದ. ಒಂದು ಸುಮಾರು 86 ಜನ ರಾಜಕುಮಾರನ ಕಟ್ಟಿ ಜೈಲಲ್ಲಿ ಇಟ್ಟಿದ್ದ. ಅವನೇನು ಎಷ್ಟು ಚೆನ್ನಾಗಿದ್ದಾರೆ ಪಾಲಿಸಿದವರಲ್ಲ, ಕೆಟ್ಟಿದ್ರು ತಲೆ ಮ್ಯಾಡ್ನೆಸ್ ಇನ್ ಪ್ಲಾನಿಂಗ್ ಹೌಸ್. ಅವನೇನು ಮಾಡಿದ, 86 ಜನ ರಾಜಕುಮಾರನ ಜೈಲಲ್ಲಿ ಯಾಕೆ ಇಟ್ಟಿದ್ದ ಅಂದರೆ, ಮುಂದೆ ರಾಜಕುಮಾರನ ರಾಜನೇ ಇರಬಾರ್ದ. ರಾಜ ಅಂತ ಹೊಡೆದಾಕ್ಬಿಟ್ಟ ಅವನು. ರಾಜಕುಮಾರ ಹಿಡಿದುಕೊಂಡಿದ್ದಾನೆ, ಮುಂದೆ ರಾಜನೇ ಇಲ್ಲ ಅವರಿಗೆ. ಅದ್ರಲ್ಲಿ ನನ್ನ ಕಡೆನೇ ಇರಬೇಕು, ಅವ್ರಲ್ಲ ರಾಜ ನನ್ನ ಕಡೆ ಇರಬೇಕು. ಅವನೊಂದು ಪ್ಲಾನ್ ಇರ್ತದೆ. 100 ಮಂದಿ ರಾಜಕುಮಾರನ್ನ ಕೂಡಿಸಿ ಅವ್ರನ್ನ ಬಂದು ಹಾಕಿ ಅಶ್ವಮೇಧ ಯಾಗ ಮಾಡಬೇಕು ಅಂತ ಮಾಡಿದ್ದ. 86 ಜನ ಕೂಡ ಹಾಕಿದ್ದಾರೆ. ಮತ್ತು ಅವ್ರ ಸೈನ್ಯದವರೇ ಇರೋದಿದ್ದಾರೆ. ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು ಜರಾಸಂಧ ಮಥುರೆ ಮೇಲೆ ದಾಳಿ ಮಾಡಿದ. ಕಲ್ಪನೆ ಮಾಡಿ, 23 ಅಕ್ಷೋಹಿಣಿ ಸೇನೆ ಮಥುರೆ ಮೇಲೆ ಬಂದ ಗತಿ ಏನಾಗ್ತದೆ. ಕೃಷ್ಣ ವಿಚಾರ ಮಾಡಿದ. ಜರಾಸಂಧ ದಾಳಿ ಮಾಡಿದ 1 ಸಲ ಅಲ್ಲ, 2 ಸಲ ಅಲ್ಲ, 18 ಬಾರಿ ದಾಳಿ ಮಾಡಿದ ಮಥುರೆ ಮೇಲೆ. ಅಂದ್ರೆ ಏನಂತ ಅರ್ಥ, 17 ಬಾರಿ ಕೃಷ್ಣ ಸೋಲಿಲ್ಲ. 18 ಬಾರಿ ದಾಳಿ ಮಾಡಿ, ಮುಂದೆ ಸಲ ಸಿಕ್ಕಿದ್ರೆ 18 ಸಲ ಮಾಡೋ ಕಾರಣ ಇರಲಿಲ್ಲ. 18 ಸಲ ಮಾಡಿದ್ರು ಕೂಡ ಕೃಷ್ಣ ಅವನ ಕೈ ಸಿಗಲಿಲ್ಲ. ಕೃಷ್ಣ ಬಹಳ ಬುದ್ಧಿವಂತ ಅಲ್ಲದೆ ಈಸ್ ದ ಮೋಸ್ಟ್ ನಾನ್ ವೈಲೆಂಟ್ ಮ್ಯಾನ್. ಅನ್ಫಾರ್ಚುನೇಟ್ಲಿ ಯು ಬ್ರ್ಯಾಂಡ್ ಹಿಮ್ ಆಸ್ ಅ ವೈಲೆಂಟ್ ಮ್ಯಾನ್. ಇಸ್ ದ ಮೋಸ್ಟ್ ನಾನ್ ವೈಲೆಂಟ್ ಮ್ಯಾನ್. ಯಾರಿಗೂ ತೊಂದರೆ ಆಗಬಾರ್ದು, ಹಿಂಸೆ ಆಗಬಾರ್ದು. ಅವ್ನು ಕೋಪ ಇದ್ದದ್ದು ಯಾರ ಮೇಲೆ, ನನ್ನ ಅಂತಾನೆ ಜರಾಸಂಧನ ಕೊಂದವನು, ಕಂಸನ ಕೊಂದವನು ಅಂತೇಳಿ ನಾನು ಸಿಗೋದಿಲ್ಲ ಅಂತೇಳಿ ಓಡೋಗ್ಬಾರ್ದು. ಅವ್ರಿಗೆ ಓಡಿ ಹೋಗ್ತಾನೆ, ಸೋತು ಹೋಗ್ತಾನೆ, ಇವನು ಅಂಜಿ ಓಡಿ ಹೋಗ್ತಾನೆ ಅಂತ. ಅಂಜಿ ಓಡಿ ಹೋಗುತ್ತಲ್ಲ, ಮಥುರೆ ಹತ್ತಿರ ಬರಬಾರ್ದು. ದಾಳಿ ಮಾಡಿದ್ರೆ ಮಥುರೆ ಜನ ತೊಂದರೆ ಆಗಿರ್ತಾರೆ, ಹೊರಗಡೆ ಓಡಿ ಹೋಗೋದು ಎಲ್ಲೆಲ್ಲೂ. ಅದಕ್ಕೆ ಇದು ತಮಾಷೆ ಮಾಡ್ತಾನೆ, ಓಡಿ ಹೋದವನು ಇವನ್ನೆಲ್ಲ ಕಳ್ಳ ಅಂತ ತಮಾಷೆ ಮಾಡ್ತಾನೆ. ಮಗದ ಕೈ ಸಿಗ್ತಿರ್ಲಿಲ್ಲ, ಓಡಿ ಹೋಗೋದು. ಓಡಿ ಹೋದ ಸೈನ್ಯ ಏನಾಗುತ್ತೆ ನೀವು ಕಲ್ಪನೆ ಮಾಡ್ಕೊಂಡು. ಟ್ರಿಪ್ಪಿಗೆ ಹೋಗಿದ್ದೀರ 50 ಜನ, ಮೇಂಟೆನೆನ್ಸ್ ಎಷ್ಟು ಕಷ್ಟ ಇದೆ ನೋಡ್ಕೊಳ್ಳಿ. 50 ಜನ ಕಾಪಾಡ್ಕೊಂಡು ಬ್ರೇಕ್ಫಾಸ್ಟು ಲಂಚು ಏನಾದ್ರು 50 ಜನಕ್ಕೆ 23 ಅಕ್ಷೋಹಿಣಿ ಜನ ಸೇನೆ ಬಂದಿದೆ. ಬರ್ತಾವೆ ಹೋಗ್ತಾವೆ, ಊಟದ ಖರ್ಚು ಎಷ್ಟಾಗುತ್ತೆ, ದಿವಾಳಿ ಆಗ್ಬೋದು. ಅವನು ಅರ್ಧ ಜನ ಪ್ರವಾಸದಲ್ಲೇ ಸತ್ತು ಹೋದ್ರು ಅವರೆಲ್ಲ. ಅದು ಓಡಾಡಿಸಿ ಹೈರಾಣ ಮಾಡಿದವ್ರನ್ನೆಲ್ಲ. ಮತ್ತು ಇನ್ನೊಂದು, ಪ್ರತಿ ಬಾರಿ ಅಷ್ಟು ದೂರದಿಂದ ಬಂದು ಹೋಗುವಾಗ ಅವ್ನು ಜರಾಸಂಧನ ಸೈನ್ಯ ಕಮ್ಮಿ ಆಗ್ತಾ ಬಂತು. ಇನ್ನೊಂದು ಸ್ಟಡಿ ಯಾಕೆ ಮಾಡ್ತಿದ್ದ ಕೃಷ್ಣ ಅಂದರೆ, ಶೂಡ್ ಅಂದ್ರೆ ಬರೀ ಶೂಡ್ ಪಾಲಿಟಿಷಿಯನ್ ಥರ. ಅಂದರೆ ಒಂದು ಸಲ ಕಾಲಯವನ ಬರ್ತಾನೆ ಕೊಡ್ಬೇಕು ಇವನ ಅಂತ. ಆ ಹೆಸರೇ ಹೇಳೋ ನನಗೆ. ಯವನ ಅಂದರೆ ಫಾರಿನರ್ ಅಷ್ಟೇ. ಯವನರು ಅಂದರೆ ಫಾರಿನರ್ಸ್. ಇವನು ಆಫ್ರಿಕಾದವನು. ಕಾಲ ಕಪ್ಪಿದ್ದ, ರಾಕ್ಷಸ, ಎತ್ತ ದಾಂಡಿ ರಾಕ್ಷಸ. ಸೆಕೆಂಡಲ್ಲಿ ನೋಡ್ತಿದ್ದರು, ಕಾಣಿಸ್ತಾನೆ. ಎತ್ತ ದಾಂಡಿಗ ಹಾರಡಿ ಹತ್ರ. ಅವಾಗ ಎಷ್ಟಿದ್ರು ಯಾರಿಗೆ ಗೊತ್ತಿಲ್ಲ ದಾಂಡಿಗರು. ಇವನು ಕೊಲ್ಲಬೇಕು ಅಂತ ಬಂದ, ಕೃಷ್ಣನ ಕೊಲ್ಲಬೇಕು ಅಂತ. ಕೃಷ್ಣ ಓಡಿದ. ಅವನು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿರ್ಬೇಕು, ನಿಮ್ಗೆ ಗೊತ್ತಿರಬೇಕು. ಕಾಲಯವನ ಏನು ಮಾಡ್ತಾನೆ, ಅವನು ಕೊಂದು ಹಾಕ್ಬಿಡ್ತಾನೆ ಅಲ್ವಾ. ಅವನು ಸಾವಿಲ್ಲ, ವಿಚಿತ್ರ. ಅವನದು ಯಾವ ಆಯುಧದಿಂದ ಸಾವಿರಲಿಲ್ಲ ಅವನ ಕಾಲಯವನ.
ಇದನ್ನೆಲ್ಲ ಸ್ಟಡಿ ಮಾಡಿದ್ದ. ಏನು ಮಾಡಬೇಕು ನಾವು ಓಡ್ಕೊಂಡು ಹೋದ. ಅದು ಹ್ಯಾಂಗೆ ಓಡೋದು ಕಾಣಿಸ್ಲಾರ್ದಂಗೆ ಹೋಗೋದಲ್ಲ, ಕಾಣಿಸ್ಬೇಕು, ಬೆನ್ನ ತರಬೇಕು, ಮತ್ತೆ ಓಡಬೇಕು, ಕಾಣಿಸ್ಬಾರ್ದು. ಕೃಷ್ಣ ತೆಳ್ಳಗಾಗಿ ಓಡ್ತಿದ್ದ, ಈ ಕಾಲಿಗೆ ಹೋಗೋದು ಕಷ್ಟ ಆಗಿರಬೇಕು ಬಹುಶಃ. ಓಡಿ ಕಡೆಗೆ ಒಂದು ಬೆಟ್ಟದಲ್ಲಿ ಗುಹೆಯಲ್ಲಿ ಹೋದ. ಅಲ್ಲೊಂದು ಕತೆ, ಒಬ್ಬ ರಾಜ ಮುಚಕುಂದ ಅಂತ. ಅವನು ಸುರಾಸುರ ಯುದ್ಧದೊಳಗೆ ರಾಕ್ಷಸರು ಮತ್ತು ದೇವತೆಗಳ ಯುದ್ಧದೊಳಗೆ ಸಹಾಯ ಮಾಡೋಕ್ಕೆ ಹೋದವನು. ದೇವತೆಗಳಿಗೆ ಯುದ್ಧ ಮಾಡಿ ಸುಸ್ತಾಗಿದ್ದ. ವರ ಕೇಳಿದ ಬ್ರಹ್ಮನಿಗೆ. ಏನು ಬೇಕು ವರ ಅಂತ ಕೇಳಿದ ಬ್ರಹ್ಮ. ನಿದ್ದೆ ಕೊಡಪ್ಪ ಮಾರಾಯ ನನಗೆ. ಈ ಹುಡುಗರು ಹೇಳ್ತಾರೆ ಪರೀಕ್ಷೆ ಮುಗಿದ ಮೇಲೆ ನಿದ್ದೆ ಮಾಡಬೇಕು ಅಂತ. ಹಾಗೆ ಒಂದು ಯುದ್ಧ ಮುಗಿತಪ್ಪ, ನಿದ್ದೆ ಮಾಡಬೇಕು, ನಾನು ಯಾರೂ ಡಿಸ್ಟರ್ಬ್ ಮಾಡಲ್ಲ, ನಿದ್ದೆ ಕೊಡು. ಆಯ್ತು ಮಲ್ಕೋ ನೀನು ಅಂತ. ಆದರೆ ಯಾರಾದರೂ ಡಿಸ್ಟರ್ಬ್ ಮಾಡಿದರೆ ನಾವು ಕಣ್ ತೆಗೆದು ನೋಡಿದ ತಕ್ಷಣ ಆ ಡಿಸ್ಟರ್ಬ್ ಮಾಡಿದಂಥ ವ್ಯಕ್ತಿ ಸತ್ತೋಗ್ಬೇಕು. ವಿಚಿತ್ರವರ್ಗಳೆಲ್ಲ ಆಯಿತು. ಅದು ಗೊತ್ತಿದೆ. ಅದು ಕೃಷ್ಣ ಏನು ಮಾಡ್ತಾನೆ ನೋಡಿ, ಕಾಲಿಯವನು ನಾವು ಆಯುಧದಿಂದ ಕೊಲ್ಲಕ್ಕಾಗೋದಿಲ್ಲ. ಆ ಆಯುಧದಿಂದ ಕೊಲ್ಲೋದು ಹೇಗೆ ಅವನ್ನ? ಓಡಿ ಹೋಗ್ತಾನೆ, ಆ ಗುಹೆಗಳ ಹೋಗ್ತಾನೆ, ಮುಚ್ಚಿಕೊಂಡು ಮಲ್ಕೊಂಡಿದ್ದಾನೆ. ಇವನೇನು ಮಾಡ್ತಾನೆ, ತಾನು ಹೊತ್ಕೊಂಡಿರ್ತ ಉತ್ತರೀಯವನ್ನ ಅವನು ಹೊಚ್ತಾನೆ. ಹೊಚ್ಚಿ ಗುಹೆ ಮರೆಗೆ ನಿಂತ್ಕೊಂಡ್ಬಿಡ್ತಾನೆ. ಕಾಲಿಯವನ ಓಡಿ ಬಂದ. ಪಾಪ ಹೇಳಿ ದೇಹ ತೇಗ್ತಾ ಇದ್ದಾನೆ. ಬಂದು ನೋಡ್ದ, ಅಲ್ಲ ಇವನ್ನ ಇಲ್ಲಿ ಬಂದ್ಕೊಂಡಿದ್ದಾನೆ ಕಳ್ಳಾಗಿ ಅಂತ. ಆ ಉತ್ತರೀಯ ಹೆಸರು ಜಾಡಿಸಿ ಬಂದ. ನಿದ್ದೆ ಕೆಟ್ಟವನು. ಎದ್ದು ಕೂತು ನೋಡಿದ. ಇಷ್ಟೊತ್ತು ಮಾಡಿದವನು ಯಾರು? ಕಾಲಿಯವನು. ಸ್ವಲ್ಪ ಪೂಜೆ ಹೋದ. ಅಂದರೆ ತಾನೇನು ಬಡಿಲಾರದೆ ಯಾವುದೋ ಇದರಿಂದ ಹೊಡಿಲ್ಲ. ಅಂದರೆ ಬ್ಯಾಕ್ಗ್ರೌಂಡ್ ಸ್ಟಡಿ ಎಷ್ಟು ಮಾಡಬೇಕಾಗುತ್ತೆ ಯುದ್ಧದಲ್ಲಿ ಅಂತ ಅದನ್ನೆಲ್ಲ ಮಾಡಿದವನು. ಈ ಜರಾಸಂಧನ್ನು ಇತ್ತಲ್ಲ, ಹಾಗೆ ಛಲ ಹೆಚ್ಚಾಗ್ತಾ ಹೋಗಿದೆ. ಕೃಷ್ಣ ಒಂದು ಸಲ ವಿಚಾರ ಮಾಡಿದ, ಎಷ್ಟು ಸಲ ಹೋಗುದಪ್ಪ ಇವನು? ತಿರ್ಗಾ ಬರ್ತಾನೆ. ಆ ಗಜನಿ ಮೊಮ್ಮಗನ 7 ಸಲ ಬಂದಂತೆ, ಇವರು 18 ಸಲ ಬಂದಿದ್ದಾನೆ. 10 ಸಲ ಬಂದಾಗ ಮತ್ತೆ ಜನಕ್ಕೆ ತೊಂದರೆ ಆಗ್ತದೆ. ಆ ತೊಂದರೆ ಆಗ್ಲಾರ್ದಂಗೆ ಏನಾದರೂ ಮಾಡಬೇಕು. ಕೃಷ್ಣನ ಪರಿಸ್ಥಿತಿ ಹೇಗಿದೆ ನೋಡಿ, ದಯವಿಟ್ಟು ಗಮನಿಸಬೇಕಾಗುತ್ತೆ. ಅವನಿಗೆ ಕೃಷ್ಣನಿಗೆ ಹೊರಗಿನವರು ವೈರಿಗಳಿಗಿಂತ ಮನೆ ಒಳಗೆ ವೈರಿಗಳು ಜಾಸ್ತಿ. ಕೃಷ್ಣನ ಮಲ ಅಣ್ಣಂದಿರಿದ್ದರು, ಪೌಂಡ್ರಿಕ ವಾಸುದೇವ ಮತ್ತು ಶೃಗಾಲ ವಾಸುದೇವ ಅಂತ. ಅವರು ಜರಾಸಂಧ ಸೇರ್ಕೊಂಡ್ಬಿಟ್ಟಿದ್ರು. ವಸುದೇವನ ತಂಗಿ ಋತುಶ್ರವೆ ಅಂತ ಇದ್ರು, ಆಕೆ ಮಗ ಶಿಶುಪಾಲ. ಅವನು ಕೃಷ್ಣ ದ್ವೇಷಿ. ಇನ್ನೊಬ್ಬ ತಂಗಿ ಪೃಥ್ವಿದೇವೆ, ಆಕೆ ಮಗ ದಂತವಕ್ರ. ಇನ್ನೊಂದು ಶಿಶುಪಾಲ ದಂತವಕ್ರರು ಆ 3 ಅವತಾರಗಳಲ್ಲಿ ಕಳೆಯಬಹುದು. ಹಿರಣ್ಯಾಕ್ಷ 3 ಪಡೆಯಬಹುದು. ಇವರಿಬ್ಬರು ಶಾಪಗ್ರಸ್ತ ಜಯ ವಿಜಯಗಳು. ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ, ನಂತರ ರಾವಣ ಕುಂಭಕರ್ಣ ಆಗಿ, ಈಗ ಶಿಶುಪಾಲ ದಂತವಕ್ರಾಗಿ ಬಂದವರು. ಇದಲ್ಲದೆ ಇನ್ನೊಬ್ಬ ಸೋದರಂತೆ ಇದ್ದು ಅವಂತಿ ದೇವಿಯ ರಾಜಾದಿ ದೇವಿ ಅಂತ, ಆಕೆ ಮಕ್ಕಳು ವಿಂದ ಅನುವಿಂದ ಅಂತ, ಅವರು ಜರಾಸಂಧನಿಗೆ. ಕೃಷ್ಣನ ಪರಿಸ್ಥಿತಿ ಹೇಗೆಂದ್ರೆ 5 ಮಂದಿ ಸೋದರತ್ತೆ ಪೈಕಿ 3 ಮಕ್ಕಳು ಕೃಷ್ಣನ ವಿರುದ್ಧ. ಇನ್ನಿಬ್ಬರು ಇದ್ರ ಜೊತೆಗಿದ್ದವರು ಸೋದರತ್ತೆ ಕೇಕೆಯ ರಾಜ್ಯನ ರಾಣಿ ಋತುಕೀರ್ತಿ, ಅವ್ರ 5 ಮಕ್ಕಳು ಪಂಚಕೇಕೆಯರು ಅಂತ. ಪಂಚಕೇಕೆ ಕಡೆ ಇದ್ರು. ಹಾಗೂ ಇನ್ನೊಬ್ಬ ಸೋದರತ್ತೆ ಪೃಥೆ ಅಂದ್ರೆ ಕುಂತಿ. ಆ ಕುಂತಿ 5 ಮಕ್ಕಳು ಪಾಂಡವರು. ಮತ್ತೆ ಇನ್ನೊಬ್ಬ ಪೃಥ್ವಿಯ ಕಾನಿಯನ ಪುತ್ರ, ಅಂದ್ರೆ ಮದುವೆಗಿಂತ ಮೊದಲಾದಂಥ ಮಗ ಕರ್ಣ, ಅವನು ಕೂಡ ಕೃಷ್ಣನ ವಿರುದ್ಧವೇ ಇದ್ದ ಯುದ್ಧದಲ್ಲಿ. ಇಷ್ಟೆಲ್ಲ ಮನೆಯಲ್ಲಿ ವಿರೋಧ ಜಾಸ್ತಿ ಹೋಯಿತು. ಈ ಜರಾಸಂಧನ ದಂಡಯಾತ್ರೆ ನಡೆದ ಹಾಗೆ ಆ ಹೊತ್ತಿಗೆ ಯುದ್ಧ ನಡೆದಾಗ ಭೀಮಾನ ಜನರು ಹೋದರಂತೆ ಕೃಷ್ಣನ ಜೊತೆ ಇರೋದಕ್ಕೆ. ಮಥುರೆ ಹೋದರು. 3 ವರ್ಷ ಇದ್ದರು ಅಂತ ಬರ್ತಾರೆ. 3 ವರ್ಷದಾಗ ಏನಾಯ್ತು, ಅರ್ಜುನ ಕೃಷ್ಣನ ಕಡೆಯಿಂದ ಬಿಲ್ಲು ವಿದ್ಯೆಯನ್ನು ಕಲಿತಾನೆ. ಭೀಮ ಬಲರಾಮನಿಂದ ಮಲ್ಲಯುದ್ಧ ಕಲಿತ. ಅವನು ಕಲಿಯೋದಕ್ಕೆ ದುರ್ಯೋಧನನು ಬಂದಿದ್ದ. ಅವ ಕಲಿಯೋದಕ್ಕೆ ಇಬ್ಬರು ಗುರು ಅವನು. ಕೃಷ್ಣ ವಿಚಾರ ಮಾಡಿದ, ಜರಾಸಂಧನ ದಾಳಿ ಹೆಚ್ಚಾದಾಗೆ ಪ್ರಜೆಗಳಿಗೆ ತುಂಬ ತೊಂದರೆ ಆಗುತ್ತೆ. ನಾನು ಬರೀ ಯುದ್ಧನೇ ಮಾಡ್ತಾ ಇದ್ದರೆ ದೇಶ ಬೆಳೆಯೋದು ಹೇಗೆ, ಅಭಿವೃದ್ಧಿ ಆಗೋದು ಹೇಗೆ, ಇದು ಬೇಡ ಅಂತ ಒಂದು ವಿಚಾರ ಮಾಡಿದ. ಇದನ್ನು ಸಂಪೂರ್ಣ ನಿವಾರಣೆ ಮಾಡಬೇಕು ಅಂತ ಹೇಳಿ ಸೌರಾಷ್ಟ್ರದ ಭಾರಕ್ಕೆ ಹೋದ. ಚಿತ್ರ ಮಾಡ್ಕೊಂಡು ಚೆನ್ನಾಗಿದೆ. ಎಲ್ಲಿ ಮಥುರೆ, ಎಲ್ಲಿ ಸೌರಾಷ್ಟ್ರ, ಅದು ಸಮುದ್ರದಲ್ಲಿ ಕಟ್ಟಿದಂಥ ಕೋಟೆ, ದೊಡ್ಡ ಅದ್ಭುತವಾದ ಕೋಟೆ. ಅಲ್ಲಿ ಯಾರು ಇಂಪ್ರಾಕ್ಟೇಬಲ್, ಹತ್ರ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಜರಾಸಂಧ ಬರೋಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಹೋಗಿ ಕೋಟೆ ಕಟ್ಟಿ ಒಂದು ಸಾಮ್ರಾಜ್ಯ ಕಟ್ಟಿ ಹೇಳಿದ ಉತ್ತರೆಯವರಿಗೆ, ಅಲ್ಲಿ ಹೋಗೋಣ ಬನ್ನಿ, ತೊಂದರೆ ಇಲ್ಲ ನಿಮಗೆ ಅಂತ. ಇದೊಂದು ಬಹಳ ವಿಚಿತ್ರ ಘಟನೆ ಹೇಳಬೇಕು. ಎಲ್ಲರೂ ಅಲ್ಲಿ ಹೋದ್ರು, ಅಲ್ಲಿ ರಾಜ್ಯ ಆಯಿತು ಅಂತ ಹೇಳ್ತಾರೆ. ಅವನು ಬಂದು ಅನೌನ್ಸ್ ಮಾಡಿದ್ದಂತೆ ಮಥುರೆಯಲ್ಲಿ, ನೋಡಿ ಒಂದು ಬೇರೆ ರಾಜ್ಯ ಕಟ್ಟಿದ್ದೀನಿ ನಾನು, ಬಂದೋಬಸ್ತಾಗಿ ಕಟ್ಟಿದ್ದೀನಿ, ಯಾರು ತೊಂದರೆ ಇರಲ್ಲ, ಎಲ್ಲರೂ ಅಲ್ಲಿ ಹೋಗೋಣ ಅಂತ. ಏನಂದ್ರೆ ಅಲ್ಲಿ ಹೋಗೋದು ಹೆಂಗಪ್ಪ, ನಾವು ತುಂಬ ದೂರ ಅಲ್ಲ, ಹೆಂಗೆ ಹೋಗೋದು ಅಂತ. ಆಮೇಲೆ ನನ್ನ ನಂಬಿಕೆ ಇದೆಯಾ ನಿಮಗೆ, ನಾಳೆ ನನ್ನ ಜೊತೆಗೆ ಮಥುರೆಗೆ ಬರೋಕ್ಕೆ ಸಿದ್ಧರಾದವರೆಲ್ಲ ಈ ಮಾರ್ಕೆಟ್ ಪ್ಲೇಸಲ್ಲಿ ಬಂದ್ಬಿಡಿ, ಎಲ್ಲರೂ ಬಂದ್ಬಿಡಿ ಸರ್, ದೊಡ್ಡ ಮೈದಾನ ಇದೆ, ಬಂದ್ಬಿಡಿ.
ನೀವೆಲ್ಲರೂ ಎಲ್ಲಿ ಬರ್ತೀರೋ ಒಂದು ಕ್ಷಣ ಮಾತ್ರದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ನಾವು ಇಳಿಸ್ಬಿಡ್ತೀನಿ, ನನ್ನ ಶಕ್ತಿ ಕರ್ಕೊಂಡು ಹೋಗ್ತೀನಿ. ಕೆಲವರು ಅಂದರು ಕೃಷ್ಣ ಹೇಳ್ತಾನೆ ನಾವು ಹೋಗೋದು ದಾಸ, ಎಲ್ಲರೂ ಬಂದರು. ಇನ್ನು ಕೆಲವರು ಬರಲಿಲ್ಲ. ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ, ಟೀಕಾಚಾರ್ಯ ಹೇಳ್ತಾನೆ ಕರ್ಕೊಂಡು ಹೋಗ್ತಾರಲ್ಲ, ಬಸ್ ಇದೆಯಾ ಲಾರಿ ಇದೆಯಾ ಯಾಕೆ ಕರ್ಕೊಂಡು ಹೋಗ್ತಾನೆ ಮನೇಲಿ ಅದು ಸಂಶಯ ಪಟ್ಟವರು ಭಾಳ ಜನ. ಅದಕ್ಕೆ ಸಂಶಯ ಆತ್ಮ ವಿನಶಿ ಭಾರಿ ಸಂಶಯ ಅವರಿಗೆ ಕರ್ಕೊಂಡು ಹೋಗ್ತಾನೆ, ಅದು ಬರಲಿಲ್ಲ. ಯಾರ್ಯಾರು ಬಂದಿದ್ರು ಅಂತ ದೊಡ್ಡ ವರ್ಣನೆ ಮಾಡ್ತಾರೆ ಅದನ್ನ. ಹೇಳ್ತಾರೆ ಖಾಂಡವವನ, ದ್ವೈತವನ, ಕಾಮ್ಯಕವನ, ಇದು ದೊಡ್ಡ ದೊಡ್ಡ ವನಗಳು. ವನ ಅಂದ್ರೆ ಸಣ್ಣ ತೋಟ ಅಲ್ಲ, 4 ಎಕರೆ ತೋಟ ಅಲ್ಲ, ಸಾವಿರಾರು ಎಕರೆ ಇರಬೇಕು ಆ ತೋಟಗಳಿದ್ದು. ಮತ್ತು ಅವು ಬಾರ್ಡರ್ಸ್ ಕೂಡ ಆಗಿದ್ವಿ, 2 ರಾಜ್ಯದ ನಡುವೆ ಬಾರ್ಡರ್ಸ್ ಕೂಡ ಆಗಿದ್ವಿ. ಈಗ ನಾನು ಬಾರ್ಡರ್ ಲೆಸ್ ಆಗಬೇಕು ಅಂದರೆ ಆ ಕಡೆಯವರು ನಮ್ಮ ಕಡೆ ತಗೋಬೇಕು. ಹಾಗೆ ಮಾಡಿದ ಕೃಷ್ಣ ಮಾಡಿದ ಖಾಂಡವವನ ವಿಶಾಲವಾದ ಕಾಡನ್ನು ತೆಗೆದು ಹಾಕ್ತದೆ. ಯಮುನೆ ದಡದಲ್ಲಿ ಇಕ್ಷುಮತಿ ಅಂತ ನದಿ ಇದೆಯಲ್ಲ, ಇಕ್ಷುಮತಿ ಅಂತ, ಅದರ ಮಧ್ಯಭಾಗದಲ್ಲಿ ಹರಡಿದಂಥ ಕಾಡು ಖಾಂಡವವನ. ಆ ಖಾಂಡವ ಅಂದರೆ ನಿಮ್ಗೆ ಗೊತ್ತಿದೆ, ಖಾಂಡವ ಅಂದರೆ ಸಕ್ಕರೆ, ಖಾಂಡವ ಅಂದರೆ ಸಕ್ಕರೆ. ಅದಕ್ಕೆ ಇಕ್ಷುಮತಿ ಅಂತ ಬರೀತಾರೆ. ಇಕ್ಷು ಅಂದ್ರೆ ಕಬ್ಬು, ಇಕ್ಷು ದಂಡವರು ಕಷ್ಟ ಭೋಜನರು ಒಂದು ಗುಂಡಕ ಬರೀತಾರೆ. ಇಕ್ಷು ಅಂದ್ರೆ ಕಬ್ಬು, ಬರೀ ಕಬ್ಬು ಬೆಳೆಯೋದು. ಕಬ್ಬು ಅಲ್ಲ, ಅದು ಬಹಳ ಮಜಾ ಇದೆ. ಪುರಾಣದಲ್ಲಿ ಕೂಡ ಇದರ ಮಧುವನ ಅಂತ ಕರೀತಿದ್ರಂತೆ. ಮಧುವನ ಕಾರಣ ಕಬ್ಬು ಮತ್ತು ಸಕ್ಕರೆ ಅಲ್ಲ, ಅಲ್ಲಿ ಬೆಳೆದ ಮಹುವ ಗಿಡ ಅಂತ. ಆ ಕಾಡಿನ ಸ್ಪೆಷಾಲಿಟಿ ಅಂದರೆ ಮಹುವ ಗಿಡ ಬರ್ತಿತ್ತಂತೆ. ಅದಕ್ಕೆ ನೀವು ಬಹುಶಃ ಗಮನಿಸಿರ್ಬೇಕು, ಬೆಂಗಾಲದಲ್ಲಿ ಉತ್ತರ ಭಾರತದಲ್ಲಿ ಹುಡುಗಿಯರ ಹೆಸರು ಮಹುವ ಅಂತ ಇರ್ತಾರೆ, ಬಹಳ ಕಾಮನ್ ಹೆಸರು ಮಹುವ ಅಂತ. ಅದೊಂದು ಗಿಡ. ಆ ಗಿಡದ ಹೂವಿನೊಳಗೆ ಮಧುಕಾ ವೃಕ್ಷ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಅಲ್ಲಿ ಕಾಡು ಜನರು ಆ ಮರದ ಎಲೆಗಳಿಂದ ತಟ್ಟೆಗಳನ್ನು ಮಾಡಿ, ಈಗ ನಾವು ಅಡಿಕೆ ಎಲೆ ಮಾಡ್ತೀವಿ ಹಾಗೆ ಮಾಡ್ತಿದ್ರಂತೆ. ಆ ಜೀವ ತುಂಬಿದ ಹೂಗಳಿಂದ ರಸ ತೆಗಿತಿದ್ರಂತೆ. ಅದು ಎಷ್ಟು ಸಿಹಿ ಇತ್ತು ಅಂದರೆ ಸಕ್ಕರೆಗಿಂತ ಸಿಹಿ ಆಗಿತ್ತಂತೆ. ಅಂಥ ಮರಗಳೆಲ್ಲ ಇದ್ದಂಥ ಖಾಂಡವವನ ಅದು ಮಾಡಿ ಮದಿರೆಗಳನ್ನು ಮಾಡ್ತಾ ಇದ್ರು. ಆ ಹೂಗಳ ಜೇನಿನಿಂದ ಸಿಹಿ ತಿಂಡಿಗಳನ್ನು ಮಾಡಿ ಬದುಕ್ತಾ ಇದ್ರು. ಆ ಕಾಡುಗಳಲ್ಲಿ ನಾಗರು ಇದ್ದರು, ಚಿಕ್ಕ ಪುಟ್ಟ ಬುಡಕಟ್ಟಿನ ಜನಾಂಗದವರಿದ್ದರು. ಇಂಥ ಪ್ರಸ್ತುತ ಆಗಬೇಕಾದ್ರೆ ಇವರೆಲ್ಲರೂ ಬಲಿ ಕೊಡ್ಬೇಕಾಗ್ತದೆ. ಎಷ್ಟೋ ಸಲ ಬಹಳ ಮನಸ್ಸಿಗೆ ನೋವಾಗುತ್ತೆ. ಯಾರೋ ಒಬ್ಬರು ಸಂತೋಷವಾಗಿರ್ಬೇಕಾದ್ರೆ ಇನ್ನೊಬ್ಬರು ನೋವು ಕೊಡೋದು ಅವಶ್ಯಕತೆ ಇದೆಯಾ? ಈ ದಯವಿಟ್ಟು ಗಮನಿಸಬೇಕು. ನಾವಿವತ್ತು ಸಂತೋಷವಾಗಿದ್ದೀವಿ 5 ನಿಮಿಷ ಅಂದರೆ ನನ್ನ ಹಿಂದೆ 1000 ಜನ ದುಡಿದಿದ್ದಾರೆ ನನ್ನ ಸಂತೋಷವಾಗಿರೋದು. ಇಲ್ಲಿ ನಾನು ನಿಂತಿದ್ದೇನೆ, ಬೆಳಕಿದೆ, ನಾನು ಮಾತಾಡೋದನ್ನು ಕೇಳಿಸ್ತಾ ಇದೆ, ಮೈಕಿದೆ. ಯಾವನೋ ಪುಣ್ಯಾತ್ಮ ಲೈಟ್ ಕಂಡು ಹಿಡಿದ, ಥಾಮಸ್ ಅಲ್ವಾ ಎಡಿಸನ್ ಅಂತ ಅವನು ಬಲ್ಬ್ ಕಂಡು ಹಿಡಿದ, ಯಾವನೋ ವಿದ್ಯುತ್ ಶಕ್ತಿ ಕಂಡು ಹಿಡಿದ. ಎಷ್ಟು ಕಷ್ಟಪಟ್ಟು ಮಾಡಬೇಕಾದ್ರೆ ಅಲ್ಲಿ ಶರಾವತಿಯಲ್ಲಿ ನೀರು ಬಿದ್ದು ನೀರು ಬೀಳ್ತಾ ಇದೆ, ಅಲ್ಲಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ಇಲ್ಲಿ ಮುಟ್ಟಿಸ್ತಾ ಇದ್ದಾರೆ. ಸಾವಿರಾರು ಜನ ಲೈನ್ಮನ್ನು ಆ ಲೈನ್ ಕಟ್ ಆಗಲಾರ್ದ ನೋಡ್ಕೋತಾ ಇದ್ದಾರೆ ಅಲ್ವಾ? ಅಷ್ಟೆಲ್ಲ ದುಡಿದ್ರೆ ತಾನೇ ಬೆಳಕು ಬರುತ್ತೆ. ಯಾವನೋ ಪುಣ್ಯಾತ್ಮ ಮೈಕ್ ಕಂಡು ಹಿಡಿದಿದ್ದಾನೆ, ಯಾವನೋ ಪುಣ್ಯಾತ್ಮ ಚೇರ್ ಕಂಡು ಹಿಡಿದಿದ್ದಾನೆ, ಯಾವನೋ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಂದರೆ ನಾನು ಇವತ್ತು 5 ನಿಮಿಷ ಸುಖವಾಗಿರ್ಬೇಕಾದ್ರೆ 1000 ಜನ ದುಡಿದಿದ್ದಾರೆ ಅನ್ನೋದು ನೆನಪಿಡಬೇಕು. ಅದನ್ನು ಖಾಂಡವನ ಯಾಕೆ ಕಾಡುತ್ತೆ ಅಂದರೆ, ಒಬ್ಬ ಮನುಷ್ಯ ಸುಖವಾಗಿರಬೇಕು, ಧರ್ಮರಾಜ ಸಮೃದ್ಧವಾಗಿ ರಾಜ್ಯ ಮಾಡಬೇಕು ಅಂದರೆ ಲಕ್ಷಾಂತರ ಜನ ತಮ್ಮ ಪ್ರಾಣಗಳನ್ನು ತೆತ್ತಿರಬೇಕು, ತಮ್ಮ ಮನೆಗಳಿಂದ ದೂರ ಆಗಿರಬೇಕು, ತಮ್ಮ ಪಂಗಡಗಳನ್ನು ಕಳ್ಕೊಂಡ್ರು, ನಾಗರ ಕಳ್ಕೊಂಡ್ರು, ಆ ಬುಡಕಟ್ಟಿನ ಜನಾಂಗನ ಪತ್ತೆಯಲ್ಲದೆ ಹೋಗ್ಬೇಕು. ಒಂದು ರೀತಿ ಅನಿವಾರ್ಯ ಅಂತ ನಾವು ಸಾರಿಸ್ಬೋದು. ಇದನ್ನು ಏನು ಮಾಡಿದ್ರಿ? ಬೆಳಿಬೇಕಲ್ಲ. ಈಸ್ ಆರ್ ಇನ್ಎವಿಟಬಲ್ ಡೆವಲಪ್ಮೆಂಟ್ ಪ್ರೊಸೆಸಸ್ ಅಂತ ಹೇಳ್ತೀವಿ ನಾವು. ಇನ್ಎವಿಟಬಲ್ ಅಂತ ಆದರೂ ಗೊತ್ತಿಲ್ಲ, ಆದರೆ ಖಾಂಡವವನ ಮಾತ್ರ ನನ್ನ ಮನಸ್ಸು ಹಿಡಿಸಲಿಲ್ಲ. ಧರ್ಮರಾಜನ ಇಂದ್ರಪ್ರಸ್ಥ ಯಾಕೆ ಸುಖ ಪಡಲಿಲ್ಲ ಅವನಿಗೆ ಅಂತ ಅದು ನನಗನ್ಸು. ಸುಖ ಯಾಕೆ ಪಡಲಿಲ್ಲ? ಅಲ್ಲಿ ಇರೋಕ್ಕಾಗಲಿಲ್ಲ ಜಾಸ್ತಿ ದಿವಸ. ಅವನು ಸ್ವಲ್ಪ ದಿವಸ ರಾಜ ಆಗಿದ್ದ, ಮತ್ತೆ ದೂತಾಡದ ಹೋದ, ಕಡಿ ಒದ್ದಾಡ್ಕೊಂಡು ಹೋದ. ನನಗೆ ಯಾಕೆಂದರೆ ಅಷ್ಟು ಜನರ ಶಾಪ ಕಟ್ಟಿದ್ದೆ. ನನಗೆ ಯಾವಾಗ ಮನಸ್ಸಿಗಿರೋದು, ನನಗೆ ಶಾಪದ ನಂಬಿಕೆ ಇದೆ. ಆಶೀರ್ವಾದದ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ಶಾಪದಲ್ಲಿದೆ. ಯಾರಾದರೂ ತುಂಬ ನೊಂದುಕೊಂಡು ನೋಡಿದ್ರೆ, ಅದಕ್ಕೆ ನಮ್ಮ ಮನೆಗೆ ಹೇಳ್ತಾರೆ, ಹೆಣ್ಮಕ್ಳು ಕಣ್ಣೀರು ಹಾಕಬಾರ್ದು ಮನೆಯಲ್ಲಿ ಅಂತ ಹೇಳಿದ್ದೀರ. ಹೆಣ್ಮಕ್ಳು ಕಣ್ಣೀರು ಹಾಕಬಾರ್ದು. ಆ ಜೀವ ನೊಂದುಕೊಂಡು ಕಣ್ಣೀರು ಹಾಕಿದರೆ ಒಳ್ಳೇದಾಗಲ್ಲ ಅಂತ ಒಂದು ನಂಬಿಕೆ ನನಗೆ. ಹಾಗೆ ಇಷ್ಟೊಂದು ಲಕ್ಷಾಂತರ ಜನ ತಮ್ಮ ಮನೆಗಳನ್ನು, ಸಂಸಾರಗಳನ್ನು ಕಳ್ಕೊಂಡು ಹೋದ್ರಲ್ಲ, ಅವರು ಹಾಕಿದಂಥ ಶಾಪ ಇರ್ಬೋದೇನೋ. ಧರ್ಮರಾಜನ ಸುಖವಾಗಿರೋದು ಬಿಡಲಿಲ್ಲ. ಕೃಷ್ಣ ಹೇಳ್ತಾನೆ ಇದನ್ನು ಅನಿವಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಧರ್ಮರಾಜನ ಧರ್ಮ ಸಂಸ್ಥಾಪನೆಗೋಸ್ಕರ ಮಾಡಿದಂಥ ಕಾರ್ಯದಲ್ಲಿ ಖಾಂಡವವನ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಡುತ್ತೆ ಇತಿಹಾಸದಲ್ಲಿ. ಆದರೆ ಆತ ವಿಚಾರ ಮಾಡಿದ್ದು ಬೇರೆ ಇರ್ಬೋದು. ಆ ಕಾಲಕ್ಕೆ ಕಾಡು ಬೇಕಾದಷ್ಟಿತ್ತಲ್ಲ, ಇದು ಮನಲ್ವಾ, ಇಷ್ಟೊಂದು ದಟ್ಟ ಕಾಡನ್ನು 1 ಎಕರೆ ತೆಗೆದ್ರೆ ಏನಾಗ್ತದೆ? ಹಾಗನ್ಸಿತ್ತು ಏನೋ ಗೊತ್ತಿಲ್ಲ. ಆದರೆ ಖಾಂಡವವನ ಮಾತ್ರ ನನ್ನ ಪ್ರಕಾರ ಸರಿಯಾದ ರೀತಿ ಅಲ್ಲ ಅನಿಸ್ತು. ಮುಂದೆ
ಈ ಅಗ್ನಿ ಪರೀಕ್ಷೆ ಮಾಡೋ ರೀತಿಯಲ್ಲಿ ಕೃಷ್ಣಾರ್ಜುನರು ಖಾಂಡವನ್ನು ಸುಟ್ಟು ಅಲ್ಲಿ ಜನರಲ್ಲಿ ನಿರ್ಮಾಣ ಮಾಡಿ ತಮ್ಮ ಸುಂದರವಾದ ಇಂದ್ರಪ್ರಸ್ಥ ನಗರವನ್ನು ಕಟ್ಟಿದ್ರು. ಒಂದು ಪಾಂಡವರ ರಾಜಧಾನಿ ಹೊಟ್ಟೆಗೆ ಚೆಂದಿರ್ತದೆ ಅಂತ ಅವ್ರಿಗಿಂತ ಚೆಂದ ಆಗಬೇಕು. ಇನ್ನು ಪಾಂಡವರ ರಾಜಧಾನಿ ಕೌರವರ ರಾಜಧಾನಿಗಿಂತ ಸುಂದರವಾಗಿ ಸಮೃದ್ಧವಾಗಿ ವಿಶಾಲವಾಗಿ ಇರಬೇಕಲ್ವೇ? ಹಾಗಿದ್ದಾಗಲೇ ರಾಜಕೀಯವಾಗಿ ಹೆಚ್ಚು ಪ್ರಬುದ್ಧನಾಗ್ತಾನೆ, ಬಲಶಾಲಿ ಆಗ್ತಾನೆ. ಹೀಗೆ ತಮ್ಮ ರಾಜ್ಯ ವಿಸ್ತರಣೆಗೆ ಬಲಿಯಾಗಿ ಹೋಗುವುದು ಖಾಂಡವನ. ಸುಟ್ಟು ಕರಕಲಾದ ನಂತರ ನಡೆಸುವ ನಗರವಾಗಿ ಕಂಗೊಳಿಸಿದ್ದು ಇವತ್ತು ದೆಹಲಿಯ ITO ಅಂತಿದೆ. ITO ಏರಿಯಾ, ITO ಕ್ರಾಸಿಂಗ್ ಅಂತ ಕರಿತೀವಿ, ಕುಂಭಕಿಲ ಅಂತ ಕರಿತೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರೋದು ಅಲ್ಲೇನೆ, ಇಂದ್ರಪ್ರಸ್ಥ ಸ್ಟೇಡಿಯಂ ಬಂದಿರೋದು ಅಲ್ಲೇ. ಅದಕ್ಕೆ ದೆಹಲಿಯಲ್ಲಿ ರಾಜಕೀಯ ವಕೀಲರು ಹೆಚ್ಚಾಗ್ತಾ ಇದ್ದಾರೆ. ಲಾಂಗ್ ಸೈಡ್ ಪ್ಲಾನ್ ಅಂದ್ಬಿಟ್ಟು ಗೊತ್ತಾಗೋದಿಲ್ಲ. ಜೊತೆಯಾಗಿರೋಕ್ಕಾಗಲ್ಲ ಅಂತ ಖಾಂಡವ ಪ್ರಸ್ಥವನ್ನ ಪಾಂಡವರಿಗೆ ಕೊಟ್ಟ. ಖಾಂಡವ ಪ್ರಸ್ಥ ಅಂದ್ರೆ ಏನಿತ್ತು? ಬರೀ ಬರಡು ಭೂಮಿ, ಏನೇನೇನು ಇಲ್ಲ, ಬರಡು ಭೂಮಿ. ಧರ್ಮರಾಜ ನೋಡ್ಕೊಂಬಂದ, ಅಲ್ಲಿ ಏನೇನು ಇಲ್ಲ ಅಂತ ಗೊತ್ತು, ಏನು ಬೆಳೆಯಲ್ಲ, ಕಾಡಿದ್ದಂಗೆ. ಅಲ್ಲಿ ರಾಜ್ಯ ಕಟ್ಟೋದು ಹೇಗೆ? ಆಗ ಸುತ್ತಲೂ ಕಾಡು. ಆಗ ಮಾಡಿದಂತಹದ್ದು ಪ್ರಸಂಗ ಖಾಂಡವಧಾನ ಅಂತ ಬಂತು. ಈ ಖಾಂಡವಧಾನ ಪ್ರಸಂಗ ಬಹಳ ಮುಖ್ಯವಾದಂತಹ ಪ್ರಸಂಗ ಆಗಿರುವಂಥದ್ದು. ಈ ಸುಭದ್ರೆಯ ಮದುವೆ ನಂತರ ಅರ್ಜುನ ಮತ್ತು ಕೃಷ್ಣ ಸಂತೋಷವಾಗಿ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಹೋಗ್ತಾರೆ. ಪ್ರವಾಸಕ್ಕೆ ಹೋಗ್ಬೇಕು ಅಂತ ಹೋಗಿ ಆ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ನನಗೆ ಬಹಳ ಹಸಿವೆ ಆಗಿದೆ, ನನಗೆ ಆಹಾರ ಕೊಡು ಅಂತಾನೆ. ಅರ್ಜುನ ತನ್ನ ಕಡೆ ಇರುವಂಥ ಆಹಾರ ಕೊಡು, ಈ ಆಹಾರ ಪ್ರಯೋಜನ ಇಲ್ಲ ನನಗೆ ಬೇರೆ ಆಹಾರ ಕೊಡು, ಮಾತು ಕೊಡಿ ನನಗೆ ಅಂತ ಮಾತು ಕೊಡ್ತಾರೆ. ಆಹಾರ ಕೊಡ್ತಿತ್ತು ಅಂತ. ನಾನು ಏನು ಬೇಕು? ಇಡೀ ಖಾಂಡವ ವನ ಬೇಕು. ನಾನು ವನ ತಗೊಂಡು ಬರ್ಕೊಡ್ಬೇಕಾ? ಪ್ರಾಪರ್ಟಿ ನಮ್ದು ಹ್ಯಾಂಗೆಲ್ಲ ತಿರ್ಗಾಡಿ ಮಾಡಿದೆ. ಇಡೀ ಖಾಂಡವನ್ನು ತಿಂದ್ಬಿಡ್ಬೇಕು. ನಾನು ಅಗ್ನಿ ತೃಪ್ತಿ ಆಗೋದು ವನ ತಿಂದಾಗ್ತೇನೆ. ಮಾತು ಕೊಟ್ಬಿಟ್ಟಿದ್ದಾನೆ. ಹಾಗಾದ್ರೆ ತಿನ್ನು ಅಂತ ಹೇಳಿದ. ಅಗ್ನಿ ತಿನ್ನೋ ಶುರು ಆಯಿತು. ಇದು ಭಾಳ ಚೆನ್ನಾಗಿದೆ. ಇದು ಇಬ್ಬರು ಕೂಡ ರಕ್ಷಣೆ ಕೊಡಬೇಕು. ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಕೊಡಬೇಕು. ಅದಕ್ಕೆ ಅಗ್ನಿ ಏನು ಮಾಡ್ತಾನೆ? ರಕ್ಷಣೆ ಮಾಡೋದಕ್ಕೆ ಇರಲಿ ಅಂತ ಹೇಳಿ ಅತ್ಯಂತ ವಾಯುವೇಗದಿಂದ ಹೋಗುವಂತಹ ದೈವಿ ರಥವನ್ನು ಕೊಡ್ತಾನೆ. ಅಗ್ನಿ ರಥ. ಗಾಂಡೀವ ಧನುಷನ್ನು ಅವನು ಕೊಡ್ತಾನೆ ಮತ್ತು 2 ಅಕ್ಷಯ ಬತ್ತಳಿಕೆಗಳನ್ನು ಕೊಡ್ತಾನೆ. ಅಂದರೆ ಖಾಲಿ ಆಗೋದಿಲ್ಲ, ಎಷ್ಟು ಬೇಕಾದರೂ ಬಣ ಬಳಸ್ಬೋದು, ಅದು ಖಾಲಿ ಆಗೋದಿಲ್ಲ. ಯುದ್ಧ ನಿಂತ್ಕೋತಾನೆ ಅರ್ಜುನ, ಯಾರು ಬರ್ತಾರೆ ಅಂತ. ಆದರೆ ಆ ಖಾಂಡವ ವನ ಇಂದ್ರನಿಗೆ ಅತ್ಯಂತ ಪ್ರಿಯವಾದಂಥ ವನ. ಇಂದ್ರನ ವನ. ಅಪ್ಪ ಮಕ್ಕಳು ಜಗಳ ಇಲ್ಲ. ಇಂದ್ರ ಅಪ್ಪ, ಅರ್ಜುನ ಮಗ. ಈಗ ಇಂದ್ರ ಬಂದು ರಕ್ಷಣೆ ಕೊಡಬೇಕಾದಕ್ಕೆ ಅಲ್ಲಿಂದ ಪ್ರಾಣಿಗಳು ಕೂಗೋಕ್ ಶುರು ಮಾಡ್ತವೆ, ಚೀರೋಕ್ ಶುರು ಮಾಡ್ತವೆ, ಓಡಾಡೋಕೆ ಶುರು ಮಾಡ್ತವೆ. ಯಾರನ್ನೂ ಓಡಾಡಲ್ಲ ಬೇರೆ. ಆದರೆ ಇಂದ್ರ ಏನು ಮಾಡಿ ತಪ್ಪಿಸ್ಬೇಕು, ಬೆಂಕಿ ಹಾಕೊಂಡ್ಬಿಡುತ್ತಲ್ಲ, ತಪ್ಪಿಸ್ಬೇಕು ಅಂತ ಭಾರಿ ಮೋಡಗಳನ್ನು ಕಳಿಸ್ತಾನೆ. ಭಯಂಕರ ಮಳೆ, ಭಾರಿ ಮಳೆ ಸುರಿಸ್ಬಿಡ್ತಾನೆ. ಆ ಮಳೆ ಸುರಿದಾಗ ಏನು ಮಾಡಿ ಆರು ಹೋಗ್ತದಲ್ಲ, ಬೆಂಕಿ ಹೇಳ್ತದೆ, ನಾನು ಮಳೆ ಬರ್ತಾ ಇದೆ, ನಾನು ತಿನ್ನೋಕ್ಕಾಗ್ತಾ ಇಲ್ಲ ಅಂತ. ಅರ್ಜುನ ಏನು ಮಾಡ್ತಾನೆ? ಬಾಣಗಳನ್ನು ಬಲೆಯನ್ನು ಬಿಟ್ಟು ಮೇಲೆ ಪೂರ್ತಿ ಕವರ್ ಮಾಡ್ಬಿಡ್ತಾನೆ. ಒಂದು ಹನಿ ನೀರು ಕೆಳಗೆ ಬರಲಾರ್ದಂಗೆ ಬಾಣದ ಬಲೆ ಕಟ್ಟಿಬಿಡ್ತಾನೆ. ಅದಕ್ಕೆ ಬೇಕಾದಂಗೆ ತಿನ್ನು ನೀನು ಅಂತ ಹೇಳ್ತಾನೆ. ಆದ ತಕ್ಷಕ ಇದ್ದ, ಅವನು ಹೊರಗಿದ್ದ, ಪರಮೇಶ್ವರ ಹೊರಗೆ ಇದ್ದ, ಬಂದಿರಲಿಲ್ಲ, ಖಾಂಡವನದಲ್ಲಿ ಬಂದಿರಲಿಲ್ಲ. ಅವನೇನು ಮಾಡಿದ್ದ? ತಕ್ಷಕ ಬಂದಿದ್ದಲ್ಲ, ಮಗನ ಮೇಲೆ ಏನು ಕರುಣೆಯಿಂದ ಇಂದ್ರ ಕೂಡ ಏನು ಮಾಡಿದ? ಬಹಳ ಭೀಕರ ಆಗಲಿಲ್ಲ. ಮಗ ಇದ್ದಾನೆ, ಮಾತು ಕೊಟ್ಟಿದ್ದ, ಅವನು ಮತ್ತೆ ತಡಿಬೇಕಲ್ಲ ಅಂತೇಳಿ ಇಡೀ ಕಾಡು ಪ್ರಾಣಿಗಳೊಂದಿಗೆ ಅಲ್ಲಿ ಕಾಡು ಜನರಂತೂ ಭಸ್ಮ ಆಗೋಯ್ತು. ಈ ಕಾಂಡವಧಾನ. ಉಳಿದವರು ಇಬ್ಬರು ಮಾತ್ರ ಉಳಿದವರು. ತಕ್ಷಕನ ಮಗ ಅಶ್ವಸೇನ ಅನ್ನೋನು ಅವನು ದ್ವೇಷದಿಂದ ಕುದ್ದು ಬಿಟ್ಟ. ನನ್ನ ದ್ವೇಷ ಬಂತು ಅಂತ ಹೇಳಿ ಅವನೇನು ಮಾಡಿದ ನಿಮ್ಗೆ ಗೊತ್ತು? ಸೇಡಿನಿಂದ ಹೋಗಿ ಕರ್ಣನ ಬತ್ತಳಿಕೆಯಲ್ಲಿ ಸೇರ್ಕೊಂಡ್ಬಿಟ್ಟ. ಅವನು ಒಂದೇ ಉದ್ದೇಶ ಜೀವನದಂದರೆ ಅರ್ಜುನನ ಬಲೆ ತಗೋಬೇಕು, ಅರ್ಜುನನ ಕೊಲ್ಲಬೇಕು ಅಂತ ಆ ಕರ್ಣನ ಬತ್ತೆ ಸೇರ್ಕೊಂಡ್ಬಿಟ್ಟ. ಇನ್ನೊಬ್ಬ ತಕ್ಷಕನ ಅರಮನೆಯಲ್ಲಿ ಇದ್ದಂಥ ಒಬ್ಬ ಮಯಾಸುರ ಅಂತ ಒಬ್ಬ ಇದ್ದ. ಮಯಾಸುರ ಅವನ ಜೀವ ಉಳಿಸ್ಬಿಟ್ಟ. ಅರ್ಜುನ ಅವನೊಬ್ಬ ಹೋಗಿ ಪರವಾಗಿಲ್ಲ ಅಂತ ಬಿಡಿಸಿದ. ಕೃಷ್ಣ ಬಿಡಿಸಿದ ಅವನು. ಕಾರಣ ಇಷ್ಟೇ, ಮಯಾಸುರ ಬಹುದೊಡ್ಡ ಆರ್ಕಿಟೆಕ್ಟ್ ಆಗಿರ್ತಾರೆ, ಗ್ರೇಟೆಸ್ಟ್ ಆರ್ಕಿಟೆಕ್ಟ್. ಅವನು ಬಿಡಿಸಿದ. ಉದ್ದೇಶ ಇದೆ, ಮುಂದೊಂದು ಕೆಲಸ ಆಗಬೇಕು ಅವನ ಕಡೆಯಿಂದ. ಮಯಾಸುರನ ಹೊರಗೆ ಬಿಟ್ಟ. ಅಗ್ನಿಗೆ ಹೇಳಿದೆ, ಇವನೊಬ್ಬನ ಬಿಟ್ಕೊಡು ಅಂತ ಬಿಟ್ಟು. ಅವನು ಕೃತಜ್ಞನಾಗಿದ್ದ. ಅವಾಗೇನು ಹೇಳ್ದ? 3 ಲೋಕದಲ್ಲಿ ಕಾಣಲಾಗದಂಥ ಒಂದು ದೊಡ್ಡ ಅರಮನೆಯನ್ನು ಕಟ್ಟಿಕೊಡ್ಬೇಕು, ಮಯಸಭೆಯನ್ನು ಕಟ್ಟಿಕೊಡ್ಬೇಕು ಅಂತ ಅವನು ಹಾಗೆ ಕಟ್ಟಿದ. ಅದ್ಭುತವಾಗಿ ಕಟ್ಟಿಕೊಟ್ಟ. ಮುಂದದು ಕೌರವ ಹೊಟ್ಟೆ ಕಿಚ್ಚಿಗೋ ಕಾರಣ ಆಯ್ತು ಅಂತ ಬಂದೆ. ಇದನ್ನು ಯಾಕಿಷ್ಟು ಹೇಳಿದೆ ಅಂದರೆ, ತಾವು ದಯವಿಟ್ಟು ಓದೋದಾದರೆ ಅದ್ಭುತ ಪುಸ್ತಕ ಇರಾವತಿ ಕರ್ವೆ ಅವರು ಬರೆದಂಥ ಪುಸ್ತಕ, ಯುಗಾಂತ ಅಂತ ಪುಸ್ತಕ.
ಅದನ್ನು ದಯವಿಟ್ಟು ಓದಬೇಕು. ಅವರೊಂದು ಬೇರೆ ದೃಷ್ಟಿಯಿಂದ ಗಮನಿಸ್ತಾ ಇದ್ದಿಲ್ಲ, ಪೂರ್ತಿ ಬೇರೆ ದೃಷ್ಟಿಯಿಂದ ಗಮನಿಸ್ತಾರೆ. ಈ ಖಾಂಡವದನ ಅನ್ನೋದು ಮಹಾಭಾರತದ ಕಥೆ ಮಾತ್ರ ಅಲ್ಲ, ಇವತ್ತಿನ ಎಲ್ಲ ನಗರಗಳ ಪರಿಸ್ಥಿತಿ ಅದು ಅಂತ. ಎಷ್ಟು ಚೆನ್ನಾಗಿದೆ. ಖಾಂಡವ ದಹನ ಆಯ್ತಲ್ಲ, ಅಲ್ಲಿ ರಾಜ್ಯ ಬಂತು, ದೊಡ್ಡ ಸಮೃದ್ಧಿಯಾದ ರಾಜ್ಯ ಬಂತು. ಇವತ್ತು ದೆಹಲಿ ಇರೋದು ಅಲ್ಲೇನೆ. ನಮ್ಮ ದೆಹಲಿಯಲ್ಲಿ ನಮ್ಮ ಇಂದ್ರಪ್ರಸ್ಥ ಸ್ಟೇಡಿಯಂ ಅಂತ ಏನು ಕಟ್ಟಿದ್ದಾರೆ, ಅದು ಇಂದ್ರಪ್ರಸ್ಥ ಅಲ್ಲೇ ಬಂದಿರು, ಖಾಂಡವನ ಇದ್ದಾಗದಲ್ಲಿ ಬಂದಿದೆ. ಈ ಖಾಂಡವ ವನ ಕಾಡೆಲ್ಲ ಹೋಗಿ ಪಟ್ಟಣ ಆಯಿತು. ಆ ಸ್ವಭಾವ ಇನ್ನೂ ನಡೆದಿದೆ ನಮಗೆಲ್ಲ, ಕಾಡನ್ನು ಹಾಳು ಮಾಡಿ ನಗರ ಕಟ್ಟುವಂತ. ಇರಾವತಿ ಕವಿ ಅದನ್ನು ಪ್ರೀತಿಯಿಂದ ಕಾಣೋದಿಲ್ಲ. ಅವ್ರು ಹೇಳ್ತಾರೆ, ಖಾಂಡವನ ದೊಡ್ಡ ಸಾಹಸದ ಕೆಲಸ ಅಲ್ಲ, ಕಾಡನ್ನು ಹಾಳು ಮಾಡಿ ಸಾಮ್ರಾಜ್ಯ ಕಟ್ಟಿದಂಥದ್ದು, ನಗರ ಕಟ್ಟುವಂಥದ್ದು. ಇವತ್ತು ಎಲ್ಲ ನಗರಗಳ ಪರಿಸ್ಥಿತಿ ಹಾಗೆ ಇಲ್ವಾ? ಈ ನಾನು ಬೆಂಗಳೂರಲ್ಲಿ ಇದ್ದು 50 ವರ್ಷ ಆಯಿತು. ನಾನು ಕಂಡ ಬೆಂಗಳೂರು ಆವಾಗಿದ್ದು ಈಗಿದ್ದು ಪೂರ್ತಿ ಬೇರೆ ಆಗಿದೆ. ಯಾವುದು ಕಾಡಾಗಿತ್ತೋ, ನಾನು ನೆನಪಿದೆ, ನಾನು ಬೆಂಗಳೂರು ಬಸ್ಸಲ್ಲಿ ಫ್ಯಾನ್ ಅಂಗಡಿಯಲ್ಲಿಲ್ಲ. ರಾಜಾಜಿನಗರದಲ್ಲಿ ಅತ್ಯಂತ ಬೇಕಾದವರೊಬ್ಬರು ಮೊರಬನವರು ಒಂದು ಅಂಗಡಿ ತೆಗೆದು, ಫ್ಯಾನ್ ಮಾರುವ ಅಂಗಡಿಯಲ್ಲಿ ಫ್ಯಾನ್ ಮಾಡೋದು, ಎಲ್ಲ ಫ್ಯಾನ್ ಶೀಟ್ ಮಾರಾಟ ಮಾಡ್ತಿದ್ರು. ಎಲ್ಲರೂ ಹೋಗಿ ನಕ್ಕರು ಅವ್ರು ಮಾಡಿ, ಎಲ್ರಿ ಬೆಂಗಳೂರಲ್ಲಿ ಫ್ಯಾನ್ ಹಾಕ್ತೀರ ನೀವು? ಫ್ಯಾನ್ ಹಾಕ್ತಿರ್ಲಿಲ್ಲ, ಯಾರು ಬೇಕಾಗಿರಲಿಲ್ಲ ಫ್ಯಾನು. ನೀವು ನಂಬಲಿಕ್ಕೆಲ್ಲ ಏಪ್ರಿಲ್ ಕೂಡ ನಾವು ಚಾದರ್ ಹೊತ್ಕೊಂಡು ಮಲ್ಕೋಬೇಕು, ರಾತ್ರಿ ಚಳಿ ಆಗೋದು ಬೆಳಿಗ್ಗೆ. ಆ ಥರ ಇಷ್ಟು ಪರಿಸ್ಥಿತಿ. ಫ್ಯಾನ್ ಯಾರು ಹಾಕೋ ಪ್ರಸಂಗ ಇರಲಿಲ್ಲ. ಇವತ್ತು ಮನೆಯಲ್ಲಿ AC ಹಾಕೋದು ಬದುಕಲ್ಲ, ಫ್ಯಾನ್ ಏನೋ ಪ್ರಯೋಜನ ಇಲ್ಲ. ಇದಾಗದು ಯಾಕೆ ಆಗುತ್ತೆ? ನಮ್ಮ ಕಣ್ಣು ಮುಂದೆ ಆಗುತ್ತಲ್ವಾ? ಯಾವ ನಗರ JP ನಗರ ಅಂತ ದೊಡ್ಡ ಸಮೃದ್ಧಿ ಸಾಮ್ರಾಜ್ಯ ಕಟ್ತೀವೋ, ಈಗ ಬನ್ನಿ ಬರೀತಾರೆ ಬಿಲೇನಿಯರ್ ಸ್ಟ್ರೀಟ್ ಅಂತ ಕೋರಮಂಗಲ ಕರೀತಾರೆ. ಈ ಕಡೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಳೆದಾಗ ಯಲಹಂಕ ಪ್ರಸಂಗ ನೋಡಿದ್ರೆ ಪೂರ್ತಿ ದಟ್ಟ ಕಾಡುಗಳಿದ್ದು. ಈಗ ಒಂದೂ ಇಲ್ಲ. ನಾನು ರಾಜಾಜಿನಗರದಲ್ಲಿ ಇದ್ದವನು, ಪಕ್ಕದಲ್ಲಿ ಲಗ್ಗೆರೆ ಅಂತ ಒಂದು ಹಳ್ಳಿ ಇತ್ತು, ದಟ್ಟ ಕಾಡಿದ್ದಂಗೆ ಇತ್ತು. ಎಲ್ಲ ಕಡೆದ ಪಕ್ಕ ಒಂದು ಕಾಡು ಗಿಡ ಸಿಗಲ್ಲ ನಿಮಗೀಗ. ಇವೆಲ್ಲ ಖಾಂಡವದಹನ ಪ್ರಸಂಗಗಳಾಗ ದಿನ ಭಿಕ್ಷೆ ಬೇಡ ಬರೋರು ಬಂದ ತಕ್ಷಣ ಸ್ಟ್ಯಾಂಡರ್ಡ್ ಮಾತಾಡಿದ್ದು, ಎಲ್ಲರೂ ಹಂಚ್ಕೊಂಡ್ಬಿಡ್ರಪ್ಪ ಅಂತಿದ್ದಕ್ಕೆ. ಇವತ್ತು ದ್ರೌಪದಿ ಮದುವೆ ಕರ್ಕೊಂಡು ಹೋಗಿ ಹೊರಗೆ ನಿಲ್ಸ್ಬಿಟ್ಟು, ಅಮ್ಮ ಇವತ್ತು ಬೇಡ್ಕೊಂಡು ಬಂದಿದ್ದೀವಿ, ಎಲ್ಲ ಆಗಿದೆ ಅಂದ್ರೆ ಹಂಚ್ಕೊಂಡ್ಬಿಡ್ರಿ ಅಂತ. ಆ ಕಾಲಕ್ಕೆ ದಯವಿಟ್ಟು ಗಮನಿಸ್ಬೇಕಾಗದ್ದು, ಇದು ವ್ಯತಿರಿಕ್ತವಾದಂಥ ಧರ್ಮ. ಅವಾಗ ರಾಜಾನೋ ಬಹುವಲ್ಲಭ, ಒಬ್ಬ ಗಂಡನಿಗೆ 5-6 ಜನ ಹೆಣ್ಮಕ್ಳು ಇರ್ಬೋದು, ಹೆಂಡತಿರು ಇರ್ಬೋದಾಗಿತ್ತು. ಆದ್ರೆ ಒಬ್ಬ ಹೆಂಡತಿಗೆ 5 ಜನ ಗಂಡಂದಿರು ಎಲ್ಲೂ ಇರಲಿಲ್ಲ. ಧರ್ಮಕ್ಕೆ ವ್ಯತಿರಿಕ್ತವಾದಂಥ ಧರ್ಮರಾಜ ಹೇಳ್ತಾನೆ, ಧರ್ಮ ವ್ಯತಿರಿಕ್ತ ಅಂತ ಎಲ್ಲರೂ ಹೇಳ್ತಾರೆ. ಅದು ವೇದವ್ಯಾಸ ಬಂದು ಹೇಳ್ತಾರೆ, ಹಾಗಲ್ಲ ಅಂತ ಹೇಳ್ತಾರೆ. ಕೃಷ್ಣ ಕೂಡ ಹೇಳ್ತಾನೆ, ಇದು ಸರಿಯಾಗಿದೆ, 5 ಜನ ಇರಬೇಕು ಹಾಗೆ ಅಂತ. ಯಾಕೆ ಅಂತ ಹೇಳ್ತಾನೆ ಕೃಷ್ಣ. ಬಹಳ ಚಂದ ಮಾತು, ಎಷ್ಟು ತಿಳುವಳಿಕೆ ಇದೆ ಅವನ ವಯಸ್ಸಿಗೆ. ಅವ್ನು ಹೇಳ್ತಾನೆ, ನೀವು 5 ಜನ ಪೂರ್ತಿ ಬೇರೆ ಬೇರೆ ಇದ್ದೀರಿ. ನೀವು 5 ಜನ ಪೂರ್ತಿ ಬೇರೆ. ಮೊದಲನೇದು ಧರ್ಮರಾಜ, ಧರ್ಮ ಬಿಟ್ಟರೆ ಮತ್ತೊಂದು ಇಲ್ಲ ಅವನಿಗೆ, ಪ್ರತಿಯೊಂದು ಧರ್ಮ. ಭೀಮ ಸಾಧ್ಯ ಬಲಶಾಲಿ ಜ್ಞಾನಿ. ಅರ್ಜುನ ಟಿಪಿಕಲ್ 21st century ಮ್ಯಾನ್. ಈ ಟ್ರಸ್ಟ್ ಅಂಡ್ ಡಸ್ ನಾಟ್ ಟ್ರಸ್ಟ್. ನಂಬುತ್ತಾನೆ, ನಂಬದಿದ್ದನು ತಂದೆ, ನಂಬಿದನು ಪ್ರಧಾನ ಅಂದಂಗೆ. ಅವನು ಪಾಪ ಹೋಗಪ್ಪ ನೀನು ತೀರ್ಥಯಾತ್ರೆ ಮಾಡ್ಕೊಂಬಾರ, ಯಾದ್ರೆ 3 ಮದುವೆ ಆಗೋಣ ಆ ರೀತಿ ಅವನು 18th ಅಧ್ಯಾಯ ಭಗವದ್ಗೀತೆ ಹೇಳಿದ ಕೃಷ್ಣ. ಭಕ್ತಿ ಕೂತ್ ಕೇಳಿದ, ಮತ್ತು ಬುದ್ಧಿ ಹೋದ ತಕ್ಷಣ ಮರತೆ ಹೋಯ್ತಲ್ಲ ಕೃಷ್ಣ ಅಂದ. ಆದ್ದರಿಂದ 21st century ಮ್ಯಾನ್. ನಾನು ಆರ್ಟಿಕಲ್ ಬರೆದಿದ್ದೆ, ಕೃಷ್ಣ ಎಲ್ಲರೂ ಬಿಟ್ಟು ಅರ್ಜುನನ್ಗೆ ಯಾಕೆ ಹೇಳ್ದ ಭಗವದ್ಗೀತೆ? ಭಕ್ತಿಯಿಂದ ಕೇಳುವಂತ ಧರ್ಮರಾಜ ಇಲ್ಲ, ನನಗೆ ಈಗಾಗಲೇ ಗೊತ್ತಿದೆ ಅಂತ ಹೇಳುವಂತ ಭೀಮಸೇನ ಇಲ್ಲ, ಮುಂದೆ ಏನಾಗ್ತದೆ ಗೊತ್ತಾಗುವಂತ ನಕುಲ ಸಹದೇವರಿದ್ರು. ಇವನಿಗೆ ಯಾಕೆ ಹೇಳ್ದ ಅಂದ್ರೆ ಇವನಿಗೆ ಹೇಳಬೇಕಾಗಿತ್ತು. ಇವನಿಗೆ ಹೇಳಿದ್ರೆ ನಾವು ಮುಟ್ಟತ್ತೆ ಅಂತ ನಾವು ಹಂಗೆ ಇದ್ದೀವಿ. ಈ ಅರ್ಜುನ ಹಾಗೆ, ನಕುಲ ಬೇರೆ, ಸಹದೇವ ಬೇರೆ. 5 ಭಿನ್ನ ಸ್ವಭಾವದ ಗಂಡಂದರಿದ್ದಾಗ ಅವನು ಹಿಡಿಬೇಕಾದ್ರೆ ಒಂದು ಕೇಂದ್ರ ಬಿಂದು ಬೇಕು. ದ್ರೌಪದಿಗೆ ಅಸಾಧ್ಯ ಶಕ್ತಿ ಇತ್ತು. ಒಂದು ಪ್ರಸಂಗ ಬರ್ತದೆ ಮುಂದೆ. ರುಕ್ಮಿಣಿ ಸತ್ಯಭಾಮೆಯರು ಹೋಗ್ತಾರೆ ಹಸ್ತಿನಾವತಿಗೆ ಕೃಷ್ಣನ ಜೊತೆಗೆ. ಹೋದಾಗ ಸತ್ಯಭಾಮೆ ಪ್ರಶ್ನೆ ಕೇಳ್ತಾರೆ, ರುಕ್ಮಿಣಿ ನಿಂತಾರ ಜೊತೆಗೆ, ಅಮ್ಮ ದ್ರೌಪದಿ ನಮ್ಮ ಒಬ್ಬ ಗಂಡನ ಸಂಭಾಳಿಸೋದು ಸಾಕಾಗೋದಿಲ್ಲ, ಕಾಪಾಡೋ ಕೃಷ್ಣನ ತಿಳ್ಕೊಳ್ಳೋದು ಕಷ್ಟ, ನೀ 5 ಜನ ಗಂಡದನ್ನು ಹೇಗೆ ಸಂಭಾಳಿಸ್ತೀವಿ ಅಂತ ಕೇಳ್ತಾರೆ. ದ್ರೌಪದಿ ಉತ್ತರ ಬಹಳ ಚೆನ್ನಾಗಿದೆ. ಅಂತದ್ದು ಏನಿಲ್ಲ, ಅವ್ರವ್ರ ಆಸಕ್ತಿಗಳನ್ನು ನೋಡಿ ಬೆಳೆಸ್ಬಿಟ್ರೆ ಸಾಕು. ಅಂದರೆ ಇಂಡಿವಿಜುವಲ್ ಪರ್ಸನಲ್ ಟ್ರೀಟ್ಮೆಂಟ್ ಆಗಬೇಕು ಅವರಿಗೆ. ಇವ್ರಿಗೆ ಏನು ಬೇಕು ಅಂತ ಆಕೆ ಗೊತ್ತು, ಇವ್ರಿಗೇನು ಬೇಕು ಅಂತ ಗೊತ್ತು, ಯಾವ್ದು ಇಷ್ಟ ಇಲ್ಲ ಅಂತ ಗೊತ್ತು. ಆ ಎಲ್ಲರನ್ನ ಸೂಜಿಗಲ್ಲ ಹಾಕಿಡುವಂಥ ಶಕ್ತಿ ದ್ರೌಪದಿಗಿತ್ತು ಅಂತ ಕೃಷ್ಣನ್ ಗೊತ್ತಿರೋದ್ರಿಂದ ಹೇಳಿದ, ವೇದವ್ಯಾಸ ಸರಿ ಇದೆ 5 ಜನ ಕೊಡಿಯಿರಿ ಅಂತ ಹೇಳಿದ. ಆಮೇಲೆ
ಅದಾದ್ಮೇಲೆ ಈ ಅಗ್ರಿಮೆಂಟ್ ಹಾಕ್ಕೊಂಡ. ಅಗ್ರಿಮೆಂಟ್ ಏನಂದ್ರೆ ಒಂದೊಂದು ವರ್ಷ ದ್ರೌಪದಿ ಜೊತೆಗೆ ಇರ್ಬೋದು ಜನ ಗಂಡಂದ್ರು. ಒಂದು ಪ್ರಸಂಗ ಬಂತು, ಯಾವುದೋ ಬ್ರಾಹ್ಮಣ ಬಂದ ನನ್ನ ತೊಂದರೆ ಆಗಿದೆ ಅಂತ ಹೇಳಿ ರಕ್ಷಣೆ ಮಾಡಬೇಕು ಅಂತ ಅರ್ಜುನ ಆಯುಧಗಳನ್ನು ತಗೊಳಕ್ ಹೋದ. ಇದೆಲ್ಲ ವಿಚಿತ್ರ ಕಥೆಗಳಿಲ್ಲ. ಆ ತೊಳಕ್ ಹೋದಾಗ ಅಲ್ಲಿ ಧರ್ಮರಾಜ ದ್ರೌಪದಿ ಜೊತೆಗಿದ್ದ. ಆವಾಗ ಒಂದು ಅಗ್ರಿಮೆಂಟ್ ಏನಿತ್ತು, ಯಾರಾದ್ರೂ ಗಂಡ ಹೆಂಡತಿ ಜೊತೆಗಿದ್ದಾಗ ಇನ್ನೊಬ್ಬರು ನೋಡಿದ್ರೆ ಅವರು ತೀರ್ಥಯಾತ್ರೆಗೆ ಹೋಗ್ಬೇಕು 12 ವರ್ಷ ಅಂತ ಇತ್ತು. ಪ್ರಶ್ನೆಗಳು, ವಿಚಿತ್ರ ಪ್ರಶ್ನೆಗಳು ಬರ್ತಾರೆ. ಆಯುಧ ಶಾಲೆಯಲ್ಲಿ ಯಾಕಿದ್ರು ಧರ್ಮರಾಜ ಮತ್ತು ದ್ರೌಪದಿ? ಒಂದೇ ಪ್ರಶ್ನೆ. ಮತ್ತಿವನು ಆಯುಧಗಳೆಲ್ಲ ರೂಮ್ನಲ್ಲಿಲ್ವಾ? ಇವನ್ನ ಯಾಕೆ ತಗೊಳಕ್ ಹೋದವಾಗ ಒಂದು ಹೇಳ್ಬೇಕಾಗಿತ್ತು, ನಾಳೆ ಬರ್ತೀನಿ ಏನು ಹೇಳ್ಬೋದಾಗಿತ್ತು, ಅದಾಗ್ಲಿಲ್ಲ. ಇದೆಲ್ಲೂ ಎಷ್ಟು ಇದು ಮರ್ಮ ಇದೆ ಅಂತ ಅನ್ಸುತ್ತೆ. ಶಯ್ಯಾಗ್ರಹದಲ್ಲಿ ಆಯುಧಗಳಿಗೆ ಅಥವಾ ಆಯುಧ ಶಾಲೆಯಲ್ಲಿ ಯಾಕೆ ಅವರು ಸಮಾಗಮ? ತೀರ್ಥಯಾತ್ರೆಗೆ ಹೋದಂತ ಅರ್ಜುನ ಏನ್ ಮಾಡಿದ? ನಾಗಕನ್ಯೆ ಉಡುಪಿಯನ್ನ ಮಣಿಪುರದ ರಾಜಕುಮಾರಿ ಚಿತ್ರಾಂಗದಿಯನ್ನು ಮದುವೆಯಾಗಿ ಅಲ್ಲಿ ಒಂದು 2 ವರ್ಷ ಇದ್ದು ಅವ್ರ ಜೊತೆಗಿದ್ದು, ಮತ್ತೆ ಪಾಂಡವರ ರಾಜಕೀಯ ಸಂಬಂಧ ಗಟ್ಟಿಯಾಗಿ, ಆಗಿನ ಕಾಲದಲ್ಲಿ ಮದುವೆ ಆಗೋದೆಲ್ಲ ರಾಜಕೀಯ ಸಂಬಂಧಗಳನ್ನು ಗಟ್ಟಿ ಮಾಡೋದು. ಅಲ್ಲಿ ಉಡುಪಿ ಮತ್ತು ಈ ಕಡೆ ಚಿತ್ರಾಂಗದೆ ಅವರೆರಡೂ ರಾಜ್ಯ ಅರ್ಜುನನ ಜೊತೆ ಬಲಶಾಲಿಯಾಗಿ 12 ವರ್ಷ ಮುಗಿಯುವ ಹೊತ್ತಿಗೆ ಪ್ರಭಾಸಕ್ಕೆ ಬಂದ, ದ್ವಾರಕೆಗೆ ಬಂದ, ಸನ್ಯಾಸಿ ವೇಷದಲ್ಲಿ ಅರ್ಜುನ ಬಂದ. ಕೃಷ್ಣನ ತಂಗಿ ಸುಭದ್ರೆಗೆ ಮಾರು ಹೋದ. ಸನ್ಯಾಸಿ ನಾಟಕ ಸನ್ಯಾಸಿ ಕೃಷ್ಣ ಹೌದು. ಕೃಷ್ಣನ ಅನುಮತಿ ಪಡೆದು ಕೃಷ್ಣ ಎಲ್ಲ ಪ್ಲಾನ್ ಮಾಡ್ತಾನೆ. ಯಾಕಂದ್ರೆ ಈಗಾಗಲೇ ಏನಾಗಿತ್ತು ಅಂದ್ರೆ ಬಲರಾಮನಿಗೆ ದುರ್ಯೋಧನ ಬಗ್ಗೆ ಬಹಳ ಪ್ರೀತಿ. ಮಲ್ಲಯುದ್ಧ ಕಲಿಸಿದ್ದಾನೆ. ನಾನು ಡೈರೆಕ್ಟ್ ಸ್ಟೂಡೆಂಟ್, ಅರ್ಜುನ ಡೈರೆಕ್ಟ್ ಸ್ಟೂಡೆಂಟ್. ಅದರಿಂದ ಬಲರಾಮನ ಮದುವೆ ದ್ರೌಪದಿ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ ದುರ್ಯೋಧನಿಗೆ. ಅದಾದ ಕೃಷ್ಣನ್ ಗೊತ್ತಾಯ್ತು, ನಾನು ತಪ್ಪಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಅರ್ಜುನ ಬಂದ ಹೊರಗಡೆ ಇದ್ದಾನೆ. ಪ್ಲಾನ್ ಬಹಳ ಚಂದ. ಅವನು ತಾನಾಗೆ ಮಾಡಿದೆ ಅಂತ ಹೇಳಲ್ಲ, ಇವ್ರ ಕಡೆ ಮಾಡಿಸೋದು. ಯಾರು ಹೇಳಿಸ್ತಾರೆ, ಹೊರಗಡೆ ಬಂದಿದ್ದಾರೆ, ಜ್ಞಾನಿಗಳು ಬಂದಿದ್ದಾರೆ, ಹೊರಗಡೆ ಇದ್ದಾರೆ, ಅವ್ರು ಕರ್ಕೊಂಡು ಬರ್ಬೇಕು ಅಂತ. ಚಾತುರ್ಮಾಸ ಇದ್ದಾರೆ, ಕರ್ಕೊಂಡ್ಬಂದ್ರು. ಇವ್ರು ಹೇಳ್ತಾನೆ, ಬೇಡ ಅಣ್ಣನಿಗೆ ಬೇಡ, ಅವ್ನು ಯಾವ ಸನ್ಯಾಸಿ ನೀನು ನೋಡಿದ್ರೆ ಲೋಕಂಗ ಕಾಣಿಸ್ತಾನ, ಕರ್ಕೊಂಡ್ ಬರಬೇಡ ಅವನು. ಹುಚ್ಚಾಯ್ತಿ ನೀನು, ಭಾರಿ ದೊಡ್ಡ ಜ್ಞಾನಿ ಆಯ್ತು ಅಂತ ಅವನ ಕಡೆ ನಡೆಸೋದು. ತಾ ರೆಕಮೆಂಡ್ ಮಾಡೋದಿಲ್ಲ, ರೆಕಮೆಂಡ್ ನೆಗೆಟಿವೇ ಅದು. ಕರ್ಕೊಂಡು ಬರಬೇಡ ಅವನ್ನ, ಮೋಸಗಾರ ಇದ್ದಾನೆ ಅಂತ ಹೇಳಿ ತಂದು ಹುಡುಗಿಯೋದು, ಅವ್ನ ಜೊತೆ ಬಿಡ್ಬೇಡಕ್ಕೆನ ಅಂತೆಲ್ಲ ಹೇಳ್ತಾರೆ. ಹೇಗೆ ಗೊತ್ತಾಗಲ್ಲ ಬಿಡು ಅಂತ ಹೇಳಿ ಕೊನೆಗೆ ತಾನೇ ಮಾಡಿ ಅವ್ರನ್ನಿಬ್ಬರನ್ನು ಕಳಿಸಿ ಬಲರಾಮನ ಸಂತೈಸ್ತಾನೆ. ಆಯ್ತು ಬಿಡು, ಮತ್ತೆ ಮುಗಿದೆಲ್ಲ ನಾಯಿರಲ್ಲ, ಇನ್ಯಾಕಲೆ ಕಳಿಸ್ಕೊಳ್ತೇನೆ ನೀನು ಅಂತ ತಿಳಿಸ್ತಾನೆ. ಈ ಸಂಬಂಧದಿಂದ ಯಾದವರ ಮತ್ತು ಪಾಂಡವರ ಸಂಬಂಧ ಆಯ್ತು. ಬರೀ ಸ್ನೇಹ ಅಷ್ಟೇ ಅಲ್ಲ, ಸಂಬಂಧ ಆಗಿ ಮತ್ತಿಷ್ಟು ಗಟ್ಟಿ ಆಯಿತು. ಇನ್ನು ಮುಂದೆ ಪಾಂಡವಿನ ಹಾಗೂ ತನ್ನ ಮಕ್ಕಳು ಜೊತೆಯಾಗಿ ಇರೋದಿಲ್ಲ ಅಂತ ಗೊತ್ತಾದಾಗ ಧೃತರಾಷ್ಟ್ರನಿಗೆ ಇರೋ ಸಾಧ್ಯ ಇಲ್ಲ, ಬೇರೆ ಭಾಗ ಮಾಡಬೇಕಿಲ್ಲ. ಅವ್ರು ಮಾಡಬೇಕಾದಾಗ ಬೇರೆ ರಾಜ್ಯ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಬಂದು ಹೋದ್ರು. ದುಃಖ ಆಯ್ತು. ಸೀದಾ ಹಸ್ತಿನಾವತಿಗೆ ಹೋದ, ಭೇಟಿಯಾದ, ದುಃಖ ಹೇಳಿದ. ಮನಸ್ಸು ನೋಡಿ ಹೇಗೆ ಬುದ್ಧಿ ಹೇಗೆ ಎಲ್ಲರ ಹತ್ರ ಮಾಡಿ ದುಃಖ ಹೇಳ್ದ. ಅಯ್ಯೋ ಆಗಬಾರ್ದಾಗಿತ್ತು, ಒಳ್ಳೆ ಪಾಂಡವರು ತೀರ್ಕೊಂಡ್ರು ಅಂತೆಲ್ಲ ಮಾಡಿದ. ಆದರೆ ಹೆಚ್ಚಿಗೆ ಸಮಯ ಕಳೆದದ್ದು ಯಾರ ಜೊತೆ ಗೊತ್ತ? ಅವನು ವಿದುರನ ಜೊತೆ. ವಿದುರನ ಜೊತೆ ಕೇಳಿ, ವಿದುರ ಬಹಳ ಬುದ್ಧಿವಂತ, ತೀಕ್ಷ್ಣ ಬುದ್ಧಿವಂತ. ಆತ ಸೂಚನೆ ಕೊಟ್ಟ. ಅವನು ಗೊತ್ತಿದೆ ಕಥೆ. ಆ ಪಾಂಡವರಲ್ಲಿ ಹೋಗ್ಬೇಕಾದ್ರೆ ಅರಿಗಿನ ಮನೆ ಬರ್ತದೆ, ಹೇಳ್ತಾನೆ, ಕಾಡಿಗೆ ಬೆಂಕಿ ಹಚ್ಚಿದಾಗ ಪಾರಾಗುವುದು ಪ್ರಾಣಿ ಯಾವುದು ಅಂತ ಕೇಳ್ತಾನೆ ಧರ್ಮರಾಜನಿಗೆ. ಇದನ್ನು ಹೊರಟಾಗ, ಜಾತ್ರೆಗೆ ಹೊರಟಾಗ ಕಾಡಿಗೆ ಬೆಂಕಿ ಹಚ್ಚಿದಾಗ ಪಾರಾಗುವ ಪ್ರಾಣಿ ಯಾವುದು ಅಂತ ಧರ್ಮರಾಜ ಹೇಳ್ತಾನೆ, ಇಲಿ ಅಂತ. ಇಲಿ ಒಂದೇ ಸುರುಗ ಕರ್ಕೊಂಡು ಪಾರಾಗಿ ಹೋಗುವಂಥದ್ದು, ಅದೇ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಒಂದು ಶಿಷ್ಯರು ಬರ್ತಾರೆ, ಭೇಟಿ ಆಗ್ತಾರೆ ಅಂತ ಧರ್ಮ ಹೇಳ್ತಾನೆ. ಅದರಂತೆ ಹೋಗೋದಕ್ಕಿಂತ ಮೊದಲೇ ತೆಗೆಯಕ್ಕೆ ಶುರು ಮಾಡಿರ್ತಾರೆ, ಟನೆಲ್ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಆ ಬೆಂಕಿ ಹಚ್ಚೋ ದಿವಸ ಪಾರಾಗಿ ಹೋಗ್ತಾರೆ. ಇದು ವಿದುರನಿಗೆ ಮಾತ್ರ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ವಿದುರ ಕೂಡ ಬಾಯಿ ಬಿಟ್ಟೇ ಇಲ್ಲ. ಸತ್ತು ಹೋದ್ರು ತಾನು ತರ್ಪಣ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಆಗ ಕೃಷ್ಣನ ಹತ್ರ ಹೇಳ್ತಾನೆ, ಪಾಂಡವರು ಬದುಕಿದ್ದಾರೆ, ಚಿಂತೆ ಮಾಡಬೇಡ. ಕೃಷ್ಣನ ಐಡಿಯಾ ನೋಡಿ ಮುಂದೆ ಏನ್ ಮಾಡ್ತಾನೆ. ಆದ್ಮೇಲೆ ಇವ್ರ ಕಡೆ ಹೋಗ್ತಾನೆ, ಪಾಂಚಾಲ ರಾಜ ದ್ರುಪದ ರಾಜನ ಕಡೆ ಹೋಗ್ತಾನೆ. ಅಲ್ಲಪ್ಪ, ಮಗಳು ಮದುವೆ ಮಾಡಲ್ವಾ ಅಂತ ಕೇಳ್ತಾನೆ. ತಮಾಷೆ ಮಾಡ್ತೀಯ ಅಂತ ನಾವು, ಈ ಹುಡುಗಿ ಹುಟ್ಟಿದ್ದೆ ಅರ್ಜುನನಿಗೋಸ್ಕರ. ಅವರು ಮನುಷ್ಯ ಮಾತ್ರದಲ್ಲಿ ಹುಟ್ಟಿದವರಲ್ಲ. ಅವರು ದ್ರೌಪದಿ ಆಗಲಿ ಮತ್ತು ದುಷ್ಟದ್ಯುಮ್ನ ಆಗಲಿ ಎತ್ತಿಕೊಂಡದಿಂದ ಬಂದವರು. ಅವರಿಬ್ಬರು ಅಗ್ನಿಕನ್ಯೆ ಆಗಿ ಕೇಳ್ಕೊಂಡಿದ್ದ ದ್ರುಪದ ರಾಜ ಕೇಳ್ಕೊಂಡಿದ್ದೇನು, 2 ವಾರ ಕೇಳ್ಕೊಂಡಿದ್ದೆ. ಒಂದು, ಅರ್ಜುನನ ಮದುವೆ ಆಗುವಂತ ನನ್ನ ಮಗಳು ಬೇಕು, ದ್ರೋಣನನ್ನು ಕೊಲ್ಲುವಂತ ಮಗ ಬೇಕು. ಇಬ್ಬರನ್ನೇ ಕೇಳ್ಕೊಳ್ಳೋದು. ಅವರಿಬ್ಬರು ಬಂದದ್ದು ಅಗ್ನಿನೇ ಬಂದದ್ದು. ನಿನಗೆ ಗೊತ್ತಿಲ್ವಾ, ಆಕೆ ಇರೋದು ಅರ್ಜುನನಿಗೋಸ್ಕರ. ಮತ್ತು ಅರ್ಜುನ ಸತ್ತೋದಲ್ಲಪ್ಪ ಬೆಂಕಿಯಲ್ಲಿ.
ನೀನು ತಲೆ ಕೆಡಿಸ್ಕೋಬೇಡ, ಅರ್ಜುನ ಬದುಕಿದ್ದಾನೋ ಸತ್ತಿದ್ದಾನೋ ತಲೆ ಕೆಡಿಸ್ಕೋಬೇಡ. ಬದುಕಿದ್ದಾನೆ ಅಂತ ಅವನು ಹೇಳಲ್ಲ. ಒಂದು ಕೆಲಸ ಮಾಡು, ಒಂದು ಕಾಂಪಿಟೇಷನ್ ಇಟ್ಬಿಡು. ಜಗತ್ತಿನ ಅತ್ಯಂತ ಶ್ರೇಷ್ಠ ಬಿಲ್ಲು ಧನುರ್ಧಾರಿ ಯಾರಿದ್ದ ಅವನು ಮಾತ್ರ ಗೆಲ್ಲುವಂತ. ಏನ್ ಮಾಡೋದು? ಮತ್ಸ್ಯ ಅಂತ ಐಡಿಯಾ ಕೊಟ್ಟವನು ಕೃಷ್ಣ. ಜಲದ ನೀರಲ್ಲಿ ನೋಡಿ ಮಾಲ್ಯ ಮೀನಿನ ಕಣ್ಣಿಗೆ ಬಾಣ ಹೊಡೆಯುವಂತ ಹೇಳಿದವನು ಅವನು. ಯಾಕಂದ್ರೆ ಅವನು ಗೊತ್ತು ಅರ್ಜುನನ್ ಬಿಟ್ಟರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಇದು ಅಂತ. ಮತ್ತೆ ಇನ್ನೊಂದು, ಯಾವನೊಬ್ಬ ಚಾಂಪಿಯನ್ ಇರ್ತಾನೋ ಅವನು ಬಿಡಲ್ಲ ಅಂತ ಅವಕಾಶ ಹೋಗೇ ಬಿಡ್ತಾನೆ. ಅರ್ಜುನ ಬರ್ತಾನೆ ಅಂತ ಖಾತ್ರಿ ಗೊತ್ತು, ಅನೌನ್ಸ್ ಮಾಡಿಸ್ತಾನೆ, ಈಗ ಮತ್ಸ್ಯ ಬೇರೆ ಯಂತ್ರ ಮಾಡಿದ್ದೀವಿ, ಯಾರು ಬರ್ತೀರಿ ಬನ್ನಿ ಅಂತ. ಅವನು ಗೊತ್ತಿತ್ತು. ಮಹಾಭಾರತದಲ್ಲಿ ವ್ಯಾಸ ಭಾರತದಲ್ಲಿ ಕೃಷ್ಣ ಮೊಟ್ಟ ಮೊದಲು ವ್ಯಾಸ ಭಾರತದಲ್ಲಿ ಬರೋದು ದ್ರೌಪದಿ ಮದುವೆ ಹೊತ್ತಿಗೆ ಬರುತ್ತೆ. ಅಲ್ಲಿವರೆಗೂ ಕೃಷ್ಣ ಇಲ್ಲ. ಹುಡುಕಿ ಕತೆ ಕೌರವ ಪಾಂಡವರ ಕತೆ ಕರ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಯಾರ್ಯಾರು ಹೋಗ್ತಾರೆ, ಬಾಣ ಬಿಡೋಕ್ಕಾಗಲ್ಲ. ಕೊನೆಗೆ ಕ್ಷತ್ರಿಯರಿಗೆ ಯಾರು ಇಲ್ಲಂದ್ರೆ ಬ್ರಾಹ್ಮಣರು ಯಾರಾದ್ರು ಬಿಡ್ಬೋದಾ ಅಂತ ಕೇಳ್ತಾರೆ. ನಗ್ ಕೊಡ್ತಾರೆ, ಅಯ್ಯೋ ಈ ಬ್ರಾಹ್ಮಣ ಏನ್ ಮಾಡ್ತಾರೆ ಇವರು, ಅದು ಹೇಳ್ತಾರೆ ಉಂಡ ಭೋಜನ ಬಂದ ದಕ್ಷಿಣೆಯಿಂದ ತುರ್ತವು ನಾವು, ಇದ್ಯಾಕೆ ಜಗಳ ನಮಗೆಲ್ಲ ಅಂತ. ಇವನು ಕೂತಿದ್ದಾನೆ, ಬ್ರಾಹ್ಮಣ ವೇಷದಲ್ಲಿ ಕೂತಿದ್ದಾನೆ. ಅರ್ಜುನ ಸನ್ನೆ ಮಾಡ್ತಾನೆ, ಧರ್ಮರಾಜ ನೋಡಿ ಪ್ರಯತ್ನ ಮಾಡಿ ಹೋಗು ಅಂತ ಹೋಗ್ತಾನೆ. ಹೋಗಿ ಗೆಲ್ತಾನೆ, ಕತೆ ನಮ್ಗೆ ಗೊತ್ತು, ಹೊರಗೆ ಗೆಲ್ತಾನೆ. ಈ ಮದುವೆ ಕೃಷ್ಣನಿಗೆ ಬಹಳ ಮುಖ್ಯ ಆಗಿತ್ತು. ರಾಜಕೀಯ ಮುತ್ಸದ್ದಿಯಾಗಿ ಈ ಮದುವೆ ಬಹಳ ಇಂಪಾರ್ಟೆಂಟ್ ಅವನಿಗೆ. ಯಾಕೆ ಅಂತಂದ್ರೆ ತನಗೆ ಮತ್ತು ಯಾದವರಿಗೆ ಹೆಚ್ಚಿನ ಭದ್ರತೆ ಬರೋದಕ್ಕೆ ಉತ್ತರದ ಬಲಶಾಲಿ ರಾಜರು ಬೇಕಾಗಿತ್ತು. ಪೊಲಿಟಿಕಲ್ ರೀಸನ್ ಹೇಗಿದ್ದಾನೆ ಗಟ್ಟಿ ಆಗ್ಬೇಕಾದ್ರೆ ಉತ್ತರದಲ್ಲಿ ಬಲಶಾಲಿಯಾದ ರಾಜ ಇದ್ದಾನೆ, ದ್ರುಪದ ಇದ್ದಾನೆ, ಅವನ ಸಂಪರ್ಕ ಬೇಕಾಗಿತ್ತು, ಪಾಂಚಾಲರು ಬೇಕಾಗಿತ್ತು. ಮತ್ತು ಪಾಂಡವರು ತನ್ನವರೇ ಆದರೂ ಕೂಡ ಅವ್ರಿಗೆ ಯಾವುದೂ ಸಹಾಯ ಇಲ್ಲ. ಪಾಪ 5 ಜನ ಇದ್ದಾರೆ, ಅವ್ರ ಅಣ್ತಮ್ಮಂದ್ರೆ ಕೊಲ್ಲಕ್ಕೆ ಹೊರಟಿದ್ದಾರೆ. ದೊಡ್ಡಪ್ಪ ಕೊಲ್ಲಬೇಕು ಅಂತಾನೆ, ಸುತ್ತ ವೈರಿಗಳಿಂದ ಪಾಪ ಆಧಾರ ಏನಿದೆ, ಸಹಾಯ ಏನಿದೆ ಇವರಿಗೆ. ಇವರು ಗಟ್ಟಿ ಮಾಡಬೇಕಾದ್ರೆ ಸಂಬಂಧ ಪಾಂಚಾಲ ದೇಶರು ಕೂಡಿಸಿದ್ರೆ ಪಾಂಚಾಲರು ಪಾಂಡವರ ಜೊತೆಗಿರ್ತಾರೆ. ಪಾಂಡವರು ಪಾಂಚಾಲರು ಸೇರಿದ್ರೆ ಕೌರವ ಹುಚ್ಚು ಅಟ್ಯಾಕ್ ಮಾಡೋಕ್ಕೆ ಹೋಗಲ್ಲ, ಅವರು ಹುಷಾರಾಗಿರ್ತಾರೆ ಅಂತ ಹೇಳಿ ಯಾದವರಿ ಶಕ್ತಿ. ಪಾಂಡವರ ಗಟ್ಟಿ ಆದಷ್ಟು ಯಾದವರಿಗೆ ಬಲ ಬರ್ತದೆ, ಯಾದವರಿಂದ ಪಾಂಡವರಿಗೆ ಬಲ ಬರುತ್ತೆ, ಪಾಂಚಾಲರು ಸೇರ್ಕೋತಾರೆ. ಬಲಿಷ್ಠ ಆಗಬೇಕು, ರಾಜಕೀಯ ಬಲಿಷ್ಠ ಆಗಬೇಕು ಅಂತ. ಮತ್ತು ಇನ್ನೊಂದು, ಪಾಂಡವರು ಧರ್ಮ ಪಕ್ಷಪಾತಿಗಳು, ಧಾರ್ಮಿಕರಾದ್ರಿಂದ ಅವ್ರು ಬೆಳಿಬೇಕು ಅಂತ. ಈ ಬ್ರಾಹ್ಮಣರಿದ್ದದ್ದು ಕೃಷ್ಣನೇ ಮೊದಲು ಗುರುತಿಸ್ತಾನೆ. ಬಲರಾಮ ಹೇಳ್ತಾನೆ, ನೋಡು ಅರ್ಜುನ ಕೂತಿದ್ದಾನೆ ಅಂತ. ಸುಮ್ಮನೆ ಕೂತ್ಕೊಳ್ಳಿ, ಯಾರ್ಯಾರು ಕಾಣಿಸ್ತಾರೆ ಅಂತ. ಸತ್ತು ಹೋಗಿಲ್ವ ಅವರು, ಶ್ರಾದ್ದ ಮಾಡಿ ಬಂದಿದ್ದಾರೆ ಎಲ್ಲರೂ ಹೋಗಿವರು, ಅರ್ಜುನ ಕೂತಿದ್ದಾನೆ ಅಂತ. ಬಲರಾಮ ಹೇಳ್ತಾನೆ, ನೀನು ಏನು ಗೊತ್ತು, ನೋಡ್ತೀವಿ ಸುಮ್ಮನೆ ನೀವು, ಗೆದ್ದ ಮೇಲೆ ನೀನು ಮೊದಲೇ ಗೊತ್ತಿತ್ತ ಕೃಷ್ಣ ಅಂತ. ಇದು ಬಲರಾಮ ಕೃಷ್ಣನ ಆಟ ಬಹಳ ಚಂದ. ಬಲರಾಮ ಸ್ವಲ್ಪ ಮದ್ದು ಅನಿಸುತ್ತೆ, ಯಾಕಂದ್ರೆ ಅದು ತಮಾಷೆ ಮಾಡಿ ಹೇಳ್ತಾರೆ. ರಾಮಾಯಣದಲ್ಲಿ ಅವನು ಲಕ್ಷ್ಮಣ ಆಗಿದ್ದ, ಸಿಕ್ಕಾಪಟ್ಟೆ ದುಡಿದ್ಬಿಟ್ಟ. ತನ್ನ ದೇಹ ಮನಸ್ಸು ಎಲ್ಲ ರಾಮನ ಬಟ್ಟೆ ಇಟ್ಟು ಹಗಲು ರಾತ್ರಿ ರಾಮನಿಗೋಸ್ಕರ ದುಡಿದವನು ಒಂದು ಕ್ಷಣ ವಿಶ್ರಾಂತಿ ತಗೊಳ್ಳಿಲ್ಲ. ಅದಕ್ಕೆ ರಾಮ ಹೇಳಿದಂತೆ ಡೋಂಟ್ ವರಿ, ಕಾಂಪೆನ್ಸೇಟ್ ಮಾಡೋಣ, ಮುಂದಿನ ಜನ್ಮದಲ್ಲಿ ಅಣ್ಣ ಆಗ್ತೀನಿ. ಈಗ ನಾನು ತಮ್ಮ ಆಗಿದ್ಯಾ, ಮುಂದಿನ ರಾಮ ಅಣ್ಣ ಆಗು, ನೀನು ಮರ್ಯಾದೆ ಕೊಡ್ತೀನಿ, ನೀನು ಆರಾಮಾಗಿದ್ದರು ಅಂತಿದ್ದೀನಿ. ಅದಕ್ಕೆ ಸಿಸ್ಟಮ್ಯಾಟಿಕ್ ಮಾಡಿ ನಾನು ಪಾಲಿಸಿದವನು ಅಂತ ಹೇಳ್ತಾರೆ. ಹೀಗಾಗಿ ತಮಾಷೆ ಕಥೆಯಲ್ಲಿ ಬಲರಾಮ ಆರಾಮಾಗಿರೋದು, ಬಲರಾಮನಿಗೆ ಗೊತ್ತಾಗೋದಿಲ್ಲ, ಇವನು ಚುಚ್ಚು ಕೊಡೋದು ಬಲರಾಮ ಯುದ್ಧ ಮಾಡೋದು, ಆ ಥರ ಮಾಡೋದು. ಒಬ್ಬ ಬ್ರಾಹ್ಮಣ ಈ ಚೆಲುವೆಯಾದ ದ್ರೌಪದಿಯನ್ನು ಮದುವೆಯಾದ ಅನ್ನೋದನ್ನ ತಡ್ಕೊಳಕ್ಕಾಗಲಿಲ್ಲ ಕ್ಷತ್ರಿಯರಿಗೆ. ಅರ್ಜುನನ ಮೇಲೆ ಹಾರಿ ಬೀಳಕ್ಕೆ ಹೋದಾಗ ಅದನ್ನು ತಡೆದು ಅರ್ಜುನ ಯುದ್ಧ ಮಾಡ್ತಾನೆ. ಕೃಷ್ಣನಿಗೆ ಹೋಗಿ ಹೇಳ್ತಾನೆ, ಸಮಾಧಾನ ಮಾಡ್ತಾನೆ, ಸುಮ್ಮನೆ ನಿಮಗೆಲ್ಲ ಚಾನ್ಸ್ ಕೊಟ್ಟರು ನೀವು ಹೋಗೋದಕ್ಕೆ. ಒಬ್ಬರು ಅದ್ರ ಗೆದ್ದಿಲ್ಲ, ಮತ್ತೆ ಯಾಕೆ ಗೊತ್ತಾಗ್ತೀವಿ ನಾವು ಗೆದ್ದಿಲ್ಲ ಅಂಗಡಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸೋನು ಅವನೇ. ಅದು ಆಗುವಂಥ ಅಮಂಗಳವನ್ನು ತಪ್ಪಿಸೋನು ಕೃಷ್ಣ. ಪಾಂಡವರನ್ನು ಅನುಸರಿಸಿ ಕುಂಬಾರನ ಮನೆಗೆ ಹೋಗ್ತಾನೆ. ಇವನಿಗೆ ಗೊತ್ತವರು ಪಾಂಡವರು ಅಂತ. ಊರ ಹೊರಗೆ ಕುಂಬಾರ ಮನೆಯಲ್ಲಿ ಇರ್ತಾರೆ. ಅಲ್ಲಿ ಹೋಗ್ತಾನೆ, ಹೋಗಿ ಧರ್ಮರಾಜ ನಮಸ್ಕಾರ ಮಾಡ್ತಾನೆ. ಅವನು ಎಷ್ಟು ಯಾವುದೂ ತಪ್ಪಿಸೋದಿಲ್ಲ ಸಂಪ್ರದಾಯ ಅಂತ. ಹೋಗಿ ಸೋದರಕ್ಕೆ ಕುಂತಿ ನಮಸ್ಕಾರ ಮಾಡ್ತಾನೆ. ಧರ್ಮರಾಜ ಭೀಮನ ನಮಸ್ಕಾರ ಮಾಡ್ತಾನೆ. ಅರ್ಜುನ ನಕ್ಕೋತಾನೆ, ಇವರಿಬ್ಬರು ನಮಸ್ಕಾರ ತಗೋತಾನೆ. ವೇಷ ಮರೆಸ್ಕೊಂಡು ಬಂದಿದ್ವಲ್ಲ, ನೀನು ಹೆಂಗೆ ಗುರ್ತಾ ಹೇಳಿದೆ ಅಂತ ಕೇಳ್ತಾನೆ ಧರ್ಮರಾಜ. ನಮ್ಮ ಗುರ್ತಾ ಹೇಳಿದೆ ನೀನು ಅಂತ. ಉತ್ತರ ಬಹಳ ಚೆನ್ನಾಗಿದೆ ಕೃಷ್ಣಂದು, ಬಹಳ ಅದ್ಭುತ ಮಾತು. ವ್ಯಾಸ ಬರೆಯೋ ಸ್ಟೈಲ್ ಆಗಿದೆ. ಅಗ್ನಿ ಗುಟ್ಟಾಗಿದ್ದು ಕಾಣಿಸುತ್ತಲ್ಲ ಅಂತ. ಅಗ್ನಿಯನ್ನು ಗುಟ್ಟಾಗಿರ್ಬೇಕಾಗತ್ತ ಬಟ್ಟೆ ಹಚ್ಚಿ, ಅಗ್ನಿ ಕಾಣಿಸೇ ಬಿಡ್ತದೆ, ನೀವೆಲ್ಲ ಅಗ್ನಿ ಇದ್ದಂಗಿದ್ದೀರಪ್ಪ ಕಾಣ್ತದೆ ಅಂತ ಹೇಳ್ತಾನೆ. ಅಲ್ಲಿ ಹೊರಡುವಾಗ ಪಾಂಡವರಿಗೆ ಒಂದು ಮಾತು ಹೇಳ್ತಾನೆ. ಅಲ್ಲಿ ಜೀನೇಶ್ ಕುಂತಿ ಪಟ್ಟು ಮೊದಲು ಕೃಷ್ಣ ನೋಡಿದ್ದಾರೆ. ಈಗ ಪುಟ್ಟ ಮಗುವಾಗ ನೋಡಿದ್ದೇನೋ ಗೊತ್ತಿಲ್ಲ. ಈಗ ನೋಡಿದಾಗ 5 ಜನ ತನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕೃಷ್ಣನ ಕೈಯಲ್ಲಿಟ್ಟು, ಕೃಷ್ಣ ಇವತ್ತಿಂದ
ಇವರ ರಕ್ಷಣೆ ನಿಮ್ಮ ಜವಾಬ್ದಾರಿ ಅಂತ ಒಪ್ಪಿಸಿದ್ರು. ಗೊತ್ತು ನನ್ನ ಮಕ್ಕಳು ಕೃಷ್ಣನ ಆಶ್ರಯದಲ್ಲಿದ್ದಾಗ ಚೆನ್ನಾಗಿರ್ತಾರೆ ಅಂತ ಒಪ್ಪಿಸ್ಕೊಂತಾರೆ. ಅಲ್ಲಿ ಹೊರಡುವಾಗ ಈ ಮಾತನ್ನು ಹೇಳ್ತಾನೆ ಕೃಷ್ಣ, ಅತ್ಯಂತ ಪ್ರೌಢ ಚಿಂತಕ ಮಾತ್ರ ಹೇಳೋ ಸಾಧ್ಯವಾದಂಥ ಮಾತು. ಈ ಮಾತು ವ್ಯಾಸ ಭಾರತ ಅನುವಾದ ಮಾಡಿಕೊಂಡದ್ದು ನಾನು. ನಿಮ್ಮೆಲ್ಲರ ಹೃದಯದಲ್ಲಿ ಧರ್ಮ ಎಂಬ ಅಪೂರ್ವ ವಸ್ತು ಇದೆಯಲ್ಲ, ಅದು ನನಗೆ ಮಂಗಳವನ್ನು ಉಂಟು ಮಾಡುತ್ತದೆ. ಎಲ್ಲರೂ ಹೊಂದುವಂಥ ಮಾತು, ಪಾಂಡವರಿಗೆ ಮಾತ್ರ ಅಲ್ಲ. ನಿಮ್ಮೆಲ್ಲರ ಹೃದಯದ ಗುಹೆಯಲ್ಲಿ ಧರ್ಮ ಎನ್ನುವ ಅಪೂರ್ವ ವಸ್ತು ಇದೆಯಲ್ಲ, ಅದು ನನಗೆ ಮಂಗಳವನ್ನು ಉಂಟು ಮಾಡುತ್ತದೆ. ಅದರ ಕೃಪೆಯಿಂದ ಪ್ರಜ್ವಲಿಸುವ ಅಗ್ನಿಯಂತೆ ನೀವು ಜಾಜ್ವಲ್ಯಮಾನವಾಗಿ ಬೆಳಗಿ ಅಗ್ನಿಯನ್ನು ಯಾವತ್ತೂ ಕಾಪಾಡಿಕೊಳ್ಳಿ. ಎಷ್ಟು ಚೆನ್ನಾಗಿದೆ. ಎಲ್ಲರ ಹೃದಯದ ಗುರಿಯೊಳಗೆ ಅಗ್ನಿ ಅಂತಿದೆ, ನಮ್ಮೆಲ್ಲರ ಹೃದಯದಲ್ಲೂ ಇದೆ. ಅದು ಎಲ್ಲಿವರೆಗೂ ಧರ್ಮ ಅನ್ನುವಂಥ ಅಗ್ನಿ ಜಾಗೃತವಾಗಿದೆಯೋ ಅಲ್ಲಿವರೆಗೂ ನಮ್ಮ ಬದುಕು ಭದ್ರಾಗಿರುತ್ತೆ. ಅದು ಒಂದ್ಸಲ ನಂದಿ ಹೋದರೆ ಧರ್ಮದ ಹಾದಿಯನ್ನು ಬಿಟ್ಟರೆ ನಿಮ್ಮ ರಕ್ಷಣೆ ಇಲ್ಲ, ಅದನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದು ರಾಜಕೀಯಕ್ಕೆ ಧರ್ಮದ ಬುನಾದಿ. ನಾನು ಒಂದು ಕಡೆ ಹೇಳಿದ್ದೆ, ಕೃಷ್ಣ ಪಾಲಿಟಿಷಿಯನ್ ಅಲ್ಲ ಅಂತ ಯಾರೋ ಕೇಳಿದಾಗ ಹೇಳಿದ್ದೆ. ಕೃಷ್ಣ ಪಾಲಿಟಿಷಿಯನ್ ಮತ್ತು ಇವತ್ತಿನ ಪಾಲಿಟಿಷಿಯನ್ ವ್ಯತ್ಯಾಸ ಏನು ಅಂತ ನಾನು ಹೇಳಿದ್ದೆ. ಟುಡೇಸ್ ಪಾಲಿಟಿಷಿಯನ್ಸ್ ಮೇಕ್ ರಿಲಿಜನ್ ಪಾಲಿಟಿಕ್ಸ್, ಬಟ್ ಕೃಷ್ಣ ಮೇಕ್ ಪಾಲಿಟಿಕ್ಸ್ ರಿಲಿಜಿಯಸ್. ಕೃಷ್ಣ ಮೇಕ್ ಪಾಲಿಟಿಕ್ಸ್ ರಿಲಿಜಿಯಸ್. ಅವನಿಗೆ ಯಾವುದು ಮುಖ್ಯ ಅಲ್ಲ, ಧರ್ಮ ಮುಖ್ಯ. ರಾಜಕೀಯಕ್ಕಿಂತ ಧರ್ಮ ಮುಖ್ಯ ಅವನಿಗೆ. ಆ ರೀತಿ ಬದುಕಿದವನು. ದ್ರೌಪದಿ ಮದುವೆ ನಂತರ ಪಾಂಚಾಲ ರಾಜನ ಯಾದವರ ಬೆಂಬಲ ಇರೋದ್ರಿಂದ ಧೃತರಾಷ್ಟ್ರ ಹುಷಾರಾಗಿರ್ಬೇಕು. ಮೊದಲನೇ ಗುಣಾಪೆ ಮಾಡೋಕೆ ಆಗ್ತಿರಲಿಲ್ಲ ಸೀರಿಯಸ್. ಆಮೇಲೆ ಪಾಂಡವರು 5 ಕೂಡ ವಿಚಿತ್ರ ವಿಧಿಯರು. ದ್ರೌಪದಿ ಮದುವೆ ಆದಾಗ ಅದಕ್ಕೆಲ್ಲ ಕಥೆಗಳು. ಮದುವೆ ಆಗಿ ಹೋಗ್ಬರ್ತಾರೆ. ನಾವು ಬೇಕಿರಲಿಲ್ಲ ಅಂತ ಜೋಕ್ ಆ ಕಾಲಕ್ಕೆ ಗೊತ್ತಿಲ್ಲ. ಮದುವೆ ಆಗಿ ಬಂದಾಗ ಅಮ್ಮ ಮನೆಯಾಗ ಇರ್ತಾಳಲ್ಲ,